ಸುಮಾರು 2000ನೇ ಇಸುವಿನಿಂದ ಪ್ರಾರಂಭ ಮಾಡಿ ತದನಂತರ 2012ರಲ್ಲಿ ಹಾಗೂ 2024ರಲ್ಲಿ ಹೀಗೆ ಈ ಒಂದು ಶತಮಾನದಲ್ಲಿ 3ನೇ ಸಲ ಮಹಾಮಸ್ತಕಾಭಿಷೇಕ ಮಾಡುವಂತಹ ಒಂದು ಯೋಗ ನಮ್ಮೆಲ್ಲರಿಗೂ ಸಹ ಕೂಡಿ ಬಂದಿದೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಭಾವನ ಸಾನ್ನಿಧ್ಯವನ್ನು ವಹಿಸಬೇಕು ಅಂತ ಹೇಳಿ ನಾವು ಪರಮ ಪೂಜ್ಯ ಯುಗಳ ಮುನಿಗಳ ಪ್ರಾರ್ಥಿಸಿಕೊಂಡಾಗ ಅವರು ಇಲ್ಲಿ ಚಿತ್ತೈಸಿ ಈ ಒಂದು ಕಾರ್ಯಕ್ರಮದ ಪೂರ್ಣ ನಮಗೆ ಆಶೀರ್ವಚನ ಮಾಡಿ ಈ ಒಂದು ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಹ ಭಕ್ತಿಪೂರ್ವಕವಾದ ಇಚ್ಛಾಮಿಗಳನ್ನು ನಮ್ಮ ಇಡೀ ವೇಣೂರು ಸೀಮೆಯ ಬೇರೆಲ್ಲ ಬಸದಿಗಳು ಸಹ ಕಾರ್ಕಳದ ಮಟ್ಟಿಗೆ ಒಳಪಟ್ಟಿದ್ದರೂ ಸಹ ನಮ್ಮ ಈ ಒಂದು ಬಾಹುಬಲಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮೂಡುಬಿದ್ರೆಯ ಚಾರುಕೀರ್ತಿ ಶ್ರೀಗಳು ಇಲ್ಲಿಯ ಎಲ್ಲ ಆಗು ಹೋಗುಗಳ ಮೇಲ್ವಿಚಾರಕ್ಕೆ ಅವರಿಗೆ ಸಂಬಂಧಪಟ್ಟಂತಹ ಈ ಒಂದು ಕ್ಷೇತ್ರ ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಮಹಾಮಸ್ತಕಾಭಿಷೇಕದ ಅವರಿಗೂ ಸಹ ಇದು 3ನೇ ಮಹಾಮಸ್ತಕಾಭಿಷೇಕ ಅಂತ ನಡೆಯಿಸುವಂತಹ ಸುಯೋಗ ಅವರಿಗೂ ಸಹ ಒದಗಿ ಬಂದಿದೆ. ಆದ್ದರಿಂದ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಸಹ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅಲ್ಲಿ ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದ್ದರೆ ಅದು ನಮ್ಮ ವೇಣೂರಿನ ಜೈನ ದಿಗಂಬರ ತೀರ್ಥ ಸಮಿತಿಯ ಮುಖಾಂತರ ನಡೀತದೆ. ನಮಗೆಲ್ಲರಿಗೂ ಸಹ ಕಲಶಪ್ರಾಯವಾಗಿರುವಂತಹ ನಮ್ಮ ಪೂಜ್ಯ ಹೆಗಡೆಯವರು ನಮ್ಮ ಸಮಿತಿ ಅಧ್ಯಕ್ಷರು ಹೌದು, ಈ ಒಂದು ಕಾರ್ಯಕ್ರಮದ ಮಹಾಮಸ್ತಕಾಭಿ ಸಮಿತಿಯು ಅಧ್ಯಕ್ಷರು ಹೌದು. ನಮ್ಮ ಮನಸ್ಸಿಗೆ ಒಂದು ಸಲ ಬೇಸರ ಇತ್ತು, ಯಾಕೆಂದರೆ ಪೂಜ್ಯ ಹೆಗಡೆಯವರು ಈ ಕಡೆ ಹೆಚ್ಚು ಸಲ ಬರಲೇ ಇಲ್ಲ ಅಂತ ಹೇಳುವಂಥ ಒಂದು ಮಾತು ಪ್ರತೀತಿ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಟಿತ್ತು. ಆದರೆ ನಾವು ಅದಕ್ಕೆ ಅವರೊತ್ತಿಗೆ ನಾನು ಆ ಬಗ್ಗೆ ಮಾತಾಡಿದ ತಕ್ಷಣ ಅವರು ಹಿಂದೆ ಇದ್ದುಕೊಂಡು ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮಗೆ ಆಶೀರ್ವಾದಕ ಪೂರಕವಾಗಿ ಬೆನ್ನು ತಟ್ಟಿದ್ರಿಂದ ಇವತ್ತೊಂದು ಈ ಹಿಂದಿನ 2 ಮಹಾಮಸ್ತಕಾಭಿಷೇಕಗಳ ಜೊತೆಗೆ ಈ ಸಲದ ಮಹಾಮಸ್ತಕಾಭಿಷೇಕ ವಿಜೃಂಭಣೆ ನಡೀತದೆ ಅಂತ ಹೇಳುವಂಥಕ್ಕೆ ನಮಗೆ ಯಾವುದೇ ರೀತಿಯ ಸಂದೇಹವಿಲ್ಲ. ಈ ಒಂದು ಮಸ್ತಕಾಭಿಷೇಕದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪೂಜ್ಯ ಹೆಗಡೆಯವರು ಇವತ್ತು ನಮ್ಮೊಂದಿಗೆ ಇದ್ದು ನಮ್ಮ ಇಡೀ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಅವರಿಗೆ ಸಹ ನಾನು ಭಕ್ತಿಪೂರ್ವಕವಾದ ಪ್ರಣಾಮಗಳು ಸಲ್ಲಿಸಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಲ್ಲಿಯ ಶಾಸಕರು ಹರೀಶ್ ಪೂಂಜಾರ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹ ನಮ್ಮ ಜೈನರಿಗೆ ಈ ಒಂದು ವೇಣೂರು ಸಮಿತಿ ಇರಲಿ, ನಮ್ಮ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜೈನರಿಗೂ ಸಹ ತನ್ನದೇ ಆದಂತಹ ಕೊಡುಗೆಯನ್ನು ಇಟ್ಟು ನಮ್ಮ ಬೆಳ್ತಂಗಡಿಯ ಒಂದು ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಮಾನ್ಯ ಹರೀಶ್ ಪೂಂಜರಿಗೆ ಸಹ ನಾನು ಇಲ್ಲಿ ತಮ್ಮ ಎಲ್ಲರ ಪರವಾಗಿ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹರ್ಷಣ್ಣನವರು ನಮ್ಮ ಸಮಿತಿಯ ಮುಖ್ಯ ಸಂಚಾಲಕರವರು. ನಾನು ಈ ಸಲ ಅವರು ಬಂದ ಮೇಲೆ ಇಲ್ಲಿಯ ಈ ಒಂದು ವೇಣೂರಿನ ನಮ್ಮ ವೈಭವದ ಒಂದು ಮಹಾಮಸ್ತಕಾಭಿಷೇಕ ಕಳೆ ಯಾವ ರೀತಿ ಬದಲಿದೆ ಅಂತ ಹೇಳಬೇಕಂತ ವಿಚಾರವನ್ನು ಇಂದು ಅವರೇ ಹೇಳಬೇಕು ನನಗೆ. ಯಾಕಂತ ಹೇಳಿದರೆ ಹಿಂದಿನ 2 ಮೀಟಿಂಗ್ ನಡೆಸುವ ಮೊದಲು ವೇಣೂರು ಹೇಗಿತ್ತು, ಅವರು ಮೀಟಿಂಗ್ ನಡೆಸಿದ ನಂತರ ಹೇಗಿತ್ತು ಅಂತ ಹೇಳುವಂಥ ವಿಚಾರ ಅವರೇ ಅವರ ಬಾಯಿಂದ ಹೇಳಿದರೆ ಉತ್ತಮ. ನಾನು ಹೇಳಿದರೆ ಅದು ಸರಿಯಾಗೋದಿಲ್ಲ ಅಂತ ನನ್ನ ಭಾವನೆ. ಆದರೂ ಸಹ ಸಂಚಾಲಕನ ನಮ್ಮ ಪ್ರಧಾನ ಸಂಚಾಲಕರ ನೇತೃತ್ವದಲ್ಲಿ ಅವರು ಇದ್ದುಕೊಂಡು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದಾರೆ. ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಈ ಒಂದು ಸಮಿತಿಯ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿಯಾದಂಥ ಅಭಯಚಂದ್ರ ಜೈನ್ ಅವರು ನಮಗೆ ಮತ್ತು ಸರ್ಕಾರಕ್ಕೆ ಒಂದು ಸಂಬಂಧ ಅಥವಾ ಕೊಂಡಿಯಾಗಿದ್ದುಕೊಂಡು ಮಾನ್ಯ ಅಭಯಚಂದ್ರ ಜೈನ್ ರವರ ಮುಖಾಂತರ ಸರ್ಕಾರದ ಹಲವಾರು ಕೊಡುಗೆಗಳಿಸಲ್ಲ ನಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳುವಂಥ ಒಂದು ಆಶೆ ಇತ್ತು ನಮಗೆ. ಅವರು ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ. ತದನಂತರ ಉಪಮುಖ್ಯಮಂತ್ರಿಗಳು ಇವತ್ತು ಬರಬೇಕಾಗಿತ್ತು, ಅದು ಏನೋ ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ಆದರೆ ನಮಗೆ ಇಲ್ಲಿಯ ನಮ್ಮ ಮಹಾಮಸ್ತಕಾಭಿಷೇಕಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬಹಳಷ್ಟು ಸವಲತ್ತುಗಳು ಈ ಸಲ ನಮಗೆ ಸಿಕ್ಕಿದೆ. ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ಅವರು ನಮಗೆ ತರಿಸಿಕೊಟ್ಟಿದ್ದಾರೆ. ಮಾತ್ರ ಅಲ್ಲದೆ ಮುಖ್ಯಮಂತ್ರಿಗಳ ನಿಧಿಯಿಂದಲೂ ಸಹ ಸುಮಾರು 50 ಲಕ್ಷ ರೂಪಾಯಿ ನಮಗೆ ಬೇರೆ ಬೇರೆ ಕಾಮಗಾರಿಗಳಿಗೆ ತೆಗೆದುಕೊಟ್ಟಿದ್ದಾರೆ. ಇಲ್ಲಿಯ ಸುತ್ತಮುತ್ತಲಿನ ಮಾರ್ಗಗಳ ಬಗ್ಗೆ ಬೇರೆ ಬೇರೆ ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ಮೆಂಟ್ನ ಬಗ್ಗೆ ಮಾನ್ಯ ಅಭಯಚಂದ್ರ ಜೈನರ ನೇತೃತ್ವದಲ್ಲಿ ಎಲ್ಲ ಆಗಿದೆ ಅಂತ ಹೇಳಿ ನಾನು ಸಂತೋಷ ಪಡ್ತೇನೆ. ಆದ್ದರಿಂದ ನಮ್ಮ ಸಮಿತಿ ಮತ್ತು ಅದರ ಸರ್ಕಾರ ಇದರ ಮಧ್ಯೆ ಒಂದು ಕೊಂಡಿಯಾಗಿದ್ದುಕೊಂಡು ನಮಗೆಲ್ಲರಿಗೂ ಸಹಕಾರ ಮಾಡಿದಂತಹ ಮಾನ್ಯ ಅಭಯಚಂದ್ರ ಜೈನ್ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಥಮ ಪ್ರಜೆ ವೇಣೂರಿನ ಪ್ರಥಮ ಪ್ರಜೆ
ಮಾನ್ಯ ನೇಮಯ ಕುಲ್ಲಾರು ಸಹ ಇದ್ದಾರೆ. ಇವರು ನಮ್ಮ ಇಲ್ಲಿಯ ವೇಣೂರಿನ ಪ್ರಥಮ ಪ್ರಜೆಯಾಗಿದ್ದಾರೆ, ಮಂಡಲದ ಅಧ್ಯಕ್ಷರಾಗಿದ್ದಾರೆ. ಅವರು ಈಗ ತಾನೇ ಒಂದು ವರ್ಷಗಳ ಹಿಂದೆ ಇಲ್ಲಿ ವೇಣೂರಿನ ಒಂದು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಬ್ರಹ್ಮಕಲಶ ಸಂದರ್ಭದಲ್ಲಿ ಸಹ ಇದ್ದುಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಇದೊಂದು ಅವರಿಗೆ ಸುಯೋಗ. ಯಾಕೆಂತ ಹೇಳಿದರೆ ಎಲ್ಲ ಜನಪ್ರತಿನಿಧಿಯಿಂದ ಅವಕಾಶ ಎಲ್ರಿಗೂ ಸಹ ಈ ಒಂದು ಮಹಾಮಸ್ತಕಾಭಿಷೇಕ ಇರುವಂಥ ಸಂದರ್ಭದಲ್ಲಿ ಅವಕಾಶ ಸಿಗುವುದಿಲ್ಲ. ಆದ್ದರಿಂದ ಮಾನ್ಯ ಹರೀಶ್ ಪಂಜರೆ ನಿಮಗೆ ಮತ್ತು ಮಾನ್ಯ ನೇಮಯ ಕುಲಾಲ್ರಿಗೆ ಇದು ಸಿಕ್ಕಿರುವಂಥ ಅವಕಾಶ ಇನ್ನು 12 ವರ್ಷದ ನಂತರ ನಡೆಯುವಂಥ ಈ ಮಹಾಮಸ್ತಕಾಭಿಷೇಕ, ಈ ಮಹಾಮಸ್ತಕಾಭಿಷೇಕವುದು ತಮಗೆಲ್ಲರಿಗೂ ಸಹ ಇದೊಂದು ಸುಯೋಗ ಅಂತ ಮಾನ್ಯ ನಮ್ಮ ಇಲ್ಲಿಯ ಅಧ್ಯಕ್ಷರು ಸಹ ನಮ್ಮೊಂದಿದ್ದಾರೆ. ಅವರಿಗೆ ಸಹ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸಮಿತಿಯ ಕಾರ್ಯದರ್ಶಿಗಳಾದಂಥ ಪ್ರವೀಣ್ ಕುಮಾರ್ ಇಂದ್ರರವರು, ನಾನು ಅವರ ಬಗ್ಗೆ ಹೇಳಿದರೆ ತಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ನಾನು ಯಾವಾಗಲೂ ಹೇಳೋದುಂಟು, ತಾವು ಯಾವಾಗಲೂ ನಿಮ್ಮ ಫೋನ್ ಸ್ವಿಚ್ ಆಫ್ ಮಾಡಿರಬೇಕು ಅಂತೇಳಿ ನಾನು ಯಾವಾಗಲೂ ಹೇಳಲಿಕ್ಕಿದೆ ಅವರಿಗೆ. ಯಾಕೆಂತ ಹೇಳಿದರೆ ಸುಮಾರು ಈ ಒಂದು ಮಹಾಮಸ್ತಕಾಭಿಷೇಕ ಅನೌನ್ಸ್ಮೆಂಟ್ ಆದಮೇಲೆ ಆ ಮನುಷ್ಯ ಸರಿಯಾಗಿ ನಿದ್ರೆ ಮಾಡಿರಲಿಕ್ಕಿಲ್ಲ. ತಮಗೆ ಸಹ ಭಾಳಷ್ಟು ಉಪದ್ರ ಕೊಡ್ತಿದ್ರು. ಆದರೆ ನಾನು ಪೂಜ್ಯ ವೀರೇಂದ್ರ ಹೆಗ್ಡೆ ಹೇಳ್ತಿರೋ ಇದರ ಒಂದು ಈ ಒಂದು ಸಕ್ಸಸ್ನ ಹಿಂದೆ ಮಾನ್ಯ ಪ್ರವೀಣ್ ಕುಮಾರ್ ಇಂದ್ರ ಅವರ ಒಂದು ಪೂರ್ಣ ಪರಿಶ್ರಮ ಇದೆ ಅಂತ ನಾನು ತಮಗೆ ಮಾನ್ಯ ಹೆಗಡೆ ಅವರಿಗೆ ನಾನು ತಿಳಿಸ್ತಾ ಇದ್ದೇನೆ. ಅವರಿಗೂ ಸಹ ನಾನು ನಮ್ಮ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯ ಜಯರಾಜ್ ಕಂಬಳಿ ಅವರು ನಮ್ಮ ಕೋಶಾಧಿಕಾರಿ, ಪ್ರತಿ ದಿವಸ ಸಹ ಬಂದು ಎಷ್ಟು ಹಣ ಆಗಿದೆ, ಎಷ್ಟು ಖರ್ಚಾಗಿದೆ ಅಂಥೇಳಿ ಭಾಳ ಸ್ಟ್ರಿಕ್ಟಾಗಿ ನಮ್ಮ ಹತ್ರ ಮಾತಾಡೋ ಜನ ಇದ್ದರೆ ಅದು ಮಾನ್ಯ ಜಯರಾಜ್ ಕಂಬಳಿ ಅವರು. ಆದರೂ ನನಗೆ ಸಹ ಅವರು ಬಾಕಿ ಬಿಡ್ತಿರಲಿಲ್ಲ. ಅರಸರೆ ಎಷ್ಟು ಕೊಟ್ಟಿದ್ದೀರಿ, ಎಷ್ಟು ತಗೊಂಡಿದ್ದೀರಿ ಎಲ್ಲ ವಿಚಾರ ಕೇಳ್ತಿದ್ರು ಅವರು ಅಂತ. ಮಾನ್ಯ ಜಯರಾಜ್ ಕಂಬಳಿ ಅವರು ಸಹ ನಮ್ಮ ಜೊತೆ ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ಸಹ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ನನ್ನ ಸಹೋದರ ಮಾನ್ಯ ಶಿವಪ್ರಸಾದ್ ಅಜಿಲರು ಸಹ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವನಿಗೆ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ತುಂಬ ಇಲ್ಲಿಯ ಈ ವೇಣೂರಿನ ಮಹಾಮಸ್ತಕಾಭಿಷೇಕ ನಡೀಬೇಕಾದ್ರೆ ಇದಕ್ಕೆ ತುಂಬ ಜನ ಸಹಕರಿಸಿದಂತಹ ಮಹನೀಯರು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು, ಇಲಾಖೆಯವರು, ನಮ್ಮ ಸರ್ಕಾರದ ವತಿಯಿಂದ ಬಂದಂಥ ಎಲ್ಲ ಅಧಿಕಾರಿಗಳು ಸಹ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯವಾಗಿ ಈ ಒಂದು ಮಹಾಮಸ್ತಕಾಭಿಷೇಕ ಸಕ್ಸಸ್ ಆಗಬೇಕಾದ್ರೆ ಇದರ ಹಿಂದೆ ನಮ್ಮ ಮೀಡಿಯಾದವರ ಕೊಡುಗೆ ಭಾಳಷ್ಟಿದೆ. ಯಾಕೆ ನಮ್ಮ ಪ್ರಥಮ ದಿನದ ಮೀಟಿಂಗಿಂದ ಹಿಡಿದು ಇಲ್ಲಿಯ ತನಕ ಸಹ ಎಲ್ಲ ನಮ್ಮ ವಿಚಾರವನ್ನು ಸಹ ಮೀಡಿಯಾದವರು ಭಾಳಷ್ಟು ಪಬ್ಲಿಸಿಟಿ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ತುಂಬ ಸಂತೋಷ. ಯಾಕೆಂತ ಹೇಳಿದರೆ ಅವರು ಇಲ್ದಿದ್ರೆ ನಮ್ಮ ಈ ಒಂದು ಮಹಾಮಸ್ತಕಾಭಿಷೇಕ ಇಷ್ಟು ಒಳ್ಳೆ ರೀತಿಯ ಒಂದು ಪ್ರಚಾರ ಖಂಡಿತ ದೀಕ್ಷಿಸ್ತಿರಲಿಲ್ಲ. ಅವರು ಇಡೀ ನಾವು ಬರೀ ಕರ್ನಾಟಕ ರಾಜ್ಯದ ಮಟ್ಟದಲ್ಲಿ ಮಾಡಬೇಕಂತಿದ್ರು ಸಹ ಅದು ಆಲ್ ಇಂಡಿಯಾ ಲೆವೆಲಲ್ಲಿ ತಲುಪುವ ಹಾಗೆ ಮಾಡಿದಂಥ ಒಂದು ಕೀರ್ತಿ ಇದ್ದರೆ ಅದು ನಮ್ಮ ಮೀಡಿಯಾದವರಿಗೆ. ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಇಲ್ಲಿ ಬಂದಂತಹ ನಮ್ಮ ಶ್ರಾವಕರಿಗೂ ಎಲ್ರಿಗೂ ಸಹ ಬಂದಂಥ ಭಕ್ತಾಭಿಮಾನಿಗಳಿಗೆ ನಾನು ಎಲ್ಲರ ಪರವಾಗಿ ತಮ್ಮ ಸಮಿತಿಯ ಪರವಾಗಿ ತಮ್ಮ ಎಲ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಆಗಮಿಸಿದ ಪೂಜ್ಯರನ್ನ, ಗಣ್ಯರನ್ನ ಮತ್ತು ತಮ್ಮೆಲ್ಲರನ್ನೂ ಕೂಡ ಇವತ್ತಿನ ಸೇವಾಕರ್ತೃಗಳು ಆದಂತಹ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ ಅಜಿಲರು ಸಭಾ ಗೌರವದ ದೃಷ್ಟಿಯಿಂದ ಅವರನ್ನು ಗೌರವಿಸಬೇಕು. ಜೊತೆಗೆ ಇವತ್ತಿನ ಸೇವಾಕರ್ತೃಗಳಾಗಿ ಕೂಡ ಸಮಿತಿಯ ವತಿಯಿಂದ ಮತ್ತು ಸಮಾಜದ ವತಿಯಿಂದ ಅವರನ್ನು ಗೌರವಿಸಬೇಕು. ಅವರನ್ನು ಶ್ರೀ ಪ್ರವೀಣ್ ಕುಮಾರ್ ಇಂದ್ರ ಅವರು ಎಲ್ಲರ ಪರವಾಗಿ ಇವತ್ತಿನ ಸೇವಾಕರ್ತೃಗಳನ್ನು ಗೌರವಿಸಿಕೊಡಬೇಕು, ಅರಸರನ್ನ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಶ್ರೀ ಪ್ರವೀಣ್ ಕುಮಾರ್ ಇಂದ್ರ ಅವರು ಎಲ್ಲರ ಪರವಾಗಿ ಅರಸರನ್ನ ಗೌರವಿಸುತ್ತಾರೆ. ಇವತ್ತಿನ ಸೇವಾಕರ್ತೃಗಳನ್ನು ಗೌರವಿಸುವ ಕಾರ್ಯ ಕೂಡ ಜೊತೆಗೆ ನಡೀತಾ ಇದೆ. ಶ್ರೀ ಅಭಯಚಂದ್ರ ಜೈನ್ ಅವರು ಕೂಡ ಹಾರ ಹಾಕಿ ಅರಸರನ್ನ ಗೌರವಿಸ್ತಾ ಇದ್ದಾರೆ. ಇವತ್ತಿನ ಸಮಾರಂಭದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಶ್ರೀ ಕೆ ಅಭಯಚಂದ್ರ ಜೈನ್ ಅವರಿಗೆ ಶ್ರೀ ಶಿವಪ್ರಸಾದ್ ಅಜಿಲ ಅವರು ಶಾಲು ಹಾರದೊಂದಿಗೆ ಗೌರವಿಸಬೇಕು, ಗೌರವಾರ್ಪಣೆ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಇವತ್ತಿನ ಅತಿಥಿಗಳಾದ ಶ್ರೀ ಕೆ ಅಭಯಚಂದ್ರ ಜೈನ್ ಅವರಿಗೆ
ಸೇವಾಕರ್ತೃಗಳ ಪರವಾಗಿ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಸಹೃದಯ ಬಂಧುಗಳ ಪರವಾಗಿ ಗೌರವಾರ್ಪಣೆ. ನಮ್ಮೆಲ್ಲರ ಚಪ್ಪಾಳೆಯ ಗೌರವ. ಬಂಧುಗಳೇ, ನೆನಪು ಮಾಡಿಕೊಡಬೇಕು, ಈ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಶ್ರೀ ಕೆ ಹರೀಶ್ ಪುಂಜಾ ಅವರು ಬಹುಶಃ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿಯೂ ಅತ್ಯಂತ ಸಂಭ್ರಮದಿಂದ ಭಾಗವಹಿಸಿದವರು. ಈಗ ಮಹಾಮಸ್ತಕಾಭಿಷೇಕದ ಸಡಗರದಲ್ಲಿದ್ದಾರೆ. ವಿಶೇಷವಾಗಿ ವೇಣೂರು ನಗರಾಲಂಕಾರದ ಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ಪುಂಜರು ಎನ್ನುವುದನ್ನು ಇಲ್ಲಿ ನೆನಪು ಮಾಡಿಕೊಳ್ತಾ ಅವರನ್ನು ಈ ಸಮಾರಂಭದಲ್ಲಿ ಅತಿಥಿಯಾಗಿ ನಾವು ಗೌರವಿಸ್ತಾ ಇದ್ದೇವೆ. ಗೌರವವನ್ನು ನಡೆಸ್ಕೊಳ್ಬೇಕು ಅಂತ ಶ್ರೀ ಪ್ರೌಷ್ಟಿಲ್ ಅಜಿಲಾ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರೌಷ್ಟಿಲ್ ಅಜಿಲಾ ಅವರು ವೇದಿಕೆಗೆ ಆಗಮಿಸಿ ಶ್ರೀ ಹರೀಶ್ ಪುಂಜಾ ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವವರು ಸದಾ ನಮಗೆ ಮಾರ್ಗದರ್ಶನ ಕೊಡುವವರು, ವಿಶೇಷವಾಗಿ ಯುವಕರನ್ನು ಹುರಿದುಂಬಿಸುವವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಪ್ರಧಾನ ಸಂಚಾಲಕರು. ಅವರನ್ನ ಶ್ರೀ ನವೀನ್ ಜೈನ್ ಅವರು ವೇದಿಕೆಗೆ ಆಗಮಿಸಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಸೇವಾಕರ್ತೃಗಳ ಪರವಾಗಿ ಶ್ರೀ ನವೀನ್ ಜೈನ್ ಅವರು. ಶ್ರೀ ಹರ್ಷೇಂದ್ರ ಕುಮಾರ್ ಅವರ ದಿವ್ಯವಾದಂತಹ ಮಾರ್ಗದರ್ಶನ, ಪ್ರೋತ್ಸಾಹ ಇದನ್ನು ಸದಾಕಾಲ ನೆನಪು ಮಾಡಿಕೊಳ್ತಾ ವೇಣೂರು ಕ್ಷೇತ್ರದ ಪರವಾಗಿ ಇವತ್ತಿನ ಸೇವಾಕರ್ತೃಗಳ ಪರವಾಗಿ ಈ ಗೌರವಾರ್ಪಣೆಯನ್ನು ನೆರವೇರಿಸಿಕೊಡ್ತಾ ಇದ್ದೇವೆ. ವೇಣೂರಿನ ಪ್ರಥಮ ಪ್ರಜೆ ಮಹಾಮಸ್ತಕಾಭಿಷೇಕದ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿರುವಂತಹ ಶ್ರೀ ನೇಮಯ್ಯ ಕುಲಾಲ್ ಇವರಿಗೆ ಡಾಕ್ಟರ್ ನರೇಂದ್ರ ಜೈನ್ ಅವರು ವೇದಿಕೆಗೆ ಆಗಮಿಸಿ ಗೌರವಾರ್ಪಣೆ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ವೇಣೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಆಗಿರುವಂಥ ಶ್ರೀ ನೇಮಯ್ಯ ಕುಲಾಲ್ ಅವರಿಗೆ ನಮ್ಮೆಲ್ಲರ ಪರವಾಗಿರ್ತಕ್ಕಂಥ ಗೌರವಾರ್ಪಣೆಯನ್ನು ಡಾಕ್ಟರ್ ನರೇಂದ್ರ ಜೈನ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಬಂಧುಗಳೇ, ಮತ್ತೊಮ್ಮೆ ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇನ್ನು 9 ದಿನಗಳ ಪರ್ಯಂತರ ನಡೆಯುವಂತಹ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಧಾರ್ಮಿಕ ಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿ ಎನ್ನುವ ಶುಭಾಶಯದೊಂದಿಗೆ ಇದೀಗ ಉದ್ಘಾಟನಾ ಸಮಾರಂಭ ನೆರವೇರಲಿಕ್ಕಿದೆ. ಸಮಾರಂಭದ ಅಧ್ಯಕ್ಷರು ಅತಿಥಿ ಗಣ್ಯರು ಕೂಡ ಅವರ ಜೊತೆ ಉಪಸ್ಥಿತರಿರಬೇಕು ಅಂತ ಪ್ರಾರ್ಥಿಸ್ತೇವೆ. ಒಂಬತ್ತು ದಿನಗಳ ಪರ್ಯಂತ ನಡೆಯುವ ಧಾರ್ಮಿಕ ಅದನ್ನೆಲ್ಲ ಹಂಚಿಕೊಳ್ತಕ್ಕಂತಹ ಈ ಧಾರ್ಮಿಕ ಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಸಂಸ್ಕೃತಿಯನ್ನು ಉದ್ದೀಪನಗೊಳಿಸ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ದೀಪ ಬೆಳಗಿಸಿ ಮುನಿಶ್ರೀಗಳವರಿಗೆ ಮೈಕ್ ಕೊಡಿ. ಬಂಧುಗಳೇ, ಸಾಮಾನ್ಯವಾಗಿ ನಾವೆಲ್ಲ ಮಾತನಾಡುವಾಗ ಕೇಳುವ ಪ್ರಶ್ನೆ, ಈ ದಿವಸ ಎಂಥ ವಿಶೇಷ ಅಂತ. ಹಾಗೆಯೇ ಯಾರಾದರೂ ಮಹಾಮಸ್ತಕಾಭಿಷೇಕ 12 ವರ್ಷದ ಬಳಿಕ ಮತ್ತೆ ಬಂದಿದೆ, ಆದರೆ ವೇಣೂರಿನ ಮಹಾಮಸ್ತಕಾಭಿಷೇಕದ ಈ ವರ್ಷದ ವಿಶೇಷ ಏನು ಅಂತ ಯಾರಾದರೂ ಕೇಳಿದರೆ ನಾವು ತಟ್ಟನೆ ಕೊಡಬಹುದಾದ ಉತ್ತರ ಯುಗಳ ಮುನಿಶ್ರೀಗಳವರ ಉಪಸ್ಥಿತಿ ಮತ್ತು ಅವರ ಅನುಗ್ರಹ ಅಂತ. ಯಾಕೆಂದರೆ ಅದು ಸಾಧಾರಣ ಮಟ್ಟಕ್ಕೆ ಸಿಗ್ತಕ್ಕಂಥದ್ದಲ್ಲ. ಅಂಥದ್ರಲ್ಲಿ ಸುಯೋಗದಿಂದ ಕರ್ನಾಟಕದಲ್ಲಿ ವಿಹಾರ ಮಾಡುತ್ತಿರುವಂತಹ ಮುನಿಶ್ರೀಗಳವರು ಪರಮಪೂಜ್ಯ ಅಮೋಘ ಕೀರ್ತಿ ಮುನಿ ಮಹಾರಾಜರು ಮತ್ತು ಪರಮಪೂಜ್ಯ ಅಮರಕೀರ್ತಿ ಮುನಿ ಮಹಾರಾಜರು ಅವರು ಈ ಸಲ ಉಪಸ್ಥಿತರಿದ್ದಾರೆ. ವಿಶೇಷ ಅಂದರೆ ನಮಗೆಲ್ಲ ಗೊತ್ತಿದೆ ಅವರು ಕರ್ನಾಟಕದವರಲ್ಲ, ಆದರೂ ಅಮೋಘ ಕೀರ್ತಿ ಮಹಾರಾಜರು
ಬಹುಶಃ ನಮ್ಮಲ್ಲಿ ಕನ್ನಡ ಮಾತನಾಡೋರಿಗಿಂತ ಚೆನ್ನಾಗಿ ಕನ್ನಡವನ್ನು ಅತ್ಯಂತ ಸುಂದರವಾಗಿ ಮಾತನಾಡ್ತಾರೆ. ಅವರ ಕನ್ನಡ ಕೇಳುವುದೇ ಒಂದು ಚಂದದ ಅನುಭವ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಅವರ ಜ್ಞಾನದ ಬೆಳಕು ಬಹಳ ವಿಶೇಷವಾದದ್ದು ಅನ್ನೋದನ್ನು ನೆನಪು ಮಾಡಿಕೊಳ್ತಾ, ಇದೀಗ ನಮ್ಮ ನಡೆಯುವ ಎಲ್ಲ ಮಹಾಮಸ್ತಕಾಭಿಷೇಕದ ಕಾರ್ಯಕ್ರಮಗಳಿಗೂ ಕೂಡ ತಮ್ಮ ಅನುಗ್ರಹ ಬೇಕು ಎನ್ನುವ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ, ಪರಮ ಪೂಜ್ಯ 108 ಗುಣಧಾರಿ ಮುನಿಶ್ರೀ ಅಮೋಘ ಕೀರ್ತಿ ಮುನಿ ಮಹಾರಾಜರು ತಮ್ಮ ಆಶೀರ್ವಚನವನ್ನು ದಯಪಾಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಪೂಜ್ಯ ಮುನಿಶ್ರೀಗಳವರಿಗೆ ನಮೋಸ್ತು 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 ಮಹಾರಾಜ್. Chief Father, हेलो भैया इसको थोड़ा ऊपर करो। इसको थोड़ा ऊपर करो। नमः श्री वर्धमानाय निर्धूतकलिलात्मने दर्पणायते श्रीमत्परमगम्भीर साद्वादामोघलाञ्छनं जियात्रैलोक्यनाथस्य शासनं जिनशासनम्। पंच परमेष्ठी भगवान की ಸರಿಯಾಗಿ ಜಯಕಾರ ಮಾಡಿ ಎರಡು ಕೈಯನ್ನು ಎತ್ತಿ ಭಕ್ತಿ ಭಾವದಿಂದ बोलिए गोमटेश्वर बाहुबली भगवान की। वर्तमान जिन शासन नायक श्री महावीर भगवान की। परम पूज्य आचार्य श्री शांति सागर जी महाराज की। परम पूज्य आचार्य गुरुवर प्रज्ञा शमन श्री देवनंदी जी महाराज की। श्रीमद् जैन धर्म की। गोमटेश्वर बाहुबली भगवान के चरण कमलों का स्मरण करते हुए सद्धर्म बंधुगळे ನಾವೆಲ್ಲ ಒಂದು ವಿಶೇಷವಾದ ಧಾರ್ಮಿಕ ಆಯೋಜನದಲ್ಲಿ ಸೇರಿದ್ದೇವೆ. ಬಾಹುಬಲಿ ಭಗವಂತನ ಯಶ ಕೀರ್ತಿ ಹೆಸರು ಇಡೀ ವಿಶ್ವನಲ್ಲಿ ನಾವು ನೋಡುತ್ತೇವೆ. ನಿಜವಾದ ಮಾತು ಏನಂದ್ರೆ, ಜೈನ ಧರ್ಮದಲ್ಲಿ ತೀರ್ಥಂಕರಕ್ಕಿಂತ ಶ್ರೇಷ್ಠ ಸ್ಥಾನ ಯಾರಿಗೇ ಇರುವುದಿಲ್ಲ.
ಜೈನ ಧರ್ಮದಲ್ಲಿ ಸರ್ವಶ್ರೇಷ್ಠ ಸ್ಥಾನದಲ್ಲಿ ತೀರ್ಥಂಕರರು ಮಾತ್ರ ಇರುತ್ತಾರೆ. ಯಾಕಂದ್ರೆ ಅವರು ಧರ್ಮ ಪ್ರವರ್ತಕರು. ಮೂರು ಲೋಕದಲ್ಲಿ ಧರ್ಮ ತೀರ್ಥದ ಪ್ರವರ್ತನೆ ಮಾಡುವವರು ತೀರ್ಥಂಕರರು ಮಾತ್ರ ಇರುತ್ತಾರೆ. ಅದಕ್ಕೆ ಇದು ಕೂಡ ಒಂದು ನಿಜವಾದ ಮಾತಿದೆ. ನಮ್ಮ ಜೈನ ಧರ್ಮದಲ್ಲಿ ಬಸದಿಗಳಲ್ಲಿ ಮಾತ್ರ ತೀರ್ಥಂಕರರ ಬಿಂಬಗಳು ನಾವು ನೋಡುತ್ತೇವೆ. ತೀರ್ಥಂಕರರ ಬಿಂಬ ಸ್ಥಾಪನೆ ಮಾಡುವ ಒಂದು ಪರಂಪರಾ, ಅನಾದಿ ನಿಧನ ಪರಂಪರಾ ಇದೆ. ಸಾಮಾನ್ಯ ಕೇವಲಿಯರ ಬಿಂಬ ಸ್ಥಾಪನೆ ನಮ್ಮ ಜೈನ ಧರ್ಮದಲ್ಲಿ ಮೂಲ ನಾಯಕರ ಸ್ಥಾನದಲ್ಲಿ ನಾವು ನೋಡುವುದಿಲ್ಲ. ಮೂಲ ನಾಯಕ ಮೂರ್ತಿಗಳು ಯಾವಾಗಲೂ ತೀರ್ಥಂಕರರ ಮೂರ್ತಿ. बाहुबली भगवान आदिनाथ के 100 पुत्रों में से एक पुत्र थे. उनके पिता तीर्थंकर थे. प्रथम तीर्थंकरರು ಋಷಭದೇವರು. ಋಷಭದೇವರು ಇಲ್ಲಿವರೆಗೆ ಕೇವಲ ಜ್ಞಾನವನ್ನು ಹೊಂದುವುದಿಲ್ಲ, ಪಡೆಯುವುದಿಲ್ಲ. ಅಲ್ಲಿಯವರೆಗೆ ಒಂದು ಕೂಡ ಮುನಿ दीक्षा ಈ ಜಗತ್ತಿನಲ್ಲಿ ಆಗಿರಲಿಲ್ಲ. जब तक भगवान आदिनाथ को केवल ज्ञान नहीं हुआ, तब तक एक भी मुनि दीक्षा इस धरती पर नहीं हुई. जब प्रथम तीर्थंकर भगवान आदिनाथ को केवल ज्ञान की प्राप्ति हुई, उसके बाद मुनि दीक्षाएं प्रारंभ हुई. और उन दीक्षाओं में भगवान आदिनाथ के 99 पुत्रों ने दीक्षा ली. उसमें से 58 पुत्रों ने दीक्षा लेने के बाद भगवान बाहुबली रह गए. ಯಾವಾಗ ಭರತ ಚಕ್ರವರ್ತಿಯ ಒಂದು ವಿಜಯ ಸಂಧಿ ಇರುತ್ತದೆ, ಷಟ್ಖಂಡದ ಮೇಲೆ ವಿಜಯ ಪ್ರಾಪ್ತಿ ಮಾಡುವ ಒಂದು ಸಂದರ್ಭ ಇದೆ, ಚಕ್ರವರ್ತಿ ಆಗುವ ಸಂದರ್ಭ ಇದೆ, ಚಕ್ರರತ್ನ ಪ್ರಕಟ ಆಗುವ ಸಂದರ್ಭ ಇದೆ. ಆವಾಗ ಒಂದು ವ್ಯಾಖ್ಯಾನ ನಮ್ಮ ಜೈನ ಧರ್ಮದಲ್ಲಿ ಜಿನಸೇನಾಚಾರ್ಯರು ಬರೆದಿದ್ದಾರೆ. ಭರತ ಮತ್ತು ಬಾಹುಬಲಿಯ ಆಖ್ಯಾನ ಬರೆದಿರುವವರು ಪ್ರಪ್ರಥಮ ಕಾವ್ಯ ಅಂದ್ರೆ ಮಹಾಪುರಾಣ. 8ನೇ ಶತಮಾನದಲ್ಲಿ ಜಿನಸೇನಾಚಾರ್ಯರು ಆಗಿದ್ದಾರೆ. ಅವರು ಮಹಾಪುರಾಣದಲ್ಲಿ ಭಗವಾನ್ ಆದಿನಾಥರ, ಭರತ ಚಕ್ರವರ್ತಿಯವರ, ಬಾಹುಬಲಿ ಕಾಮದೇವರ ಮತ್ತು 63 ಶಲಾಕಾ ಪುರುಷರ ವ್ಯಾಖ್ಯಾನ ಈ ಮಹಾಪುರಾಣದಲ್ಲಿ ನಾವು ನೋಡುತ್ತೇವೆ. ಸದ್ಧರ್ಮ ಬಂಧುಗಳೇ, ಅದರಲ್ಲಿ ಬಾಹುಬಲಿ ಭಗವಂತರ ಚರಿತ್ರವಿದೆ. ಆ ಚರಿತ್ರವನ್ನು ಓದಿದ ನಂತರ ನಮಗೆ ಗೊತ್ತಾಗುತ್ತದೆ ತೀರ್ಥಂಕರಕ್ಕಿಂತ ಶ್ರೇಷ್ಠ ಸ್ಥಾನ ಯಾರಿಗೆ ನಮ್ಮ ಜೈನ ಧರ್ಮದಲ್ಲಿ ಇಲ್ಲ. ಆದರೂ ಸಹ ಬಾಹುಬಲಿ ಭಗವಂತರ ಒಂದು ವಿಶೇಷತೆಯನ್ನು ನೋಡಿ ಈ ಜಗತ್ತಿನಲ್ಲಿ ಅವರಿಗೆ ಕೂಡ ತೀರ್ಥಂಕರರ ಹಾಗೆ ಒಂದು ಖ್ಯಾತಿ, ಪ್ರಸಿದ್ಧಿ, ಯಶ ಪ್ರಾಪ್ತವಾಗುತ್ತದೆ. ಭರತ ಚಕ್ರವರ್ತಿಯೊಡನೆ ಏನು ಘಟನೆಯಾಗುತ್ತದೆ, ಅದು ಆದ ನಂತರ ಅವರು ನೇರವಾಗಿ ಭಗವಾನ್ ವೃಷಭದೇವರ ಸಮವಶರಣದಲ್ಲಿ ಹೋಗಿ ಮುನಿ ದೀಕ್ಷಾ ಸ್ವೀಕರಿಸುತ್ತಾರೆ. ಮುನಿ ದೀಕ್ಷೆಯನ್ನು ಸ್ವೀಕರಿಸಿ ಕಾಡಿನಲ್ಲಿ ಹೋಗಿ ಅವರು ಧ್ಯಾನ ಮಾಡುತ್ತಾರೆ. ಕೆಲವರು ಹೇಳುತ್ತಾರೆ ಭರತ ಚಕ್ರವರ್ತಿಯ ಜೊತೆ 3 ಯುದ್ಧಗಳು ಆದ ನಂತರ ವೈರಾಗ್ಯವನ್ನು ಹೊಂದಿ ಬಾಹುಬಲಿ ಅವರು ನೇರವಾಗಿ ಕಾಡಿನಲ್ಲಿ ಹೋಗಿ ದೀಕ್ಷೆ ತಗೊಳ್ಳುತ್ತಾರೆ. ಈ ಮಾತು ತಪ್ಪಿದೆ. ದೀಕ್ಷಾ ಯಾವಾಗಲೂ ತೀರ್ಥಂಕರರ ಸಾಕ್ಷಿಯಿಂದವಾಗುತ್ತದೆ, ಗುರುಗಳ ಸಾಕ್ಷಿಯಿಂದವಾಗುತ್ತದೆ. 24 ತೀರ್ಥಂಕರರಿಗೆ ಬಿಟ್ಟರೆ ಈ ಜಗತ್ತಿನಲ್ಲಿ ಮುನಿ ದೀಕ್ಷಾ ಬೇಕು ಅಂದರೆ ಗುರುಗಳು ಬೇಕೇ ಬೇಕು. ತೀರ್ಥಂಕರರು ಮಾತ್ರ ನೇರವಾಗಿ ಕಾಡಿನಲ್ಲಿ ಹೋಗುತ್ತಾರೆ, ಅರಮನೆಯನ್ನು ಬಿಟ್ಟು, ಮತ್ತು ಅಲ್ಲಿ ಹೋಗಿ
ತಾನೇ ದೀಕ್ಷಾ ಸ್ವೀಕರಿಸುತ್ತಾರೆ, ಅವರಿಗೆ ಗುರುಗಳು ಇರುವುದಿಲ್ಲ. ಗುರು ಇಲ್ಲ, ಆದರೆ ಬೇರೆ ಎಲ್ಲ ಶಿಷ್ಯರಿಗೆ ಗುರುಗಳು ಬೇಕೇ ಬೇಕು. ಭರತ ಚಕ್ರವರ್ತಿ ಇರಲಿ, ಬಾಹುಬಲಿ ಇರಲಿ, ಅಥವಾ ಋಷಭ ಸೇನಾದಿ 100 ಮಕ್ಕಳು ಇರಲಿ, ಬಂಧುಗಳೇ, ತೀರ್ಥಂಕರರ ಸಾಕ್ಷಿಯಿಂದ ಅವರ ಸಾಕ್ಷಾತ್ಕಾರ ಎದುರು ಹೋಗಿ ಎಲ್ಲ ದೀಕ್ಷೆಯನ್ನು ಸ್ವೀಕರಿಸುತ್ತಾರೆ. ಬಾಹುಬಲಿ ಭಗವಾನ್ ने दीक्षा ली और जंगल में जाकर के ध्यान किया, ऐसा ध्यान किया कि 1 साल तक वे अपने स्थान से हिले नहीं. ಇತಿಹಾಸದಲ್ಲಿ ಪ್ರಥಮ ಮಹಾಪುರುಷ ಅಂದ್ರೆ ಬಾಹುಬಲಿ. ದೀಕ್ಷಾ ಸ್ವೀಕರಿಸಿದ್ರು, ದೀಕ್ಷಾ ಆಗಿತ್ತು, ಆದರೆ ಆಹಾರ ಮಾಡಿ ಇಲ್ಲ. 1 ವರ್ಷವರೆಗೆ ಆಹಾರ ಮಾಡಿ ಇಲ್ಲ. 1 ವರ್ಷ ತನಕ ಅವರು ಒಂದೇ ಸ್ಥಾನದಲ್ಲಿ, ಒಂದೇ ಆಸನದಲ್ಲಿ, ಖಡ್ಗಾಸನದಲ್ಲಿ ನಿಂತುಕೊಂಡು ಧ್ಯಾನ ಮಾಡಿದರು. ಮಳೆಗಾಲ, ಚಳಿಗಾಲ, ಬಿಸಿಲಿಗಾಲ 3 ಕಾಲದಲ್ಲಿ ಅವರು ಅಚಲವಾಗಿ, ಅತ್ಯಂತ ನಿಶ್ಚಲವಾಗಿ ನಿಂತುಕೊಂಡು ಧ್ಯಾನ ಮಾಡಿದರು. ಮತ್ತು ಒಂದು ಹಠ, 4 ಪ್ರಕಾರ ಹಠ ಹೇಳುತ್ತಾರೆ. ಬಾಲಹಠ, ಸ್ತ್ರೀ ಹಠ, ಅದರಲ್ಲಿ ಒಂದು ಯೋಗಿ ಹಠ ಹೇಳುತ್ತಾರೆ. ಯೋಗಿ ಹಠ, ರಾಜಹಠ, ಬಾಲಹಠ, ಸ್ತ್ರೀ ಹಠ ಮತ್ತು ಯೋಗಿ ಹಠ. ಹಠ ನಿಮ್ಮೆಲ್ಲರಿಗೆ ಗೊತ್ತು, ಮನೆ ಮನೆಯಲ್ಲಿ ಹಠ ಮಾಡುವವರು ಇದ್ದಾರೆ. ಯೋಗಿ ಹಠ, ಯೋಗಿ ಹಠ ಏನಿರುತ್ತದೆ ಅದು ಈ ಬಾಹುಬಲಿ ಭಗವಂತರ ಚರಿತ್ರೆ ನಮಗೆ ತೋರಿಸುತ್ತದೆ. ಯೋಗಿ ಹಠ ಏನಿತ್ತು? ಯೋಗ ಚಕ್ರವರ್ತಿ ಆಗಿದರು ಭಗವಾನ್ ಬಾಹುಬಲಿ. ಯೋಗದಲ್ಲಿ ಚಕ್ರವರ್ತಿ. ಮನಸ್ಸಿನಲ್ಲಿ ಉಂಟಾಗುತ್ತಿರುವ 6 ಪ್ರಕಾರ ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿದರು. 6 ಪ್ರಕಾರ ವಿಕಾರಗಳನ್ನು ಗೆಲ್ಲಿದರು. ಅದಕ್ಕಾಗಿ ಅವರಿಗೆ ಯೋಗ ಚಕ್ರವರ್ತಿ ಎಂದು ಹೇಳುತ್ತಾರೆ. ಭಗವಾನ್ ಋಷಭದೇವರು ಧರ್ಮ ಚಕ್ರವರ್ತಿ, ಭರತ ಚಕ್ರವರ್ತಿ, ಭೂಚಕ್ರವರ್ತಿ. ಭರತನು ಭೂಚಕ್ರವರ್ತಿ, ಆದಿನಾಥ ಧರ್ಮ ಚಕ್ರವರ್ತಿ ಮತ್ತು ಬಾಹುಬಲಿ ಯೋಗ ಚಕ್ರವರ್ತಿ. ಒಂದೇ ಕುಟುಂಬದಲ್ಲಿ 3 ಚಕ್ರವರ್ತಿ ಆಗಿದರು. 6 ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡುವವರು ಬಾಹುಬಲಿ ಅವರು ಯೋಗ ಚಕ್ರವರ್ತಿ. ಏನ್ ಹಠ ಇತ್ತು? ಕೇವಲ ಜ್ಞಾನ ಪಡೆಯುವವರೆಗೆ ನಾನು ಆಹಾರ ಮಾಡಲ್ಲ, ನಾನು ಆಹಾರ ಮಾಡುವುದಿಲ್ಲ. ಇದೊಂದು ಹಠ. ಈ ಹಠದಲ್ಲಿ ಅವರಿಗೆ ಸಫಲತೆ ಸಿಕ್ತು. ಯಾವಾಗ ಭರತನು ಹೋಗಿ ಪೂಜೆ ಮಾಡುತ್ತಾನೆ, ಆ ಪೂಜೆ ಮಾಡಿದ ತಕ್ಷಣ ಭಗವಾನ್ ಬಾಹುಬಲಿ ಎಲ್ಲ ವಿಕಲ್ಪಗಳಿಂದ ಮುಕ್ತರಾಗಿ ಕೇವಲ ಜ್ಞಾನವನ್ನು ಪಡೆಯುತ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಭಗವಾನ್ ಬಾಹುಬಲಿ ಅವರು 3 ಲೋಕದಲ್ಲಿ ಖ್ಯಾತಿ ಪ್ರಾಪ್ತರಾಗುತ್ತಾರೆ. ಯಾಕಂದ್ರೆ 1 ವರ್ಷದಲ್ಲಿ ಆಹಾರ ಇಲ್ಲ, ನಿರಾಹಾರ ಆಗಿ ಕೇವಲ ಜ್ಞಾನ ಪಡೆದವರು ಪ್ರಥಮ ಮಹಾಪುರುಷರು. ಅದಕ್ಕಾಗಿ ನಮ್ಮ ಇಡೀ ದೇಶದಲ್ಲಿ ಬಾಹುಬಲಿ ಭಗವಂತರು ಪ್ರಸಿದ್ಧ ಆಗಿದ್ದರು. 10ನೇ ಶತಮಾನದಲ್ಲಿ ಶ್ರವಣಬೆಳಗೊಳದಲ್ಲಿ ಚಾಮುಂಡರಾಯನು ಬಾಹುಬಲಿ ಭಗವಂತರ ವಿಗ್ರಹವನ್ನು ಕೆತ್ತಿಸಿದ್ರು. ಆಮೇಲೆ ಈ ಕರ್ನಾಟಕ ನಾಡದಲ್ಲಿ ಇದು ವಿಶೇಷ ಮಾತು. ಇಡೀ ದೇಶದಲ್ಲಿ ಭಗವಾನ್ ಬಾಹುಬಲಿ ಪ್ರಸಿದ್ಧ ಆಗಿದರು, ಹೌದು. ಆದರೆ ಇಡೀ ದೇಶದಲ್ಲಿ ಮಾತ್ರ ಕರ್ನಾಟಕ ರಾಜ್ಯ ಇದೆ. ಯಾವ ರಾಜ್ಯದಲ್ಲಿ ನಮಗೆ ಹಳೆಯ ಬಾಹುಬಲಿ ಭಗವಂತರ ಮೂರ್ತಿಗಳು ಕಾಣುತ್ತವೆ, ಇಡೀ ದೇಶದಲ್ಲಿ ಎಲ್ಲಿನೂ ಇಲ್ಲ. ದೊಡ್ಡ ದೊಡ್ಡ ವಿಗ್ರಹಗಳು ಶ್ರವಣಬೆಳಗೊಳ, ಕಾರಕಲ, ವೇಣೂರು. ಅದು ಆದ ನಂತರ ನಮ್ಮ ಪಾರ್ಶ್ವನಾಥ ನೆರಂಕಿ ಅವರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಈ ದೇಶದಲ್ಲಿ ವಿಶೇಷವಾದ ಕರ್ನಾಟಕದಲ್ಲಿ ರಾಜ್ಯದಲ್ಲಿ 10 ಬಾಹುಬಲಿ ಭಗವಂತರ
ಹಳೆಯ ಏನ್ಷಿಯಂಟ್ ಬಾಹುಬಲಿ ಭಗವಂತನ ವಿಗ್ರಹಗಳು ನಮಗೆ ತೋರಿಸಿದ್ದಾರೆ. ಪಾರ್ಶ್ವನಾಥ್ ನಿರಂಕಿಯವರು ಅವರಿಗೆ ಈ ಸಂದರ್ಭದಲ್ಲಿ ತುಂಬಾ ಆಶೀರ್ವಾದವನ್ನು ಕೊಡುತ್ತೇನೆ. ऐसे विशेष बाहुबली भगवान की प्राचीन प्रतिमाएं हमारे लिए इस कर्नाटक राज्य में देखने को मिलती हैं। और फिर उसके बाद इस युग में, इस शतमान में सबसे पहली भगवान बाहुबली की ऊंची प्रतिमा ಈ ಶತಮಾನದಲ್ಲಿ ಪ್ರಥಮ ಬಾಹುಬಲಿ ಭಗವಂತರ ಎತ್ತರ ಪ್ರತಿಮೆ ಅಂದ್ರೆ ನಮ್ಮ ಧರ್ಮಸ್ಥಳದಲ್ಲಿ ನಮ್ಮ ಹೆಗ್ಡೆಯವರು ಈ ಭಗವಾನ್ ಬಾಹುಬಲಿ ಅವರ प्रतिमेयन्नु ಕೆತ್ತಿದ್ದಾರೆ ಮತ್ತು ಸ್ಥಾಪನೆ ಮಾಡಿದ್ದಾರೆ. बहुत सुंदर प्रतिमा की स्थापना हुई और धर्मस्थल की बाहुबली स्थापना के बाद अब हमारे देश में भगवान बाहुबली की स्थापनाएं जगह जगह पर हो रही है. उत्तर भारत में भी अब भगवान बाहुबली की स्थापनाएं हमको देखने के लिए मिल रही हैं. ऐसे इस विशेष वातावरण में वेणूर की भगवान बाहुबली की प्रतिमा जो लगभग 400 साल प्राचीन है, 400 वर्ष, ಈ ಮಹಾಮಸ್ತಕಾಭಿಷೇಕವನ್ನು ದೊಡ್ಡ ವಿಜೃಂಭಣೆಯಿಂದ ಪ್ರಭಾವನ ಹಾಕಬೇಕು ಅಂತ ಮನಸ್ಸನ್ನು ಇಟ್ಟುಕೊಂಡು ಈ ವಿಶೇಷ ಪ್ರಭಾವನೆ ಮಾಡ್ತಾ ಇದ್ದಾರೆ. महामस्तकाभिषेक निर्वहिसिದ್ದಾರೆ. बहुत ही सुंदर और बहुत अच्छे से भगवान बाहुबली के महामस्तकाभिषेक की आयोजना की गई है. सरकार ने भी इसमें अपना सहयोग इसमें दिखाया है और हमारे डी वीरेंद्र जी हेगड़े, हमारे अभय चंद्र जी इत्यादि जो भी गणमान्य लोग हैं हमारे कर्नाटक के, उन्होंने इस विषय में बहुत ही अच्छा सहयोग इस महामस्तकाभिषेक के लिए प्राप्त कराया है. इस ಮಹಾಮಸ್ತಕಾಭಿಷೇಕ ನಿರ್ವಿಘ್ನವಾಗಿ ಆಗಲಿ. ಇವತ್ತು ಪ್ರಾರಂಭ ಇದೆ, ಮಂಗಳಾಚರಣೆ ಇದೆ, ಉದ್ಘಾಟನೆ ಆಗಿದೆ, ದೀಪ ಪ್ರಜ್ವಲನೆ ಆಗಿದೆ. ಸದ್ಧರ್ಮ ಬಂಧುಗಳೇ, ಈ ಮಹಾಮಸ್ತಕಾಭಿಷೇಕ ಆಯೋಜನೆ ನಿರ್ವಿಘ್ನವಾಗಿ ಆಗಲಿ, ಪೂರ್ಣವಾಗಲಿ. ಮತ್ತು ಈ ಮಹಾಮಸ್ತಕಾಭಿಷೇಕ ಮತ್ತು ಮಾತ್ರ ಒಂದು ಅಭಿಷೇಕ ಇಲ್ಲ, ಈ ಮಹಾಮಸ್ತಕಾಭಿಷೇಕದ ಮುಖಾಂತರ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಧರ್ಮ ಪ್ರಭಾವನೆಯ ವಾತಾವರಣ ಆಗಲಿ. ಮುಂದಿನ ಪೀಳಿಗೆಯಲ್ಲಿ ಧರ್ಮ ಪ್ರಭಾವನೆಯ ಸಂಸ್ಕಾರಗಳು ಬೆಳೆಯಲಿ ಎಂದು ಮನಸ್ಸಿನಲ್ಲಿ ಭಾವನೆಯನ್ನು ಇಟ್ಟುಕೊಳ್ಳುತ್ತೇನೆ. इस महामस्तकाभिषेक के द्वारा पूरे कर्नाटक में और पूरे देश में धर्ममय वातावरण बने, धर्म के संस्कारों का बीजारोपण हो, हमारे युवाओं में धार्मिक भावनाओं की जागृति हो, प्रचार हो, जैन धर्म की प्रभावना बढ़े और विश्व में जैन धर्म का एक वातावरण बने, ऐसी एक मांगलिक भावना बहता हूँ. निर्विघ्नता से ये कार्यक्रम पूर्ण हो. हमारे आए हुए सभी विशेष गणमान्य अतिथियों के लिए बहुत बहुत आशीर्वाद, हुए सभी सभाजनों के लिए भी बहुत बहुत आशीर्वाद देता हूँ कि सभी के लिए यह महामस्तकाभिषेक मंगलमय और लाभदायक सिद्ध हो. बोलिए गोमटेश्वर बाहुबली भगवान की. बोलिए परम पूज्य 108 गुणधारी अमोघ कीर्ति मुनि महाराज की. ಬಂಧುಗಳೇ, ಅತ್ಯಂತ ಮಹಾರಾಜರ ಗಂಟೆಗಟ್ಟಲೆಯ ಪ್ರವಚನ ಕೇಳುವುದೇ ಒಂದು ಆನಂದ. ಆದರೆ ಸಮಯದ ಮಿತಿಯನ್ನು ಅರ್ಥ ಮಾಡಿಕೊಂಡು ಬಹಳ ಸೀಮಿತವಾದಂಥ ಅವಧಿಯಲ್ಲಿ ಅವರು ಅನುಗ್ರಹವನ್ನು ದಯಪಾಲಿಸಿದ್ದಾರೆ, ಆಶೀರ್ವಚನವನ್ನು ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮೋಸ್ತು ನಮೋಸ್ತು ನಮೋಸ್ತುಗಳನ್ನು ಸಮರ್ಪಿಸ್ತಾ, ಇದೀಗ ಪರಮ ಪೂಜ್ಯ 108 ಗುಣಧಾರಿ ಅಮರಕೀರ್ತಿ ಮುನಿ ಮಹಾರಾಜರು ತಮ್ಮ ಆಶೀರ್ವಚನವನ್ನು ದಯಪಾಲಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಪರಮ ಪೂಜ್ಯ ಅಮರಕೀರ್ತಿ ಮುನಿ ಮಹಾರಾಜರಿಗೆ ನಮೋಸ್ತು ನಮೋಸ್ತು ನಮೋಸ್ತು. ಹಲೋ. ವಿಸತ್ಯ ಕಂದೊಟ್ಟೆದಲಾಣುಯಾರಂ ಸುಲೋಯಣಂ ಚಂದ ಸಮಾನ ತುಂಡಂ ಘೋಣಾಜಿಯಂ ಚಂ ಪಯಪುಪ್ಪಸೋಹಂ ತಂ ಗೋಮಟೇಶಂ ಪ್ರಣಮಾಮಿ ನಿತ್ಯಂ
तं गोमटेशं प्रणमामि नित्यं तं गोमटेशं प्रणमामि नित्यं। जो बोलो देवादेव 1008 श्री भगवान बाहुबली भगवान की चन्ना की जयकारा हेरी। जय लो देवादेव 1008 श्री वेणुर बाहुबली भगवान की। जय लो चारित्र चक्रवर्ती आचार्य श्री शांति सागर जी महाराज की। परम पूज्य गुरुवर प्रज्ञाश्रम आचार्य श्री देवनंदी जी महाराज की। श्रीमद जैन धर्म की। सद्धर्म सम्यक बंधुगणे, जिन्होंने एक नहीं दो नहीं 365 ದಿವಸ ಎಷ್ಟು 1 ವರ್ಷ ಎಷ್ಟು ದಿವಸ ಇದೆ 365 बराबर है ना 365 दिन तक जिनकी साधना, जिनका त्याग, जिनकी तपस्या सारे जगत के कल्याण करने वाली रही है। भगवान बाहुबली मात्र जैनों के नहीं, वे प्राणी मात्र के देवता है, वे लोक देवता है। इस संसार में भगवान बाहुबली ने जो संदेश सारे विश्व के लिए दिया, वह संदेश था कि अगर व्यक्ति अपने जीवन में सुख और शांति का अनुभव करना चाहता है, व्यक्ति अपने जीवन में आनंद का वातावरण निर्माण करना चाहता है, व्यक्ति अगर अपने जीवन में सुख की झोली को भरना चाहता है, तो वह अपने जीवन को अहिंसामय पद्धति से जीवन जिए। वह किसी को तकलीफ ना दे, वह किसी के लिए कष्ट ना दे, वे किसी के लिए किसी भी प्रकार की परेशानी ना करे। 1 साल क्यों लग गया, 1 वर्ष क्यों लग गया? क्योंकि मन में बार बार ये विकल्प उठ रहा था। युद्ध करने की इच्छा नहीं थी। ये तो इस काल का दुर्भाग्य है। ना कभी चक्रवर्ती का अपमान होता है, ना कभी महापुरुषों के लिए युद्ध करने की जरूरत पड़ती है। ये हुंडाव सर्वणी काल का दोष है। ये ऐसा विषम हुंडाव सर्पणी काल के कारण ये 3 युद्ध होने थे, ये नियोग था। ये कोई भगवान बाहुबली का अहंकार नहीं था, ना भरत चक्रवर्ती का कोई राष्ट्र अपने राज्य के प्रति लोलुपता थी, क्योंकि दोनों भी मोक्षगामी थे। जिसके पिता तीर्थंकर हो, जिसके पिता ने अपने बच्चों के लिए स्वयं अष्टमूलगुणों के संस्कार किए हो, तीर्थंकर जैसी पिता ने अपने बच्चों के ऊपर संस्कार किए हो, क्या वे बच्चे युद्ध करेंगे राज्य के लिए? क्या वे बच्चे थोड़े जमीन की भूमि के टुकड़े के लिए युद्ध करेंगे? ये कतई नहीं हो सकता। ये मात्र इस काल दोष के इस घटना से हमें शिक्षा लेनी चाहिए। इस घटना से हमें महापुरुषों का जीवन आदर्शमय जीवन होता है। महापुरुषों का जीवन एक हमारे लिए जीवन जीने की प्रेरणा देता है। उन्होंने मन में ये विकल्प बना रहा कि मेरे कारण मेरे बड़े भाई को क्लेश हुआ, मेरे कारण मेरे भाई के लिए मन में क्रोध उत्पन्न हो गया। इतने मात्र छोटा सा एक विकल्प
बरसात को सहन कर रहे थे, गर्मी को सहन कर रहे थे, ठंडी को सहन कर रहे थे, लेकिन निर्विकल्प दशा नहीं हो पा रही थी। ध्यान तो एकाग्र था, ध्यान की एकम एक अनंत गुणी विशुद्धि बढ़ रही थी, क्योंकि अगर मन में विशुद्धि ना हो तो ना गर्मी सहन हो सकती है, ना ठंडी सहन हो सकती है, ना बरसात सहन हो सकती है। उन्होंने सारे जनता के लिए एक आदर्श दिया। मन में इतनी करुणा थी, मन में शरीर के प्रति इतनी निष्प्रहता थी कि शरीर के ऊपर वेलें चढ़ गई, शरीर के ऊपर लताएं चढ़ गई, फिर भी उनका ध्यान अपनी आत्मा के ओर से हटा नहीं, उनका ध्यान अपनी धर्म में परिणति से हटा नहीं। उनको किसी राज्य का मोह नहीं सता रहा था, उनको किसी विषय वासना का मोह नहीं सता रहा था, उनके लिए किसी भी प्रकार की बाह्य विभूति की चिंता नहीं थी। उनके मन में तो मात्र एक छोटा सा भाव बार बार उत्पन्न हो जाता था, मन एकाग्र होते हुए भी, कि मेरे कारण दूसरे को तकलीफ हो गई। ये भाव अगर हमारे मन में आ जाए तो हमारे जीवन से हिंसा चली जाए। यह भाव मेरे मन में आ जाए कि मेरे कारण किसी को तकलीफ नहीं होना चाहिए, मेरे कारण किसी को कष्ट नहीं होना चाहिए, मेरे कारण किसी भी जीव के लिए परेशान नहीं होना चाहिए। यह भाव जब आपके मन में आ जाएगा तो तुम्हारे जीवन में अहिंसा आ जाएगी और तुम्हारे जीवन में सुख और शांति आ जाएगी। भगवान बाहुबली ने संदेश सारे संसार के लिए दिया, अगर सुख चाहते हो तो अहिंसा धर्म का पालन करो, किसी के लिए भी परेशान और तकलीफ मत दो, ना माता पिता के लिए तकलीफ दो, ना भाई के लिए तकलीफ दो, ना संसार के किसी प्राणी के लिए तकलीफ दो। जब वे अहिंसा के पुजारी हो गए, जब वे अहिंसा की प्रतिष्ठा अपने आप में कर ली, दिगंबरत्व को धारण कर लिया, उसके बाद उनके चरणों में सर्प पहुंच गए, उनके चरणों में खुंखार प्राणी पहुंच गए। वहां पर फिर किसी भी के लिए भी इतनी करुणा बरस रही थी, इतनी करुणा बरस रही थी कि वहां पर एक चींटी के लिए भी तकलीफ नहीं हो रही थी, एक इरवे के लिए भी तकलीफ नहीं हो रही थी। सर्प की वामिया बन गई, फिर भी प्रभु ने अपने शरीर को नहीं हिलाया। लताएं, माधवी लताएं शरीर के ऊपर चढ़ गई, फिर भी प्रभु ने अपने शरीर को किंचित मात्र भी, अपने श्वास को भी दीर्घ नहीं किया। ऐसी एकाग्रता, ऐसी शांति का अनुभव। दूसरा संदेश उन्होंने दिया कि अगर आपके जीवन में प्रगति करना चाहते हो तो दुश्मनी का नहीं, मैत्री का हाथ बढ़ाओ। अपने को जीवन में दूसरे को गले लगाना सीखो। अगर तुम सारे संसार में अपनी प्रगति चाहते हो, भगवान बाहुबली ने प्रगति का मार्ग चुना था। उन्होंने संसार की अधोगति का मार्ग छोड़कर प्रगति के मार्ग को अपनाया और वे सारे संसार के लिए बता चुके थे कि अगर आपके जीवन में कोई प्राप्त करना है, आगे बढ़ना है, तो मैत्री के हाथ को बढ़ाओ और मैत्री का हाथ बढ़ाते हुए दुनिया को अपने लगाओ। प्राणी मात्र के प्रति करुणा और आत्मीयता का संदेश भगवान बाहुबली ने इस संसार में पहली बार लोगों के लिए दिया। फिर भगवान बाहुबली ने यह संदेश दिया है, अशांति को अपने जीवन से दूर करना है। अगर अपने जीवन में शांति का एहसास करना है तो पकड़ने की, लोभ और लालच करने की बात नहीं,
छोड़ने की बात करो, त्याग का संदेश दिया। इसलिए वे जगत पूज्य बन गए, इसलिए वे सारे संसार के देवता बन गए। क्योंकि शांति सिर्फ जैनों को नहीं चाहिए, शांति सारे विश्व के प्राणी को चाहिए। और ये शांति का मार्ग अगर इस संसार में पहली बार किसी ने दिया है तो वे हमारे भगवान बाहुबली थे। उन्होंने कहा कि अगर शांति चाहिए तो त्याग धर्म को अपनाओ। जो आपसे छूट सकता है, जो आपसे त्याग हो सकता है, उसका तुम छोड़ दो। छोड़ने में जो शांति है, त्याग करने में जो शांति है, वो लेने में नहीं है, पकड़ने में नहीं है, ग्रहण करने में नहीं है, छोड़ने में शांति को। इसलिए उन्होंने सारे संसार के लिए एक त्याग का संदेश दिया और उन्होंने कहा कि अगर आत्मा की सिद्धि चाहते हो, अगर आपने आत्म वैभव का आनंद करना चाहते हो तो एकाग्र हो जाओ, कंसंट्रेशन को प्राप्त कर लो, एक जगह के स्थान को प्राप्त कर लो। यह तुम्हारे लिए अपने कार्य की सिद्धि है। जब तुम अपने मन को निश्चल कर दोगे, जब तुम अपने मन को एकाग्र कर दोगे, तब तुम्हारे कार्य की सिद्धि हो जाएगी। बंधुओं, यह विश्व मैत्री का, यह विश्व की एकता का, विश्व शांति का यह यज्ञ है। ये कोई मनोरंजन का महामस्तक अभिषेक नहीं है, ये कोई मन को रंजायमान करने वाला महामस्तक अभिषेक नहीं है। ये मन को विशुद्धि को बढ़ाने वाला जिनेंद्र भगवान का महामस्तक अभिषेक सारी संसार की हिंसा के शांति के लिए किया जाता है। ये सारे संसार में जो उपद्रव मच रहे हैं, सारे संसार में जो महायुद्ध का वातावरण निर्माण होता है, उस महायुद्ध के वातावरण को, शांति को प्रदान करने के लिए, सारे जगत के प्राणी की मन की भावनाओं को उज्जवल बनाने के लिए, सारे संसार के प्राणियों के मन में आनंद उत्पन्न होने के लिए और अपने हर व्यक्ति के मन में आनंद का स्रोत बहने के लिए भगवान बाहुबली का यह महामस्तक अभिषेक, ये साधारण अभिषेक नहीं है। सैकड़ों हजारों किलोमीटर चुर के जब गोमटेश्वर बाहुबली का अभिषेक होता है तो एक नहीं, दो नहीं, हमारे 400-400, 500-500 त्यागी वृंद हजारों किलोमीटर चल के प्रभु की इस दिव्य महाअभिषेक को देखने के लिए आते हैं। ऐसा यह अद्भुत जगत का कल्याण करने वाला, सारे संसार के प्राणियों को आनंद देने वाला, मन की विशुद्धि को बढ़ाने वाला यह महायज्ञ महोत्सव आज से प्रारंभ होने वाला है। कुछ ही घंटों में उस अनुपम दृश्य को हम देखेंगे जब जल की धाराएं, पंचामृत की धारा प्रभु पे से गिरेगी तो प्रभु पे ऐसा लगेगा कि सारे संसार में भगवान बाहुबली का यशोगान हो रहा है। यह महामस्तक अभिषेक जो 12 साल में होता है, यह सिर्फ इसलिए होता है कि इसके निमित्त से भगवान बाहुबली के व्यक्तित्व और भगवान बाहुबली का कृतित्व सारे संसार को मालूम पड़े और हर प्राणी इस संदेश को लेकर अपने मन को विशुद्ध करते हुए भगवान बाहुबली जैसा जीवन यापन करने की चेष्टा को करे, जिससे अपने जीवन में आत्मिक आनंद की प्राप्ति हो, अपनी आत्मिक अनुभव की प्राप्ति हो। बंधुओं, बड़ा ही सुयोग्य और ये महामांगलिक अवसर है, हम लोगों के जीवन का यह पहला अवसर है। गोमटेश्वर बाहुबली का महामस्तक अभिषेक भी हमने पहली बार देखा और ये वेणुर का महामस्तक अभिषेक भी हम पहली बार देखेंगे। ये बड़ी पुण्य की बात है कि ऐसे महायोगी के इस महागुणों का स्मरण करने के लिए प्रतिदिन हम उनकी आराधना, भक्ति, सारे कल्याण करने के लिए करेंगे और सबको बड़ी भक्ति से, श्रद्धा से, आस्था से इस कार्यक्रम में भाग लेते हुए इस कार्यक्रम की पूर्णता, निर्विघ्न समाप्ति के लिए सबके लिए, मैं सभी के लिए महा आशीर्वाद देते हुए सबके जीवन की मंगल कामना करते हुए भगवान गोमटेश्वर बाहुबली भगवान की।
ದಿವ್ಯವಾದಂತಹ ಅನುಗ್ರಹದೊಂದಿಗೆ ಆಶೀರ್ವಚನವನ್ನು ದಯಪಾಲಿಸಿದ ಪರಮ ಪೂಜ್ಯ ಮುನಿಶ್ರೀ ಅಮರಕೀರ್ತಿ ಮುನಿ ಮಹಾರಾಜರ ಪಾದಗಳಿಗೆ ನಮೋಸ್ತು ನಮೋಸ್ತು ನಮೋಸ್ತುಗಳನ್ನು ಸಮರ್ಪಿಸ್ತೇನೆ. ಬಂಧುಗಳೇ, ವೇಣೂರಿನಲ್ಲಿ ಈ ಶತಮಾನದಲ್ಲಿ 3ನೆಯ ಮಹಾಮಸ್ತಕಾಭಿಷೇಕ ನಡೆಯುತ್ತಿರುವ ಸಂದರ್ಭ. ಪ್ರಾಯಶಃ ಹಿಂದಿನ ಮಸ್ತಕಾಭಿಷೇಕಗಳನ್ನು ನೆನಪು ಮಾಡಿಕೊಂಡ್ರೆ 2 ಮಸ್ತಕಾಭಿಷೇಕಗಳಲ್ಲಿ 2 ಸ್ಮರಣ ಸಂಚಿಕೆಗಳು ಬಿಡುಗಡೆಯಾಗಿದ್ದು, ಬಹುಶಃ ಎಲ್ಲ ಮಸ್ತಕಾಭಿಷೇಕ ಮುಗಿದ ಮೇಲೆ ದಾಖಲೆಯಲ್ಲಿ ಉಳಿಯುವಂತಹದ್ದು ಸ್ಮರಣ ಸಂಚಿಕೆ. ಮುಂದಿನ ತಲೆಮಾರುಗಳಿಗೆ ಅದೊಂದು ಅಮೂಲ್ಯವಾದಂತಹ ದಾಖಲೆಯಾಗಿ ಉಳಿತದೆ ಎನ್ನುವ ದೃಷ್ಟಿಯಿಂದ ಈ ಸಲ ಕೂಡ ಮಹಾಮಸ್ತಕಾಭಿಷೇಕ ಮಹೋತ್ಸವ ಸಮಿತಿ ಸ್ಮರಣ ಸಂಚಿಕೆಯನ್ನು ಹೊರಗೆ ತರುವುದಕ್ಕೆ ಸಂಕಲ್ಪ ಮಾಡಿದೆ. ಹೆಸರು ಬದಲಾಯಿಸಿಲ್ಲ. ವೇಣೂರು ಸಿರಿ ಬಾಹುಬಲಿ ಎನ್ನುವ ಅದೇ ಹೆಸರನ್ನು ಇಟ್ಟುಕೊಂಡು ಅದರ 3ನೇ ಸಂಪುಟ ಅಂತ ಭಾವಿಸಿಕೊಂಡು ಅದನ್ನು ಈ ಬಾರಿ ಹೊರತರ್ತಾ ಇದ್ದೇವೆ. ಕಳೆದ ಒಂದು 4-5 ತಿಂಗಳಿಂದ ಡಾಕ್ಟರ್ ಎಸ್ ಟಿ ಶೆಟ್ಟಿಯವರು ಅದರ ಪ್ರಧಾನ ಸಂಪಾದಕರಾಗಿ ವಿಶೇಷ ಪರಿಶ್ರಮ ವಹಿಸಿ ಅದನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಶ್ರೀ ಡಾಕ್ಟರ್ ಜಯಕುಮಾರ್ ಶೆಟ್ಟಿಯವರು ಅದರ ಸಹ ಸಂಪಾದಕರಾಗಿ ದುಡಿತಾ ಇದ್ದಾರೆ. ಆದರೆ ಪೂರ್ಣಗೊಂಡಿಲ್ಲ. ಯಾಕೆ ಅಂದರೆ ಮಹಾಮಸ್ತಕಾಭಿಷೇಕದ ಘಟನೆಗಳು ಕೂಡ ಅದರಲ್ಲಿ ದಾಖಲೀಕರಣ ಆಗಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಸಾಂಕೇತಿಕವಾಗಿ ಆ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಅದರ ಅಂದವನ್ನು ನಾವೆಲ್ಲ ನೋಡಬೇಕು. ಆದ್ದರಿಂದ ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನದಲ್ಲಿರುವ ಪೂಜ್ಯ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಆ ಪುಸ್ತಕವನ್ನು ಅನಾವರಣಗೊಳಿಸಬೇಕು, ಬಿಡುಗಡೆಗೊಳಿಸಬೇಕು ಅಂತ ವಿನಂತಿಸ್ತೇನೆ. ಡಾಕ್ಟರ್ ಜಯಕುಮಾರ್ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ ಸ್ಮರಣ ಸಂಚಿಕೆಯ ಜೊತೆಯಲ್ಲಿ. ಹಾಗೆ ಪ್ರವೀಣ್ ಕುಮಾರ್ ಇಂದ್ರ ಅವರು ಕೂಡ ವಿಶೇಷವಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಎಲ್ಲರ ಸಮಿತಿಯ ಎಲ್ಲ ಸದಸ್ಯರ ಉಪಸ್ಥಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ವೇಣೂರು ಸಿರಿ ಬಾಹುಬಲಿ ಅದೇ ಹೆಸರು, 3ನೇ ಸಂಪುಟ. ಬಹಳ ಸುಂದರವಾಗಿ ಮುಂದೆ ಅದು ನಿಮ್ಮೆಲ್ಲರ ಕೈಗಳನ್ನು ಸೇರ್ಲಿಕ್ಕಿದೆ ಅಂತ ಭಾವಿಸ್ತೇವೆ. ಕೊಡಿಯಮ್ಮ ಅಲ್ಲಿ ಕೊಡಿ. ಒಮ್ಮೆ ಭಾವಚಿತ್ರಕ್ಕಾಗಿ ದಯವಿಟ್ಟು ದೂರದಿಂದಲೇ ನಿಮಗೆ ಅದರ ನೀಲವಾದ ಮುಖಪುಟ ಆಕರ್ಷಣೀಯವಾಗಿದೆ ಅಂತ ಅಂದ್ಕೊಳ್ತೇವೆ. ವೇಣೂರು ಸಿರಿ ಬಾಹುಬಲಿ ಎನ್ನುವ ಈ ಸರಣಿಯ 3ನೇ ಸಂಪುಟ ಇದೀಗ ಅನಾವರಣಗೊಂಡಿದೆ. ಮುಂದೆ ಅದು ಪೂರ್ಣ ಆದ ಮೇಲೆ ನಿಮ್ಮೆಲ್ಲರ ಕೈಗಳಿಗೆ ಸುಮಾರು 350 ಪುಟಗಳಿಗಿಂತಲೂ ಹೆಚ್ಚಿನ ಆಕಾರದಲ್ಲಿ ಬರುವ ಆ ಸಂಪುಟ ನಿಮ್ಮೆಲ್ಲರ ಕೈ ಸೇರ್ತದೆ ಅಂತ ಹೇಳ್ತಕ್ಕಂಥ ಆಶಯದೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತು ಇನ್ನೂ ಒಂದು ಶುಭಾರಂಭ, ವಸ್ತು ಪ್ರದರ್ಶನದ ಮಳಿಗೆಗಳ ಶುಭಾರಂಭ. ಇಲ್ಲಿ ಬರುವ ಜನರಿಗೆ ಅವರವರ ಅಭಿಲಾಷೆಗೆ ಅನುಸಾರವಾಗಿ ವೈವಿಧ್ಯಪೂರ್ಣವಾದಂಥ ಸ್ಟಾಲ್ಗಳು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲ ಕೂಡಿರುವಂಥ ವಸ್ತು ಪ್ರದರ್ಶನದ ಪ್ರಪಂಚವೇ ಬೇರೆ. ಅದನ್ನು ಇವತ್ತು ಅನಾವರಣಗೊಳಿಸಿದವರು, ಬಿಡುಗಡೆಗೊಳಿಸಿದವರು ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ಹರೀಶ್ ಪುಂಜಾ ಅವರು ನಮ್ಮನ್ನುದ್ದೇಶಿಸಿ 4 ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಭಗವಾನ್ ಬಾಹುಬಲಿ ಸ್ವಾಮಿಯ ಪಾದಕರ್ಮಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಯುಗಲ ಮುನಿ ಶ್ರೀಗಳಾದ ಪರಮ ಪೂಜ್ಯ 108 ಶ್ರೀ ಅಮೋಘ ಕೀರ್ತಿ ಮಹಾರಾಜರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಯುಗಲ ಮುನಿಶ್ರೀ ಪರಮ ಪೂಜ್ಯ 108 ಶ್ರೀ ಅಮರಕೀರ್ತಿ ಮಹಾರಾಜರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮೂಡುಬಿದ್ರೆ ಜೈನ ಮಠದ ಡಾಕ್ಟರ್ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಪೂಜ್ಯರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಪೂಜ್ಯ ಕಾವಂದರಾಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ,
ಹಳದಂಗಡಿ ಅರಮನೆಯ ಅನುವಂಶೀಯ ಅರಸರು ಆಗಿರ್ತಕ್ಕಂಥ ಈ ಮಹಾಮಸ್ತಕಾಭಿಷೇಕದ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ತಿಮ್ಮಣ್ಣರಸರಾಗಿರ್ತಕ್ಕಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ಕ್ಷೇತ್ರದ ಚಿಕ್ಕದನಿಗಳು ಮತ್ತು ನಮ್ಮೆಲ್ಲರ ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಹರ್ಷೇಂದ್ರ ಕುಮಾರ್ ಅವರ ಆಶೀರ್ವಾದವನ್ನು ಸಹ ಪಡೆದುಕೊಳ್ಳುತ್ತಾ, ವೇದಿಕೆಯಲ್ಲಿ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅಭಯ್ ಜೈನ್ರವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಶಿವಪ್ರಸಾದ್ ಅಜಿಲ್ರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಇವತ್ತು ಈ ಶತಮಾನದ 3ನೇ ಮಹಾಮಸ್ತಕಾಭಿಷೇಕದ ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿಗಳ ನೆಲೆಯಲ್ಲಿ ಮೊದಲನೇದಾಗಿ ಮಾತಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬಂಟ್ವಾಳದ ಮಾಜಿ ಶಾಸಕರು, ಮಾಜಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ರಮನಾಥ್ ರೈಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ಶತಮಾನದ 3ನೇ ಮಹಾಮಸ್ತಕಾಭಿಷೇಕದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಇದೆ. ಇದು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಈ ಕ್ಷೇತ್ರದ ಶಾಸಕನ ನೆಲೆಯಲ್ಲಿ 3ನೇ ಈ ಮಹಾಮಸ್ತಕಾಭಿಷೇಕದ ಸಂದರ್ಭ ಆಶೀರ್ವಾದ ಇದ್ದರೆ ಅದು ಯಾವ ವ್ಯವಸ್ಥೆಯಲ್ಲಿ ನಡಿಬೇಕು ಎನ್ನುವಂಥದ್ದು ಅವರ ಚಿಂತನೆ ಇರ್ತದ. ಆ ಎಲ್ಲ ಚಿಂತನೆಗೆ ಪೂರಕವಾಗಿ ಅದು ನಡೀಲಿಕ್ಕೆ ಅಷ್ಟು ಶಕ್ತಿ ಅವರ ಒಂದು ಮಾತು ಇರ್ತದೆ ಎನ್ನುವಂಥದ್ದನ್ನು ನಾನು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇನೆ. ಇದು ಸಹ ಅದರಲ್ಲೂ ಒಂದು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷವನ್ನು ಪಡ್ತಾ, ಪ್ರಾಯಶಃ ನಮ್ಮ ಅರಸರಿಗೆ ಇದಕ್ಕಿಂತ ಒಂದು ಒಳ್ಳೆಯ ಅವಕಾಶ ಹಳದಂಗಡಿ ಅರಮನೆಯ ತಿಮ್ಮಣ್ಣರಸರಿಗೆ ಹಿಂದಿನವರಿಗೂ ಸಿಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಮತ್ತೊಮ್ಮೆ ವೇಣೂರಿನ ಮಾಲಿಂಗೇಶ್ವರ ದೇವರನ್ನು ಮತ್ತೊಮ್ಮೆ ಅವರ ನೇತೃತ್ವದಲ್ಲಿ ಜೀರ್ಣೋದ್ಧಾರಗೊಳಿಸಿ ಒಂದು ಬ್ರಹ್ಮಕಲಶೋತ್ಸವ ಮಾಡತಕ್ಕಂಥ ನೇತೃತ್ವ 3ನೇ ಬಾರಿಗೆ ಇದೇ ವರ್ಷ ಸುಮಾರು 1 ವರ್ಷದ ಅಂತರದಲ್ಲಿ, ಇನ್ನು 1ನೇ ವರ್ಷ ಮಾಡಲಿಲ್ಲ, ಇನ್ನು ಅದರ ಅಂತರದಲ್ಲಿ ಬಾಹುಬಲಿಗೆ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸ್ತಕ್ಕಂಥ ಯೋಗ ನಮ್ಮ ಅರಸರ ಮೂಲಕ ನಮ್ಮೆಲ್ಲ ಈ ಭಾಗದ ಬಂಧುಗಳಿಗೆ ಸಿಕ್ಕಿದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರಾಯಶಃ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾಡ್ದಿನವರೆಗೆ ನಿಮ್ಮೊಟ್ಟಿಗೆ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಿಮ್ಮೊಟ್ಟಿಗೆ ಯಾವತ್ತೂ ಇರ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದ, ಪ್ರಾಯಶಃ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ನನಗೂ ಒಂದು ಸ್ವಯಂ ಸೇವಕರ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವುದಕ್ಕಾಗಿ ನಾನು ಎಲ್ಲ ಈ ಸಮಾಜದ ಬಂಧುಗಳಿಗೆ ನಾನು ಚಿರಋಣಿಯಾಗಿರ್ತೇನೆ ಎನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ,
ಪ್ರಾಯಶಃ ಈ ಒಂದು ಕಾರ್ಯ ಯಶಸ್ವಿಯಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀಲಿ. ಸಹಸ್ರಾರು ಮಂದಿ ಭಕ್ತರು ನಾಡ್ದಿನ ಕೊನೆಯವರೆಗೆ ಬಂದು ದೇವರ ದರ್ಶನ ಮಾಡ್ತಕ್ಕಂಥ ಒಂದು ಯೋಗ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು. ಎಲ್ಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನಡೀಲಿಕ್ಕೆ ಮಹಾಸ್ವಾಮಿ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ. ಪ್ರೀತಿಯ ಮಾತುಗಳೊಂದಿಗೆ ಶುಭ ಹಾರೈಸಿದ ಶಾಸಕರಾದ ಶ್ರೀ ಹರೀಶ್ ಪುಂಜಾ ಅವರಿಗೆ ಕೃತಜ್ಞತೆಗಳು. ಬಂಧುಗಳೇ, ವೇಣೂರಿನ ಮಸ್ತಕಾಭಿಷೇಕಕ್ಕೆ ಬಂದಾಗ ಎಲ್ಲರೂ ಕೇಳುವ ಪ್ರಶ್ನೆ, ವೇಣೂರಿನ ವಿಶೇಷತೆ ಏನು, ವೇಣೂರಿನ ವೈಭವ ಏನು ಅಂತ. ಉತ್ತರ ರೂಪವಾಗಿ ಒಂದು ಪುಸ್ತಕ ಈಗ ಬಿಡುಗಡೆಯಾಗ್ತದೆ. ಇತಿಹಾಸ ತಜ್ಞರಾದ ಶ್ರೀ ವೈ ಉಮಾನಾಥ ಶೆಣೈ ಅವರು ಹೊರತರುತ್ತಿರುವಂತಹ ಈ ಪುಸ್ತಕ ಇದೀಗ ಬಿಡುಗಡೆ ಆಗ್ತದೆ. ಮೂಡುಬಿದ್ರಿ ಶ್ರೀ ಜೈನ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ದಿವ್ಯ ಹಸ್ತದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಶ್ರೀ ವೈ ಉಮಾನಾಥ ಶೆಣೈ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೂಡ ವಿನಂತಿ ಮಾಡ್ಕೊಳ್ತೇನೆ. ವೇಣೂರಿನ ವೈಭವ ಎನ್ನುವ ಈ ಪುಸ್ತಕ ಇದೀಗ, ಸರ್ ಇಲ್ಲಿ ಬನ್ನಿ, ಇಲ್ಲಿದೆ ಸರ್ ಬನ್ನಿ. ಪೂಜ್ಯ ಸ್ವಾಮೀಜಿಯವರು ಇದನ್ನ ತಮ್ಮ ದಿವ್ಯ ಹಸ್ತದಿಂದ ಬಿಡುಗಡೆಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಶೆಣೈ ಅವರಲ್ಲಿ ಕೊಡಿ. ವೇಣೂರಿನ ವೈಭವಕ್ಕೆ ಈ ಪುಸ್ತಕದ ವೈಭವವೂ ಕೂಡ ಸೇರ್ಪಡೆಯಾಗಿ ವೇಣೂರಿನ ವೈಭವ ಇನ್ನಷ್ಟು ಹೆಚ್ಚಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಆಶಿಸ್ತೇವೆ. ಪುಸ್ತಕವನ್ನು ಭಾವಚಿತ್ರಕ್ಕಾಗಿ ಒಮ್ಮೆ ಸುಂದರವಾದ ಪುಸ್ತಕ ಲೋಕಾರ್ಪಣೆಗೊಂಡಿದೆ. ಅದು ನಿಮ್ಮೆಲ್ಲರ ಕೈ ಸೇರಿ ನಿಮಗೆ ಆನಂದವನ್ನು ನೀಡಲಿ ಅಂತ ಆಶಿಸ್ತೇವೆ. ಬಂಧುಗಳೇ, ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಜೈನ ಸಮಾಜದ ಸದಾಕಾಲದ ಮಿತ್ರ ಶ್ರೀ ರಮಾನಾಥ ರೈ ಅವರು ಆಗಮಿಸಿದ್ದಾರೆ. ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವಾರ್ಪಣೆ ನೆರವೇರಿಸಿಕೊಡ್ಬೇಕು ಅಂತ ಸೇವಾಕರ್ತೃಗಳಲ್ಲಿ ಶಿವಪ್ರಸಾದ ಜಿಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ರಮಾನಾಥ ರೈ ಅವರು ಸದಾಕಾಲ ಜೈನ ಸಮಾಜದ ಹಿತರಕ್ಷಣೆಗಾಗಿ ಕೆಲಸ ಮಾಡುವವರು. ಅವರ ಪ್ರೀತಿಗಾಗಿ ಅಭಿನಂದಿಸ್ತಾ ಅವರನ್ನು ಗೌರವಿಸ್ತಾ ಇದ್ದೇವೆ. ಸ್ವಾಮೀಜಿಯವರು ನೆನಪು ಮಾಡಿಕೊಡ್ತಾ ಇದ್ದಾರೆ. 2000ನೇ ಇಸ್ವಿಯಲ್ಲಿ ಮಸ್ತಕಾಭಿಷೇಕ ಆಗುವಾಗ ರಮಾನಾಥ ರೈ ಅವರು ಮಂತ್ರಿಯಾಗಿದ್ರು, ಸಹಕಾರ ಕೊಟ್ಟಿದ್ರು ಎನ್ನುವುದನ್ನ ನೆನಪು ಮಾಡಿಕೊಡ್ತಾ ಇದ್ದಾರೆ. ಕೃತಜ್ಞತೆಗಳು. ಇದೀಗ ಮೂಡುಬಿದ್ರಿ ಶ್ರೀ ಜೈನ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಸಂಕ್ಷಿಪ್ತ ಆಶೀರ್ವಚನವನ್ನು ದಯಪಾಲಿಸಬೇಕು ಅಂತ ವಿನಂತಿಸ್ತೇನೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕೀ, ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕೀ. ನಾವು ಜೋರು ಹೇಳಿದ್ರೆ ಮಾತ್ರ ನೀವು ಜೋರಾಗಿ ಹೇಳ್ತೀರಾ. ಜೈ ಬಲೋ ಯುಗಲ ಮುನಿ ಮಹಾರಾಜ್ ಕೀ, ಅಹಿಂಸಾ ಪರಮೋ ಧರ್ಮ ಕೀ. ಸದ್ಧರ್ಮ ಸಮ್ಯಕ್ತ ಬಂಧುಗಳೇ, ಮೊದಲನೇದಾಗಿ ನಮ್ಮ ಐತಿಹಾಸಿಕ ಪ್ರಸಿದ್ಧವಾದ ಅತಿಶಯ ಕ್ಷೇತ್ರವಾದ ವೇಣೂರು ತೀರ್ಥದಲ್ಲಿ ಉಪಸ್ಥಿತರಿರುವ ಯುಗಲಮುನಿ ಮಹಾರಾಜರ ಪಾದಾರವಿಂದಗಳಲ್ಲಿ ನಮೋಸ್ತು ನಮೋಸ್ತು ನಮೋಸ್ತು. ಕ್ಷುಲ್ಲಿಕಾ ಮಾತಾಜಿಯವರಿಗೆ ಇಚ್ಛಾಕಾರಗಳನ್ನು ಸಲ್ಲಿಸಿ ರಾಜಋಷಿ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಅವರೇ, ನಮ್ಮ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರೇ, ಶ್ರೀಯುತ ಹರ್ಷೇಂದ್ರ ಕುಮಾರ್ರೇ, ಅಭಯಚಂದ್ರ ಜೈನ್ರವರೇ, ರಮನಾಥ್ ರೈ ಅವರೇ, ನಮ್ಮ ಶಾಸಕರಾದ ಪೂಂಜಾರವರೇ, ಹಾಗೆ ಇಲ್ಲಿಯ ವೇಣೂರಿನ ಅಧ್ಯಕ್ಷರಾದ ಕುಲಾಲ್ರವರೇ, ಜಯರಾಜ್ ಕಂಬಳಿಯವರೇ,
ಪ್ರಧಾನ ಕಾರ್ಯದರ್ಶಿಗಳಾದ ಪ್ರವೀಣ್ ರೇ ಹಾಗೂ ನಮ್ಮ ಅರಸರ ಸಹೋದರರಾದ ಪ್ರೀತಿಪಾತ್ರರಾದಂಥ ಶಿವಪ್ರಸಾದ್ ಅಜಿಲ್ ರೇ ಹಾಗೂ ಎಲ್ಲ ಧರ್ಮಾತ್ಮರೇ, ಇವತ್ತಿನ ದಿನ ಸಂಪ್ರದಾಯದಂತೆ ಪರಂಪರೆಯಂತೆ ಈ ಒಂದು ಕ್ಷೇತ್ರದಲ್ಲಿ ಭಗವಾನ್ ಶಾಂತಿನಾಥ ಸ್ವಾಮಿಯ ಬಸದಿಯಿಂದ ಅರಸರು ಮತ್ತು ಗುರುಗಳು ಹಾಗೂ ಶಾಸ್ತ್ರ ಇದರ ವಿನಯವನ್ನು ಮಾಡಿ ಚತುರ್ವಿಂಶ ತೀರ್ಥಂಕರನ್ನು ವಂದಿಸಿ ಆದಿನಾಥ ಸ್ವಾಮಿಯನ್ನು ವಂದಿಸಿ ಕ್ಷೇತ್ರಪಾಲರನ್ನು ವಿನಯ ಮಾಡಿ ಭಗವಾನ್ ಪಾರ್ಶ್ವನಾಥರ ಸನ್ನಿಧಿಗೆ ಬಂದು ಅಲ್ಲಿ ಮುನಿಗಳ ದರ್ಶನವನ್ನು ಮಾಡಿ ಬೆಟ್ಟದಲ್ಲಿ ಇವತ್ತಿನ ಪ್ರಾರಂಭದ ಪ್ರಕ್ರಿಯೆಗಳಿಗೆ ಬೇಕಾದಂಥ ಇಂದ್ರ ಪ್ರತಿಷ್ಠೆಯನ್ನು, ಯಜಮಾನನ ಪ್ರತಿಷ್ಠೆಯನ್ನು ಮತ್ತು ವ್ರತ ಮತ್ತು ನಿಯಮಗಳ ನಿರ್ದೇಶನವನ್ನು ಮಾಡಿ ತೋರಣ ಮುಹೂರ್ತವನ್ನು ಮಾಡಿ ಚಂದ್ರೋಪಕದ ವಿಶೇಷವಾದಂಥ ತೋರಣದ ಶೋಭಾನೆಯನ್ನು ಹಾಡಿ ಕಲಶ ಮಂಟಪದಲ್ಲಿ ತೋರಣ ಮುಹೂರ್ತವನ್ನು ಮಾಡಿ ಮುಖವಸ್ತ್ರ ಉದ್ಘಾಟನೆಯನ್ನು ಮಾಡತಕ್ಕಂಥ ವಿಧಿಗಳನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಸಂಪ್ರದಾಯ ಮತ್ತು ಪರಂಪರೆ ಹಾಗೂ ಆಧ್ಯಾತ್ಮ ಚ್ಯುತಿ ಇಲ್ಲದಂತೆ ನೆರವೇರಿಸಲಾಯಿತು. ನಮಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಅಂದರೆ ನಾವು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಮೊದಲೇ ಸ್ವಾಮೀಜಿಯವರಿಗೆ ಸಂಕ್ಷಿಪ್ತ ಹೇಳಬೇಡಿ, ಅವರು ಪ್ರವಚನ ಹೇಳುವುದೂ ಇಲ್ಲ, ನಾವು ಎಲ್ಲ ಬೇರೆಯವರದ್ದು ಕೇಳುವುದಕ್ಕೆ ಇರುವವರು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹೆಮ್ಮೆ ಪಡತಕ್ಕಂಥ ಎರಡು ವಿಚಾರ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿರುವಂಥದ್ದು. ಒಂದು ಧರ್ಮಸ್ಥಳದ ಕಟ್ಟುಕಟ್ಟಳೆ, ಇನ್ನೊಂದು ಅಜಿಲ ಅರಸರ ಕಟ್ಟುಕಟ್ಟಳೆ. ಇದು ಎರಡೂ ಕೂಡ ಬಹಳ ಅದ್ಭುತವಾಗಿ ನಮಗೆಲ್ರಿಗೂ ಆದರ್ಶವಾಗಿ ನಡೀತಾ ಇದೆ ಅನ್ನೋದು ಇಡೀ ತುಳುನಾಡು ಮತ್ತು ದೇಶ ಹೆಮ್ಮೆ ಪಡತಕ್ಕಂಥ ವಿಚಾರ. ಇಲ್ಲಿ ಯಾವುದೇ ಪರಂಪರೆಯನ್ನು ಅರಸರು ಬಿಟ್ಟುಕೊಡುವುದಿಲ್ಲ. ಪ್ರಾಯಶಃ ಈ ಹಿಂದಿನ ಅಜಿಲ ವಂಶಸ್ಥ ಅರಸರಿಗೆ ಸಿಗದಂಥ ಸೌಭಾಗ್ಯ ಈಗಿನ ವರ್ತಮಾನದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರಿಗೆ ಸಿಕ್ಕಿದೆ. ಅವರಿಗೆ 3 ಮಹಾಮಸ್ತಕಾಭಿಷೇಕ ಸಿಕ್ಕಿದೆ. ಅವರಿಗೆ ಆಶೀರ್ವಾದ ಮಾಡುವ ಹಕ್ಕು ನಮಗೂ 3 ಬಾರಿ ಸಿಕ್ಕಿದೆ. ಹಾಗಾಗಿ ನಾವು ಇವತ್ತು ಭಾಗ್ಯವಂತರು. ನಾವು ಮತ್ತೆ ಮತ್ತೆ ಹೇಳ್ತೇವೆ, ಭೂತಕಾಲದ ಕಥೆಗಳನ್ನೆಲ್ಲ ಹೇಳ್ತೇವೆ, ಆದರೆ ವರ್ತಮಾನದ ಬದುಕಿನಲ್ಲಿ ನಮಗೂ ಕೂಡ್ಲ ಅವಕಾಶಗಳು ಸಿಕ್ಕಿದೆಯಲ್ಲ. ಹಾಗಾಗಿ ಪೂರ್ವ ಜನ್ಮದ ಸುಕೃತಾನುಬಂಧಿ ಸುಕೃತಿಯಿಂದ ಭವಿಷ್ಯವನ್ನು ರೂಪ ಮಾಡುವ ವರ್ತಮಾನದ ನಾವು 9 ದಿನ ಪರ್ಯಂತ ಜರುಗುವ ಇಲ್ಲಿಯ ಒಂದೊಂದು ಸೂಕ್ಷ್ಮ ಕಾರ್ಯಗಳ ಅವಲೋಕನವನ್ನು ಮಾಡುತ್ತಾ ಅದರ ಕಾರ್ಯಕ್ರಮವನ್ನು ಕೇವಲ ಅಡುಗೆ ಮನೆಯಲ್ಲಿ ಫಲಹಾರ ಮತ್ತು ಊಟವನ್ನು ಸವಿಯುವುದರೊಂದಿಗೆ ಅಲ್ಲ, ಆಧ್ಯಾತ್ಮದ ಇಲ್ಲಿಯ ಪೂಜೆಯ ಕಾರ್ಯಕ್ರಮಗಳನ್ನೂ ಸವಿಯುತ್ತಾ ಆನಂದವನ್ನು ಪಡೋಣ. ನಮ್ಮ ಕಾಲಘಟ್ಟದಲ್ಲಿ ಇಂಥ ಮಹಾಪುರುಷರು ಇದ್ದಾರಲ್ಲ ಅನ್ನುವುದೇ ನಮಗೆ ಹೆಮ್ಮೆ ತರುವಂಥ ವಿಚಾರ. ಭರತ ಚಕ್ರವರ್ತಿ ಇದ್ದಂಥ ಅಯೋಧ್ಯೆ, ನಾವು ಅಲ್ಲಿಗೆ ಭೇಟಿ ಕೊಟ್ಟಿದ್ದೀವಿ. ಎಂತಹ ವಿಶಾಲವಾದ ನಗರ, ನೀವೆಲ್ಲರೂ ಅಯೋಧ್ಯೆಗೆ ಭೇಟಿ ಕೊಡಲೇಬೇಕು. ಧರ್ಮಾಧಿಕಾರಿಗಳು ಅಲ್ಲೇ ಇದ್ದರು. ಬಹಳ ವಿಶಾಲವಾದಂಥ ಅಯೋಧ್ಯೆ, ಸರಯೂ ನದಿ ತೀರದಲ್ಲಿ ನಮ್ಮ ಜೈನ ತೀರ್ಥಂಕರರು ಮೋಕ್ಷ ಪಡೆದಂಥ ಪವಿತ್ರ ಭೂಮಿ. ಅದೇ ಭರತ ಚಕ್ರವರ್ತಿ ಅಯೋಧ್ಯೆಯನ್ನು ಆಳಿದರೆ ಬಾಹುಬಲಿ ಸ್ವಾಮಿ ರಾಜಕೀಯ ಕಾರಣಗಳಿಂದಾಗಿ ನಮ್ಮ ಅಖಂಡ ಭಾರತ ನಮ್ಮನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿದೆ. ಇಲ್ಲದ್ರೆ ಪಾಕಿಸ್ತಾನ ಕೆಟ್ಟ ದೇಶ ಅಲ್ಲ, ಪಾಕಿಸ್ತಾನ ನಮ್ಮ ಪವಿತ್ರ ಸಿಂಧೂ ದೇಶ. ಪಾಕಿಸ್ತಾನದಲ್ಲೇ ನಮ್ಮ ತಕ್ಷಶಿಲೆ ಅನ್ನುವ ವಿದ್ಯಾಕೇಂದ್ರ ಇದ್ದದ್ದು, ಅದು ಬಾಹುಬಲಿ ಸ್ವಾಮಿಯ ಪೌದನಾಪುರ. ಹೀಗಾಗಿ ವೇಣೂರಿಗೂ ಪೌದನಾಪುರಕ್ಕೂ ಅನನ್ಯವಾದ ಸಂಬಂಧ ಇದೆ. ಹಾಗಾಗಿ 1610ರಲ್ಲಿ ಈ ಮಧುರಕ್ಕ ದೇವಿ ಅನ್ನುವ ರಾಣಿ 647ರವರೆಗೆ ಆಳಿದ್ರು. ಸುಮಾರು 37 ವರ್ಷಗಳ ಕಾಲ ಆಳಿದ ಮಹಿಳೆ. ಆ ಸಂದರ್ಭದ ಅವರ ಗಂಡ, ಇದು ಯಾರೂ ಕೂಡ ಉಲ್ಲೇಖಿಸುವುದಿಲ್ಲ, ಭೈರವರಸ ರಾಮನಾಥ ಅರಸ. ಹಾಗಾಗಿ ಭೈರವರಿಗೂ ಅಜಿಲರಿಗೂ ವೈವಾಹಿಕ ಸಂಬಂಧ ಇತ್ತು. ಮತ್ತು ಕಾರ್ಕಳದವರು ವೇಣೂರಿನವರ ಶತ್ರುಗಳಲ್ಲ, ಕಾರ್ಕಳ ಮತ್ತು ವೇಣೂರು ಮಿತ್ರರು. ಈ ರೀತಿಯ ಸಂಬಂಧ ಗಟ್ಟಿಯಾಗಿದೆ. ಹಾಗಾಗಿ ಗಂಡನಲ್ಲಿ ಮತ್ತು ಪತ್ನಿಯಲ್ಲಿ ವಿರಸ ಆದರೂ ಕೂಡ ಶ್ರೇಷ್ಠ ಮಟ್ಟದ ನಾರವಿಯನ್ನು ಬಿಟ್ಟು ಕೊಟ್ಟರೂ ಕೂಡ ಧರ್ಮಕ್ಕೆ ಅಂತರಾಯ ಮಾಡಬಾರ್ದು ಅನ್ನುವ ಒಂದು ವಿವೇಕ ಹೇಳಿದವರು ಅದು ಮಧುರಕ್ಕ ದೇವಿ. ಆ ಮಧುರಕ್ಕ ದೇವಿ ಧರ್ಮಾತ್ಮೆ. ಹಾಗಾಗಿ ಅದೇ ಮಧುರಕ್ಕ ದೇವಿ
ವರ್ತಮಾನದ ಡಾಕ್ಟರ್ ಪದ್ಮಪ್ರಸಾದರ ಅಜಿಲರ ಮಡದಿಯಾಗಿರುವುದು ಈಗಿನ ವರ್ತಮಾನದಲ್ಲಿ ಯಾವುದೋ ಒಂದು ಇತಿಹಾಸ ಮರುಕಳಿಸಿದ ಹಾಗೆ ಇದೆ. ಅದರಲ್ಲಿ ಧರ್ಮದ ಶ್ರೇಷ್ಠ ಮಾರ್ಗದರ್ಶನವನ್ನು ಮಂತ್ರಿ ಮಾಗದರಿಗೆ, ಪ್ರಧಾನಿಯವರಿಗೆ, ಎಲ್ಲರಿಗೆ ನೀಡುವಂಥ ನಮ್ಮ ಬೆಳ್ತಂಗಡಿ ತಾಲೂಕಿನ ಧರ್ಮಾಧಿಕಾರಿಗಳೇ ಈ ಕ್ಷೇತ್ರದ ಅಧ್ಯಕ್ಷರಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಧರ್ಮ ಸ್ಥಳದ ಧರ್ಮಾಧಿಕಾರಿಗಳು 2000 ಇಸ್ವಿಯಲ್ಲಿ ಹೇಗಿದ್ರು ಹಾಗೆ 2012ರಲ್ಲೂ ಇದ್ರು, 2024ರಲ್ಲೂ ಹಾಗೆ ಇದ್ದಾರೆ. ಏನು ಬದಲಾವಣೆ ಗೊತ್ತಾಗುವುದಿಲ್ಲ. ಹಾಗಾಗಿ ಇನ್ನು ಮುಂದೆಯೂ ಕೂಡ ಅವರು ಇದೇ ರೀತಿಯಲ್ಲಿ ಇದ್ದು ಇನ್ನಷ್ಟು ಸಮಾಜವನ್ನು ಮುನ್ನಡೆಸಲಿ. ಭವಿಷ್ಯದ ನಿರ್ಮಾಣ ಮಾಡುವುದಕ್ಕೆ ಮುನಿಪುಂಗವರ, ಒಳ್ಳೆಯ ವ್ಯಕ್ತಿಗಳ, ವಿದ್ವಾಂಸರ ಅಮೃತ ವರ್ಷವು 9 ದಿನಗಳೂ ಕೂಡ ಜರುಗಲಿ ಅನ್ನೋ ಭಾವನೆಯನ್ನು ಮಾಡುತ್ತಾ ಇವತ್ತು ಪ್ರಥಮ ದಿನ. ಹಾಗಾಗಿ ಹೆಚ್ಚೇನು ಮಾತಾಡುವುದಿಲ್ಲ. ಪೋಸೋಗು ಮೋಸಾವು ಅಂತ ಹೇಳ್ತಾರೆ. ಜೈನರು ಹೆಚ್ಚು ಸಂಜೆ ಮಾತಾಡುವುದಿಲ್ಲ, ಆಮೇಲೆ ಬ್ರಾಹ್ಮಣರು ಮಧ್ಯಾಹ್ನ ಮಾತಾಡುವುದಿಲ್ಲ ಅನ್ನೋದು ಒಂದು ಗಾದೆ. ಹಾಗಾಗಿ ಎಲ್ಲ ಮತಧರ್ಮದವರನ್ನು ಸೇರಿಸಿಕೊಂಡ ಒಂದು ಹೆಗ್ಗಳಿಕೆ ಇದ್ರೆ ಅದು ಅಜಿಲ ವಂಶಕ್ಕೆ ಇರುವಂಥದ್ದು. 1110ರಿಂದ ಈವರೆಗೂ ಕೂಡ ಅನುಚಾನವಾಗಿ ಅಖಂಡವಾಗಿ ರಾಜ್ಯ ಪರಂಪರೆ ಇದ್ರೆ ಪ್ರಜಾಪ್ರಭುತ್ವದ ಈ ಯುಗದಲ್ಲೂ ಕೂಡ ಪರಂಪರೆಯ ಮಟ್ಟಿಗೆ ಗೌರವವನ್ನು ಕೊಡುತ್ತಾ 1600-700 ಚಿಲ್ಲರೆಯಲ್ಲಿ ಹೈದರಾಲಿಯು ಕೊಟ್ಟಂತ ಒಂದು ಯಾವುದು ಗೌರವಧನ ಇದೆ ಅದನ್ನು ಬ್ರಿಟಿಷರು ಮುಂದುವರಿಸಿದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಸ್ವತಂತ್ರ ಆದರೂ ಕೂಡ ಬ್ರಿಟಿಷರ ಆ ಒಂದು ಗೌರವವನ್ನು ನಾವು ನೆನಪು ಮಾಡುತ್ತಾ ನಮ್ಮ ಎಲ್ಲ ಪ್ರಾಚೀನ ಮಂದಿರಗಳನ್ನು ಆ ಕಾಲದಲ್ಲಿ ರಕ್ಷಣೆ ಮಾಡುವ ಕೆಲಸವನ್ನು ಮಾಡಿದ್ರು. ಆದರೆ ನಮ್ಮ ಭಾರತದ ಅಖಂಡ ಭಾರತದ ಕಲ್ಪನೆಯನ್ನಿಟ್ಟುಕೊಂಡ ಪ್ರಧಾನಮಂತ್ರಿಗಳು ಹೆಮ್ಮೆಯ ಈ ದೇಶವನ್ನು ಆಳ್ತಾ ಇದ್ದಾರೆ. ಹಾಗಾಗಿ ಹೆಮ್ಮೆಯ ರಾಜ್ಯ ಸರ್ಕಾರ, ಹೆಮ್ಮೆಯ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವರಿಬ್ಬರೂ ಕೂಡ ಪಕ್ಷ ಭೇದ ಮರೆತು ನಮ್ಮ ಅಲ್ಪಸಂಖ್ಯಾತವಾದ ಜೈನ ಸಮುದಾಯ ಎಲ್ಲ ಧರ್ಮವನ್ನು ಪ್ರೀತಿಸುವ ಧರ್ಮ ಎಂದು ಮನಗೊಂಡು ನಮ್ಮೆಲ್ಲ ಪವಿತ್ರ ಕ್ಷೇತ್ರಗಳನ್ನು ರಕ್ಷಣೆ ಮಾಡಬೇಕಾಗಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಳಿಕೊಳ್ಳುತ್ತಾ, ಶೇಖ್ ಅಲಿ ಅಂತ ಒಬ್ಬ ದುರಾತ್ಮನಿಂದ ಬಹಳ ಕಷ್ಟವನ್ನು ಅಜಿಲರು ಎದುರಿಸಿದ್ರು. ಮುಸ್ಲಿಂ ಬಂಧು ಒಬ್ಬರು ಇದೇ ಜೈನ ಧರ್ಮದ ಅರಸರನ್ನು ಕಾಪಾಡಿದಂಥ ಕಥೆಯೂ ಕೂಡ ಸಾವುಕಾರ್ ಸಾಹಿಬರು ಮಂಗಳೂರಿನಲ್ಲಿ ಇದ್ದದ್ದು ಇತಿಹಾಸದ ಪುಟಗಳಿಂದ ದಾಖಲಾಗಿದೆ ಸ್ವಾಮಿ. ಹಾಗಾಗಿ ಜಾತಿಗಳ ವೈಷಮ್ಯವು ನಮ್ಮ ಅಜಿಲ ಸೀಮೆಯಲ್ಲಿ ನಡೆದಿಲ್ಲ, ನಮ್ಮ ತುಳುನಾಡಿನಲ್ಲಿ ನಡೆದಿಲ್ಲ. ಸರ್ವ ಧರ್ಮವನ್ನು ಪ್ರೀತಿಸುವ ಸರ್ವರ ತೋಟವಾಗಿ ಬೆಳೆಸಿದ ಕೀರ್ತಿ ಇಲ್ಲಿಯ ತುಂಡರಸರಿಗೆ ಸಲ್ಲುತ್ತದೆ ಅನ್ನುವ ಮಾತುಗಳನ್ನು ಹೇಳಿ 9 ದಿನದ ಅಮೃತ ಸಿಂಚನವು ಭಗವಂತನ ಈ ಕ್ಷೇತ್ರದಲ್ಲಿ ನಿರಂತರ ನಡೀಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಪೂಜಾ ಸೇವಾದಾತರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಮತ್ತು ಅವರ ಕುಟುಂಬ ವರ್ಗದವರಿಗೆ ಸಕಲ ಸನ್ಮಂಗಲವನ್ನು ಭಗವಾನ್ ಬಾಹುಬಲಿ ಸ್ವಾಮಿ, ಪಾರ್ಶ್ವನಾಥ ಸ್ವಾಮಿ, ಶಾಂತಿನಾಥ ಸ್ವಾಮಿ, ಶಾಸನ ದೇವತೆಗಳು ನಿರಂತರ ಸುಖವನ್ನು ಕೊಡಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಇಲ್ಲಿಯ ಹೆಗ್ಡೆಯವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಸಕಲ ಸನ್ಮಂಗಲ ಉಂಟಾಗಲಿ, ಮುನಿವರಿಯರ ನಿರಂತರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ನಮ್ಮ 2 ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಯುವಕರ ಉತ್ಸಾಹ, ವೇಣೂರಿನ ಸಮಸ್ತ ಸ್ವಯಂ ಸೇವಕರ ಕರ್ತವ್ಯ ಪರಾಯಣತೆ ನಮಗೆಲ್ಲರಿಗೂ ಆದರ್ಶವಾಗಿದೆ. ಅವರೆಲ್ಲರಿಗೂ ಭಗವಂತನ ಶ್ರೀರಕ್ಷೆ ಇರಲಿ. ನಿಮ್ಮ ಉತ್ಸವ 9 ದಿನದ ಪರ್ಯಂತ ಇದೇ ರೀತಿಯಾಗಿ ಮುಂದುವರಿಲಿ ಅನ್ನೋ ಭಾವನೆಗಳನ್ನು ಮಾಡ್ತಾ ನಮ್ಮ 2 ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರೀತಿಯ ಮಾತುಗಳೊಂದಿಗೆ ಶುಭ ಹಾರೈಸಿ, ಶುಭ ಆಶಿಸಿ, ಆಶೀರ್ವಚನವನ್ನು ದಯಪಾಲಿಸಿದ ಮೂಡುಬಿದ್ರಿ ಶ್ರೀ ಜೈನ ಮಠದ ಸ್ವಸೃಷ್ಟಿ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರಿಗೆ ನಮನಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಸಮಾರಂಭದ ಅತಿಥಿ ಸ್ಥಾನದಲ್ಲಿರುವ ಶ್ರೀ ಕೆ ಅಭಯಚಂದ್ರ ಜೈನ್ ಅವರು ರಮಾನಾಥ ರೈ ಅವರು 27ನೇ ತಾರೀಕು ಬಂದು ಮಾತಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಭಯಚಂದ್ರ ಜೈನ್ ಅವರು ಕೂಡ ಸಮಯ ದಾನವನ್ನು ಮಾಡಿದ್ದಾರೆ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀ ನೇಮಯ್ಯ ಕುಲಾಲ್ ಅವರು ಕೂಡ ಹಿರಿಯರಿದ್ದಾರೆ, ನಾನೇನು ಮಾತಾಡೋದಿಲ್ಲ ಅಂತ ಸೌಜನ್ಯವನ್ನು ತೋರಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ಬಂಧುಗಳೇ, ಇವತ್ತಿನ
ನಮ್ಮ ಮಹಾಮಸ್ತಕಾಭಿಷೇಕದ ಸೇವಾಕರ್ತೃಗಳು ನಮ್ಮ ಕಾರ್ಯಾಧ್ಯಕ್ಷರು ಆಗಿರುವಂತಹ ಅರಸರಾದ ತಿಮ್ಮಣ್ಣರಾಸರಾದ ಡಾಕ್ಟರ್ ಪದ್ಮಪ್ರಸಾದ ಅಜಿಲರು ಮತ್ತು ಅವರ ಬಂಧು ಬಳಗದವರು ಇದೀಗ ಸೇವಾಕರ್ತೃಗಳನ್ನು ಗೌರವಿಸುವ ಪ್ರತಿ ದಿವಸದ ಕಾರ್ಯಕ್ರಮದಂತೆ ಈ ದಿವಸ ಕೂಡ ಗೌರವಿಸುವ ಕಾರ್ಯಕ್ರಮ ಇದನ್ನು ನೆರವೇರಿಸಿಕೊಡಬೇಕು ಅಂತ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸೇವಾಕರ್ತೃಗಳಿಗೆ ಗೌರವ. ಕ್ಷಮಿಸಿ ನನ್ನಿಂದ ತಪ್ಪಾಗಿದೆ. ಪ್ರಾರಂಭದಲ್ಲಿಯೇ ನಾವು ಸ್ವಾಗತದ ಸಂದರ್ಭದಲ್ಲಿ ಆ ಗೌರವವನ್ನು ನಡೆಸಿಕೊಟ್ಟಿದ್ದೇವೆ ಅನ್ನೋದನ್ನು ನೆನಪು ಮಾಡಿಕೊಡ್ತಾ ಇದೀಗ ಸಮಾರಂಭದ ಅಧ್ಯಕ್ಷ ಸ್ಥಾನದಲ್ಲಿರುವ ಮತ್ತು ನಮ್ಮ ಮಹಾಮಸ್ತಕಾಭಿಷೇಕ ಮಹೋತ್ಸವ ಸಮಿತಿಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ತಮ್ಮ ನುಡಿಗಳನ್ನು ನಡೆಸಿಕೊಡಬೇಕು ಅಂತ ವಿನಂತಿಸ್ತೇನೆ. ಬಾಹುಬಲಿ ಭಗವಾನ್ ಕೀ ಜೈ. ವೇದಿಕೆಯಲ್ಲಿ ಆಶೀರ್ವಚನ ಮಾಡಿರುವಂಥ ಮುನಿದ್ವಯರಿಗೆ ತ್ರಿವಾರ ನಮಸ್ಸುಗಳನ್ನು ಸಲ್ಲಿಸಿ ಮೂಡುಬಿದಿರೆಯ ಶ್ರೀಮಠದ ಭಟ್ಟಾರಕರಿಗೆ ವಂದಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಸಕರಾದ ಪೂಜಾ ಅವರೇ ಮತ್ತು ಶಾಸಕರಾಗಿದ್ದ ಶ್ರೀ ಅಭಯಚಂದ್ರ ಜೈನ್ ಮತ್ತು ಬಂಟ್ವಾಳದ ರೈಗಳವರೇ ಮತ್ತು ಈ ಕಾರ್ಯಕ್ರಮ ಈ ದಿನ ಸೇವಾಕರ್ತರಾದಂಥ ಮಾನ್ಯ ಶ್ರೀ ಅಜಿಲ್ರವರೇ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರೇ ಮತ್ತು ಅವರ ಕುಟುಂಬದವರೇ ಮತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಶ್ರಾವಕ ಬಂಧುಗಳೇ, ಮಸ್ತಕಾಭಿಷೇಕದ ಈ ಸಂದರ್ಭ ಇಷ್ಟು ಬೇಗ ಬಂದಂತೆ ಆಗಿದೆ. ಯಾಕೆಂದರೆ ಈ ಹಿಂದೆ 40 ವರ್ಷಗಳ ಅಂತರ ಇತ್ತು. ಆ ಸಮಯದಲ್ಲಿ ನಾನೊಮ್ಮೆ ಇಲ್ಲಿ ಬಾಹುಬಲಿಯ ಮೂರ್ತಿಯನ್ನು ಧರ್ಮಸ್ಥಳಕ್ಕೆ ಒಯ್ಯುವ ಸಂದರ್ಭದಲ್ಲಿ ಇಲ್ಲಿ ಒಂದು ಮಿನಿ ಮಸ್ತಕಾಭಿಷೇಕ ಆಗಿತ್ತು. ಹಾಗಾಗಿ 40 ವರ್ಷ ಆಗಿರಲಿಲ್ಲ, ಅದರ ಮಧ್ಯದ ಮಿನಿ ಮಸ್ತಕಾಭಿಷೇಕ ಒಂದು ಆಗಿತ್ತು. ಹೀಗಾಗಿ ಅದು ಮುಗಿಸಿ ಆಮೇಲೆ 12 ವರ್ಷಕ್ಕೆ ಹಿಂದೆ ಮಹಾಮಸ್ತಕಾಭಿಷೇಕ ಆಗಿತ್ತು. ಈಗ ಮತ್ತೆ ಅದನ್ನು ಆದಷ್ಟು ಸರಿಯಾದ ಸಮಯಕ್ಕೆ ಸರಿಯಾಗಿ ಶ್ರೀಮಾನ್ ಡಾಕ್ಟರ್ ಪದ್ಮಪ್ರಸಾದ್ ಎಲ್ಲರೂ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಮತ್ತು ಅವರ ಜೊತೆಗೆ ನಮ್ಮ ಈ ಎಲ್ಲ ಇಲ್ಲಿಯ ಕಾರ್ಯಕರ್ತರು, ಅಂದರೆ ವಿಶೇಷವಾಗಿ ಇಲ್ಲಿಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡತಕ್ಕಂಥ ಪ್ರವೀಣ್ ಕುಮಾರೇಂದ್ರ ಅವರು ಮತ್ತು ಎಲ್ಲ ಕಮಿಟಿಯ ಸದಸ್ಯರನ್ನು ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಧೈರ್ಯ ಮಾಡಿ ಆಗಲೇಬೇಕು ಅಂಥೇಳಿ, ಸಮಯಕ್ಕೆ ಸರಿಯಾಗಿ ಆಗಲೇಬೇಕು ಅಂಥೇಳಿ ಒಂದು 4-5 ತಿಂಗಳ ಪೂರ್ವ ತಯಾರಿಯಲ್ಲಿ ಭಾಳ ಚೆನ್ನಾಗಿ ಸುಂದರವಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ. ಆದರೆ ಭಾಳ ಸರಳವಾಗಿ ಆಗಿದೆ. ಅದು ಹೆಚ್ಚು ಆಡಂಬರ ಇಲ್ಲದೆ ಭಾಳ ಸೌಮ್ಯವಾಗಿ ಕಾರ್ಯವನ್ನು ಮಾಡಿದ್ದೇವೆ. ನನಗೆ ನಮ್ಮ ತಂದೆಯವರು ಇಲ್ಲಿ ಮಸ್ತಕಾಭಿಷೇಕ ಮಾಡಿದ ನೆನಪು ಬಹಳ ಇದೆ. ಸಣ್ಣ ಪ್ರದರ್ಶನವನ್ನು ಕೂಡ ಅಲ್ಲಿ ಏರ್ಪಡಿಸಿದೆ. ಅಂದರೆ ಫೋಟೋ ಆಲ್ಬಮ್ ನಮ್ಮಲ್ಲಿತ್ತು ಮನೆಯಲ್ಲಿ. ಆ ಫೋಟೋ ಆಲ್ಬಮ್ನಲ್ಲಿ ಅವರಿಲ್ಲಿ ಬಂದದ್ದು ಮಾನ್ಯ KS ಇಲ್ಲಿ ಬೆಂಗಳೂರಿನಿಂದ ಧರ್ಮೇಂದ್ರಯ್ಯನವರು, ಮಂಗಳೂರಿನ ಜಿನರಾಜ ಹೆಗಡೆಯವರು, ಸಮಾಜ ಎಲ್ಲ ಗಣ್ಯರು ಆಗಿದ್ದರು. ತಂದೆಯವರಿಗೆ ಎಷ್ಟು ಉತ್ಸಾಹ ಇತ್ತು ಅಂತಂದರೆ ಬಾಹುಬಲಿ ಧರ್ಮಸ್ಥಳದಲ್ಲಿ, ಆಮೇಲೆ ಧರ್ಮಸ್ಥಳದಲ್ಲಿ ಪ್ರತಿಷ್ಠೆ ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಅವರ ಭಾವನೆ ಎಷ್ಟು ವ್ಯಕ್ತವಾಯಿತು ಅಂದರೆ ಬೆಳ್ಳಿಯ ರಥವನ್ನೇ ಬಿಚ್ಚಿಸಿ ಧರ್ಮಸ್ಥಳದಿಂದ ಇಲ್ಲಿಗೆ ತಂದು ಇಲ್ಲಿ ಮಸ್ತಕಾಭಿಷೇಕದ ವೈಭವವನ್ನು ಅವರು ಮೀರಿಸಿದರು. ಹಾಗಾಗಿ ನನಗೆ ಕೂಡ ಕಳೆದ ಮಸ್ತಕಾಭಿಷೇಕ ಮತ್ತು ಈ ಮಸ್ತಕಾಭಿಷೇಕದಲ್ಲಿ ಅವರ ಸ್ಮರಣೆಯಿಂದ, ಅಮ್ಮನವರ ಮಾತುಶ್ರೀ ರತ್ನಮ್ಮನವರ ಸ್ಮರಣೆಯಿಂದ ಭಾಳ ವಿಶೇಷವಾಗಿ ಇದನ್ನು ನಾನು ಉತ್ಸಾಹದಿಂದ ಮಾಡುವಂತಾಯಿತು. ಮುಖ್ಯವಾಗಿ ನಮ್ಮ ವಿಶ್ವದಲ್ಲಿ ಈಗ ಎಲ್ಲ ರೀತಿಯ ಯುದ್ಧಗಳು, ದ್ವಂದ್ವಗಳು ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಶಾಂತಿಯ ಸಂದೇಶವನ್ನು ನೀಡ್ತಕ್ಕಂಥ ಒಂದೇ ಒಂದು ಶಕ್ತಿ ಇದ್ದರೆ ಅದು ಜೈನ ಧರ್ಮದ ಮೂಲಕ. ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಈ ಬಾಹುಬಲಿ ಮೂರ್ತಿಗಳು ಸಂದೇಶವನ್ನು ನೀಡ್ತಾ ಇದ್ದಾರೆ. ಅವರು ಹೇಳ್ತಾರೆ ಶಾಂತಿಯಿಂದಿರಿ, ಶಾಂತಿಯಿಂದಿರಿ, ಶಾಂತಿಯಿಂದಿರಿ ಅಂತ. ನಮ್ಮ ಆನೆ ಉಪಾಧ್ಯಾಯಜಿ ಅಂತ ಬಹಳ ದೊಡ್ಡ ಸಾಹಿತ್ಯ ಇದ್ದರು ನಮ್ಮ ಸಮಾಜದಲ್ಲಿ. ಅವರು ಹೇಳ್ತಿದ್ರು, ಶರಣಬೆಳಗೊಳದ ಸ್ವಾಮಿ ಏನು ವಿಶೇಷ ಅಂತಂದರೆ ಆತ ಶರಣಬೆಳಗೊಳದ ಬಾಹುಬಲಿ ಸ್ವಾಮಿ ಉತ್ತರ ಭಾರತೀಯರಿಗೆ ಹೇಳ್ತಾ ಇದ್ದಾರಂತೆ, ಶಾಂತಿಯಿಂದಿರಿ, ಶಾಂತಿಯಿಂದಿರಿ, ಶಾಂತಿಯಿಂದಿರಿ ಅಂತ. ಅಂದರೆ ಅದರ ಅರ್ಥ ಅವರು ಕೈ ಎತ್ತಿ ಹೇಳ್ತಿದ್ರು, ಬಾಹುಬಲಿಯನ್ನು ಯಾಕಷ್ಟು ಎತ್ತರದಲ್ಲಿ ನಿಲ್ಲಿಸಿದ್ದಾರೆ ಅಂತಂದರೆ ಶಾಂತಿಯ ಸಂದೇಶ ಸಾಮಾನ್ಯವಾಗಿ ಹೇಳಿದರೆ ಆಗೋದಿಲ್ಲ, ಮೆತ್ತಿಗೆ ಹೇಳಿದರೆ ಆಗೋದಿಲ್ಲ. ಶಾಂತಿಯಿಂದಿರಿ, ಶಾಂತಿರಿ ಅಂತ ಆಗೋದಿಲ್ಲ. ಭಾಳ ಗಟ್ಟಿಯಾಗಿ ಮತ್ತು ಬಹಳ ಎತ್ತರದಿಂದ ಕೂಗಬೇಕು. ಅದಕ್ಕಾಗಿ ಶಾಂತಿಯಿಂದ ಇರಿ, ತಾಳ್ಮೆಯಿಂದ ಇರಿ, ಸಹಬಾಳ್ವೆಯನ್ನು ಮಾಡಿ, ಒಳ್ಳೆ ರೀತಿಯಲ್ಲಿ ಬದುಕಿ ಅನ್ನುವಂಥ ಸಂದೇಶವನ್ನು ಕೊಟ್ಟವರು ಭಗವಾನ್ ಬಾಹುಬಲಿ ಅಂತೇಳಿ ಅವರು ಹೇಳ್ತಾ ಇದ್ದರು. ಈ ಧರ್ಮದಲ್ಲಿ ವಿಶೇಷತೆ ಏನು ಅಂತಂದರೆ ನಾವು ಮಾತ್ರ ಪಾಪ ಮಾಡೋದಲ್ಲ, ಇನ್ನೊಬ್ಬರು ಕೂಡ ಮಾಡಬಾರದು ಅನ್ನುವಂಥ ಭಾವನೆ
ನಮ್ಮ ಈ ಸಮಾಜದಲ್ಲಿದೆ. ಒಂದು ಮಂದಿರ ಇತ್ತಂತೆ. ಮಂದಿರಕ್ಕೆ ಒಬ್ಬರು ಹೋಗ್ತಾ ಇದ್ರಂತೆ. ಶ್ರೀಮಂತರು ಹೋಗುವಾಗ ಅವರ ಕಾಲಲ್ಲಿ ಬಹಳ ಬೆಲೆ ಬಾಳುವಂಥ ಚಪ್ಪಲಿ ಇತ್ತು. ಆ ಚಪ್ಪಲಿಯನ್ನು ಅವರಲ್ಲಿ ಇಲ್ಲಿ ಇಟ್ಟು ಹೋದರು. ಭಾಳ ನಿಶ್ಚಯದಿಂದ ಒಳಗೆ ಹೋಗಿ ದರ್ಶನ ಮಾಡಿ ಒಬ್ಬ ಬಡವ ಬಂದ. ಒಂದು ಹರಕು ಮುರುಕು ಚಪ್ಪಲಿ ಇತ್ತು. ಆ ಚಪ್ಪಲಿಯನ್ನು ಅವನು ಸಣ್ಣ ಚೀಲದಲ್ಲಿ ಹಾಕಿ ಎಲ್ಲಿ ಅಡಗಿಸಿಟ್ಟು ಹೋದನಂತೆ. ಯಾರೋ ಕೇಳಿದ್ರಪ್ಪ, ಅಷ್ಟು ಶ್ರೀಮಂತ ಅವನು ಬಂದು ಅವನ ಚಪ್ಪಲಿಯನ್ನು ಹೀಗೆ ಬಿಟ್ಟು ಹೋಗಿದೆ, ನೀನು ಯಾಕೆ ಹೀಗೆ ಮಾಡಿದಿ ಅಂತ. ಅದಕ್ಕೆ ಶ್ರೀಮಂತ ಹೇಳ್ತಾನಂತೆ, ನನಗೇನು ಚಿಂತೆ ಇಲ್ಲ, ಈ ದೈವಿಕ ವಾತಾವರಣದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಯಾರು ಕೂಡ ಕಳವನಂಥ ವಿಷಯ ಮಾಡೋದಿಲ್ಲ ಅಂತ ನನಗೆ ಧೈರ್ಯ ಇದೆ, ಹಾಗಾಗಿ ನಾನು ಬಿಟ್ಟು ಹೋದೆ ಅಂತ. ಈ ಬಡವನಲ್ಲಿ ಕೇಳಿ, ನೀನು ಯಾಕೆ ಇಷ್ಟು ಬಡವ, ಆ ಹಳೆ ಮರುಕು ಚಪ್ಪಲಿ ಯಾಕೆ ಜಾಗ್ರತೆ ಮಾಡ್ತೀನಿ? ಅದಕ್ಕೆ ಅವನು ಹೇಳ್ತಾನಂತೆ, ನಾನು ಜಾಗ್ರತೆ ಮಾಡಿ ನನಗಲ್ಲ, ಅಕಸ್ಮಾತ್ ಯಾರ ಮನಸ್ಸಿನಲ್ಲಿ ಅಥವಾ ವಿಕಾರ ಹುಟ್ಟಿ ಅವನ ಆ ಚಪ್ಪಲಿಯನ್ನು ಕದ್ಕೊಂಡು ಹೋದರೆ ಅವನಿಗೆ ಇನ್ನೊಂದು ಜನ್ಮದವರೆಗೆ ಆ ಪಾಪ ಬರುತ್ತೆ, ಆ ಪಾಪ ಬರಬಾರದು ಅಂತ ಹೇಳಿ ನಾನು ಎಚ್ಚರಿಕೆ ಮಾಡಿದೆ ಅಂತ. ಹೀಗೆ ನಮ್ಮ ಭಾವನೆ ಹೇಗೆ ಅಂತಂದರೆ, ನಾವು ಮಾತ್ರ ಕರ್ಮ ನಿರ್ಜರೆ ಮಾಡಿಕೊಳ್ಳೋದಲ್ಲ, ಇನ್ನೊಬ್ಬರು ಕೂಡ ಕರ್ಮ ನಿರ್ಜರೆ ಮಾಡಿಕೊಳ್ಳುವಂಥ ಪ್ರಸಂಗ ಬರಬಾರ್ದು, ಅನುಭವಿಸುವಂಥ ಪ್ರಸಂಗ ಬರಬಾರ್ದು ಅಂಥೇಳಿ ಅವರು ಅದನ್ನು ಭಾಳ ಅನ್ನೋದನ್ನು ರಕ್ಷಣೆ ಮಾಡುವಂಥ ಪರಿಸ್ಥಿತಿನ ಮಾಡಿದೆ. ಹಿರಿಯರನ್ನು ಗೌರವಿಸಿ ಅಂಥೇಳಿ ಒಂದು ಮಾತಿದೆ. ಹಿರಿಯರನ್ನು ಗೌರವಿಸಿ ಅಂತಂದರೆ, ನಾವೆಲ್ಲ ಈ ಬಾರಿ ಯುವಕರನ್ನೇ ಮುಂದೆ ಬಿಟ್ಟಿದ್ದೇವೆ. ನಾವು ಕಳೆದ 2 ಮಸ್ತಕಾಭಿಷೇಕ ನಾನು ಹೇಳ್ತಾ ಇದ್ದೇವೆ, ಯುವಕರು ಮುಂದೆ ಬರಲಿ, ಯುವಕರ ಕೈಗೆ ನಮ್ಮ ಹಸ್ತಾಂತರ ಮಾಡೋಣ ಕಾರ್ಯಕ್ರಮಗಳನ್ನು ಅವರು ನಡೆವಹಿಸಲಿ ಅಂತ. ಕಾರ್ಕಳದಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಯುವಕರೇ ಮುಂದೆ ಇದ್ದರು, ನಾವೆಲ್ಲ ಹಿರಿಯರು ಹಿಂದೆ ಇದ್ವಿ, ಅವರ ಹಿಂದೆ. ಆದ್ದರಿಂದ ಈಗ ಕೂಡ ಮತ್ತೊಮ್ಮೆ ನಾನು ಹೇಳ್ತೇನೆ, ಇಲ್ಲಿ ಯುವಕರ ನೇತೃತ್ವದಲ್ಲಿ ಈ ಮಹಾಮಸ್ತಕಾಭಿಷೇಕದಲ್ಲಿ, ಯಾಕಂದರೆ ಮುಂದಿನ ಮಸ್ತಕಾಭಿಷೇಕ 12 ವರ್ಷದ ನಂತರ ಆಗುವಾಗ ನಮ್ಮ ಅರಸುಗಳು ಅವರ ಮಕ್ಕಳೆಲ್ಲರೂ ಸೇರಿ ಭಾಳ ಚೆನ್ನಾಗಿ ಅದನ್ನು ಯಶಸ್ವಿಯಾಗಿ ಮಾಡಲಿ ಅಂಥೇಳಿ ನಾನು ಮತ್ತೊಮ್ಮೆ ಭಾಳ ಹಿರಿಯ ಹೇಳ್ತೇನೆ. ಈಗ ಮೂರ್ತಿಗಳನ್ನು ಮಾಡೋರು ಮಾಡೋದು ದೊಡ್ಡದಲ್ಲ, ಅದನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಅದನ್ನು ಪವಿತ್ರತೆಯನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ. ಒಮ್ಮೆ ಇವರನ್ನು ರಾಜರತ್ನಂ ಅವರು ಕೇಳಿದ್ರಂತೆ, ಯಾಕೆ ನೀವು ದೊಡ್ಡ ಬಾಹುಬಲಿಯನ್ನು ಮಾಡ್ತೀರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಹೋಗುವಾಗ ಜೋಬಲ್ಲಿ ಹಾಕ್ಕೊಂಡು ಹೋಗದೇ ಇರಲಿ ಅಂತ. ಅದೇ ಅವ್ರು ಹೇಳೋದು, ಈ ಜನರಿಗೆ ಆಸೆ ಆಗುತ್ತೆ. ಈಗ ನಾವು ಇಷ್ಟು ದೊಡ್ಡ ಮೂರ್ತಿ ಮಾಡುವ ವೆಚ್ಚದ ಬದಲಿಗೆ ಒಂದು ಸಣ್ಣ ಮಾಣಿಕ್ಯದೋ ಅದು ಬಹಳ ಅಮೂಲ್ಯವಾದ ಕಲ್ಲಿದ್ದು ಮೂರ್ತಿಯನ್ನು ಮಾಡಿಟ್ರೆ ಅದನ್ನು ಹೋಗುವಾಗ ಜೇಬಲ್ಲಿ ಹಾಕ್ಕೊಂಡು ಹೋದವರು. ಹಾಗೆ ಈ ಬಾಹುಬಲಿಯವರು ಜೇಬಲ್ಲಿ ಹಾಕ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೊಡ್ಡದು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ರು. ಭಾಳ ಚೆನ್ನಾಗಿ ಅವರ ಭಾಷೆಯಲ್ಲಿ ಹೇಳ್ತಿದ್ರು, ಜೋಬಲ್ಲಿ ಹಾಕ್ಕೊಂಡು ಹೋಗೋದು ಇಲ್ಲಿಂದ ದೊಡ್ಡ ಮೂರ್ತಿ ಮಾಡೋದು ಅಂತ. ಅಂದರೆ ಆ ಭಾವನೆ ಬರದೇ ಇರಲಿ ಅಂತ. ಇದು ಬಹಳ ಮುಖ್ಯ. ಹಾಗಾಗಿ ಮತ್ತೊಮ್ಮೆ ನಾನು ಇಂತಹ ಕ್ಷೇತ್ರದಲ್ಲಿ ಬಹಳ ಸುಂದರವಾದಂಥ ಮೂರ್ತಿ ಇದು, ಇದನ್ನು ಮತ್ತೆ ಮತ್ತೆ ನಾವು ಇಲ್ಲಿ ಅಭಿಷೇಕ ಮಾಡುವಂಥ ನಮ್ಮ ಪುಣ್ಯ ನಮಗೆ ದೊರಕಿದೆ. ಈಗ ಇಲ್ಲಿ ಬಹಳ ಮಂದಿ ಇಲ್ಲಿ ಇದ್ದವರು ವಯಸ್ಸಾದವರಿದ್ದೀರಿ, ಸಣ್ಣ ವಯಸ್ಸಿನವರಿದ್ದೀರಿ, ಬಹಳ ಜನಕ್ಕೆ ಈ ಉತ್ಸಾಹ ಇದೆ. ಈ ಉತ್ಸಾಹದಿಂದ ಮಾಡೋಣ. ಇಲ್ಲಿ ಪ್ರತಿ ದಿವಸವೂ ಒಬ್ಬೊಬ್ಬರು ಸೇವಾಕರ್ತರಿದ್ದಾರೆ, ಇದೊಂದು ವಿಶೇಷ. ಎಲ್ಲರೂ ಅವರವರ ಸಂತೋಷದಿಂದ ಮಾಡಿ. ಈ ವರ್ಷ ಅಂತೂ ಪ್ರತಿಯೊಬ್ಬರು ಕೂಡ ಅವರವರ ದಿವಸದ ಬಗ್ಗೆ ವಿಶೇಷವಾದ ಆಹ್ವಾನ ಪತ್ರಿಕೆಯನ್ನು ಮಾಡಿ ಹಂಚಿ ಆಹ್ವಾನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವ್ರನ್ನೆಲ್ಲರನ್ನೂ ಕೂಡ ಅಭಿನಂದಿಸಿ, ನಮ್ಮ ಮೂಡುಬಿದಿರೆ ಭಟ್ಟಾರಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಮತ್ತು ಎಲ್ಲ ರೀತಿಯಿಂದ ಹುರಿದುಂಬಿಸ್ತಾ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು ಹೇಳಿ, ಅವರ ಸೀಮೆಗೆ ಒಳಪಟ್ಟಿರ್ತಕ್ಕಂಥ ಈ ಕ್ಷೇತ್ರ ಅದು ಭಾಳ ಯಶಸ್ವಿಯಾಗಿ ನಡೀಲಿದೆ ಆಶಿಸ್ತಾ, ನಮ್ಮ ಅಜಿಲರು ಭಾಳ ವಿಶೇಷವಾದಂಥ ಪ್ರಯತ್ನ ಸಾಧನೆಯನ್ನು ಮಾಡಿದ್ದಾರೆ. ಸ್ವಲ್ಪ ಸಾಧಾರಣ ಸಮಸ್ಯೆ ಅಲ್ಲ. ಇದನ್ನು ಮಾಡಬೇಕಾದ್ರೆ ಬಹಳ ವೆಚ್ಚ ಇದೆ, ಅನೇಕ ಜನ ಸೇರಬೇಕಾಗತ್ತೆ ಮತ್ತು ಅನೇಕ ರೀತಿಯಿಂದ ವೈವಿಧ್ಯಮಯವಾದಂಥ ವಸ್ತುಗಳನ್ನು ಸಂಗ್ರಹಿಸಬೇಕು. ಇದನ್ನೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತೊಮ್ಮೆ ಅಜಿಲ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಸರ್ಕಾರಗಳನ್ನು ಕೂಡ ನಾನು ಸರ್ಕಾರ ನಮಗೆ ಭಾಳ ಸಹಕಾರ ದೊರಕಿದೆ, ಅವರನ್ನು ಕೂಡ ಅಭಿನಂದಿಸಿ ಇನ್ನು ಮತ್ತೊಮ್ಮೆ ಈ ಮಹಾಮಸ್ತಕ ಅಭಿಷೇಕ ಸಂದರ್ಭದಲ್ಲಿ ಇದು ಅಭಿಷೇಕ ಆಗುವಂಥ ಭಗವಂತ ಅವರು ತನ್ನ ವರ್ಣಗಳನ್ನು ಬದಲಾಯಿಸ್ತಾ ಹೋಗ್ತಾ ಇದ್ದಾರೆ. ನಾವು ಹಾಲು ಹಾಕುವಾಗ ಒಂದು, ಅರಶಿನ ಹಾಕುವಾಗ ಒಂದು, ಅಕ್ಕಿ ಹುಡಿ ಹಾಕುವಾಗ ಒಂದು, ಗಂಧ, ಶ್ರೀಗಂಧ, ಅಷ್ಟಗಂಧ ಎಲ್ಲ ಹಾಕುವಾಗ ಬೇರೆ ಬೇರೆ ವರ್ಣಮಯವಾಗಿ ಭಗವಂತ ಕಾಣ್ತಾನೆ. ಈ ವರ್ಣಮಯವಾಗಿ ಕಾಣುವಂಥ ಭಗವಂತನ ಹಾಗೆ ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳು ಬಂದು ಹೋಗ್ತಾ ಇರ್ತದೆ. ಅದನ್ನು ಕಷ್ಟವನ್ನು ಸಹಿಸಬೇಕು, ಸುಖವನ್ನು ಸುಖ ಅತಿಯಾದರೂ ಕೂಡ ಸಿಹಿ ಜಾಸ್ತಿ ಆದರೆ ಡಯಾಬಿಟಿಕ್ಸ್ ಆಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರ್ತದೆ. ಹಾಗೆ ಯಾರಾದರೂ ಅತಿ ಸಿಹಿ, ಅತಿ ಕಹಿ, ಅತಿ ಖಾರ ಯಾವುದು ಮಾಡ್ಬೋದು. ಮಿತಿಯಾಗಿದ್ದರೆ ಎಲ್ಲವೂ ಸುಖ, ಇಲ್ಲದ ಅತಿ ಆದರೆ ಎಲ್ಲವೂ ಕಷ್ಟ ಆಗುತ್ತೆ ಅಂತ ಹೇಳುವ ಮಾತಿದೆ. ಆ ರೀತಿ
ನಾವೆಲ್ಲರೂ ಕೂಡ ನಮ್ಮ ತಾಳ್ಮೆಯನ್ನು ವಹಿಸಿ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಳೋಣ. ಮತ್ತು ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಮಹಾಮಸ್ತಕಾಭಿಷೇಕ ನೋಡಿ ನಮ್ಮ ಕಣ್ಣುಗಳು ಧನ್ಯವಾಗಲಿ. ನಮ್ಮ 12 ವರ್ಷದ ಬಳಿಕ ಆಗುವಂಥ ಅಭಿಷೇಕ ನೋಡಿ ನಾವೆಲ್ಲ ಧನ್ಯನಾಗೋಣ ಅಂತ ಹೇಳಿ ಈ ಕಾರ್ಯಕ್ರಮ ಹಿಂದೆ ಶ್ರಮವಹಿಸಿ ದುಡಿದಂಥ ಅಜಿಲ ಕುಟುಂಬದವರನ್ನು ಅಭಿನಂದಿಸಿ ಮತ್ತೊಮ್ಮೆ ಪೂಜ್ಯ ಮುನಿಶ್ರೀಗಳವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಪೂಜ್ಯ ಹೆಗ್ಗಡೆಯವರು ತಮ್ಮ ಅಧ್ಯಕ್ಷ ಸ್ಥಾನದಿಂದ ಅತ್ಯಂತ ಪ್ರೀತಿಯ ಮತ್ತು ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಬಂಧುಗಳೇ, ಗಡಿಯಾರದಲ್ಲಿ 6 ಗಂಟೆ ಸರಿಯಾಗಿ ಆಗ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಸುಂದರವಾಗಿ ಈ ಉದ್ಘಾಟನಾ ಸಮಾರಂಭ ನಡೆದಿದೆ ಎನ್ನುವ ಸಂತೃಪ್ತಿಯೊಂದಿಗೆ ಧನ್ಯವಾದದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅದಕ್ಕೆ ಮೊದಲು ಒಂದೇ ಸೂಚನೆ. ಉಮಾನಾಥ್ ಶೆಣೆಯವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಅವರ ಪುಸ್ತಕ ಪ್ರಕಟಣೆಯಾದ ಸಂದರ್ಭದಲ್ಲಿ ಅವರನ್ನು ಗೌರವಿಸಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇವೆ. ಸನ್ಮಾನ್ಯ ಅರಸರು ಈ ಗೌರವವನ್ನು ನಡೆಸಿಕೊಡ್ಬೇಕು ಅಂತ ವಿನಂತಿಸ್ತೇನೆ. ಅವರು ಬರ್ತಾ ಇದ್ದಾಗೆ ಮಧ್ಯದಲ್ಲಿ ವಿನಂತಿಸ್ತೇನೆ, ಉಪಹಾರವನ್ನು ಈ ಸಭಾ ಕಾರ್ಯಕ್ರಮದ ಬಳಿಕ, ಧನ್ಯವಾದ ಸಮರ್ಪಣೆಯ ಬಳಿಕ ನೀವು ಸ್ವೀಕರಿಸಬೇಕು. ನಾವು ಬಹಳ ಕಾತರತೆಯಿಂದ 12 ವರ್ಷದಿಂದ ನಿರೀಕ್ಷೆ ಮಾಡ್ತಾ ಇರುವ ಮಹಾಮಸ್ತಕಾಭಿಷೇಕಕ್ಕೆ ಇನ್ನು 1 ಗಂಟೆ ಮಾತ್ರ ಬಾಕಿ ಇದೆ. ಅದರ ಮಧ್ಯದಲ್ಲಿ ಅಗ್ರೋದಕ ಮೆರವಣಿಗೆ ಇದೆ. ಅಗ್ರೋದಕ ಮೆರವಣಿಗೆಯ ಬಳಿಕ 6:55ಕ್ಕೆ ಮಹಾಮಸ್ತಕಾಭಿಷೇಕ ಜಲಾಭಿಷೇಕದೊಂದಿಗೆ ಪ್ರಾರಂಭ ಆಗ್ತದೆ. ನಾವೆಲ್ಲ ಅದನ್ನು ನೋಡಿ ಆನಂದಿಸಬೇಕು. ಜೊತೆಗೆ ಅಲ್ಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮುಂದುವರಿತವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ, ಶ್ರೀ ಉಮಾನಾಥ್ ಶೆಣೆಯವರು ವೇಣೂರಿನ ವೈಭವ ಇದನ್ನು ಪುಸ್ತಕವನ್ನು ಹೊರತಂದಿರ್ತಕ್ಕಂಥವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಧನ್ಯವಾದ ಸಮರ್ಪಣೆ ನೆರವೇರಿಸಿಕೊಡಬೇಕು ಅಂತ ಶ್ರೀ ಶಿವಪ್ರಸಾದ್ ಅಜಿಲ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೆ. ಮೊದಲನೆಯದಿಂದ ಈ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯ ವಹಿಸಿರುವಂತಹ ಯುಗಳಮುನಿ ಸ್ವಾಮಿಯವರಿಗೆ ಚರಣಾರವಿಂದಕ್ಕೆ ನಮೋಸ್ತುಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಮೂಡುಬಿದಿರೆ ಮಠದ ಚಾರುಕೀರ್ತಿ ಸ್ವಾಮೀಜಿಯವರ ಪಾದದಿಂದ ಕೂಡ ನಮೋಸ್ತುಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೂ ಮಾತಾಜಿಯವರ ಚರಣಕಮಲಗಳಿಗೆ ಕೂಡ ನಮಸ್ಸುಗಳನ್ನು ಅರ್ಪಿಸ್ತಿದ್ದೇನೆ. ಇಂದಿನ ಈ ಮೊದಲನೇ ದಿನದ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ಡಿ ವೀರೇಂದ್ರ ಹೆಗಡೆ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಕ್ಷೇತ್ರದ ಶಾಸಕರಾದ ಹರೀಶ್ ಪೂಂಜ್ ಅವರಿಗೆ ಕೂಡ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ನಮ್ಮ ಸಂಚಾಲಕರು, ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ನಮ್ಮ ಇಂದಿನ ವಿಶೇಷ ಅಭ್ಯಾಗತರಾಗಿ ಆಗಮಿಸಿದ ಮಾಜಿ ಸಚಿವರು ಶ್ರೀ ಬಿ ರಮಾನಾಥ್ ರೈ ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ನಮ್ಮ ಸಮಿತಿಯ ಪೋಷಕರಾದ ಮಾಜಿ ಸಚಿವರಾದ ಶ್ರೀ ಅಭಯಚಂದ್ರ ಜೈನ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ವೇಣೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಾದ ಪ್ರವೀಣ್ ಚಂದ್ರ ಇಂದ್ರ ಅವರು ಹಾಗೂ ಜಯರಾಜ್ ಕಂಬಳಿ ಅವರಿಗೆ ಕೂಡ ವಂದನೆಗಳನ್ನು ಅರ್ಪಿಸಿ, ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನು ಬಿತ್ತರಿಸಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿಗೆ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಬಂಧುಗಳೇ, ಮತ್ತೊಮ್ಮೆ ನೆನಪಿಸ್ತಾ ಇದ್ದೇವೆ, ಇದೇ ಮುಖ್ಯ ವೇದಿಕೆಯಲ್ಲಿ 7:30 ಗಂಟೆಗೆ ಸರಿಯಾಗಿ
ಸರಿಯಾಗಿ
ಸ್ಥಾಪನೆ ಮಾಡಬೇಕಾದಂಥ ಮೂರ್ತಿ. ಇಲ್ಲಿ ಬಹಳಷ್ಟು ಕುರುಹುಗಳು ನಿಮಗೆ ಕಾಣ ಸಿಗ್ತವೆ. ಒಂದಷ್ಟು ಕುರುಹುಗಳಲ್ಲಿ ಅವತ್ತು ಬೇರೆ ಬೇರೆ ಕಡೆಗಳಲ್ಲಿ ಗಡಿ ಗುರುತುಗಳನ್ನು ಹಾಕಲಾಗಿತ್ತು. ನೋಡ್ತಾ ಇದ್ರಿ, ಇದು ಒಂದು ಗುರುತು. ಇಲ್ಲಿ ಬಹಳ ಎರಡು ಕಡೆಯೂ ಕೂಡ ಗಡಿ ಗುರುತನ್ನು ಹಾಕಲಾಗಿದೆ. ಈ ಗುರುತುಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿಂದ ಕತ್ತರಿಸಿ, ಅಂದರೆ ಆಗಿನ ಕಾಲದಲ್ಲಿ ಪಾದೆಯನ್ನು ಬಿಸಿ ಮಾಡಿ ಉಪ್ಪು ಇದರ ಸಹಾಯದಿಂದ ಆಗ ಅವರು ಕ್ರ್ಯಾಕ್ ಮಾಡ್ತಿದ್ರು. ಕ್ರ್ಯಾಕ್ ಮಾಡಿ ಅದರ ಎಕ್ಸ್ಟ್ರಾಕ್ಟಿಂದ ಅದನ್ನು ತೆಗಿತಾ ಇದ್ರು. ಉಳಿ ಮತ್ತು ಚೇಣೆ ಸಹಾಯದಿಂದ ಅದನ್ನು ಬೇರ್ಪಡಿಸ್ತಾ ಇದ್ರು ಅವ್ರು ಬೇಕಾದಾಗೆ. ಅವರ ಶ್ರಮಕ್ಕೆ ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈಗ ವೇಣೂರಿನ ಗೊಮ್ಮಟೇಶ್ವರನನ್ನು ಕೆತ್ತಿರುವಂತಹ ಕಲ್ಲಿರುವಂತಹ ಜಾಗ, ಇಲ್ಲಿಂದ ಕಲ್ಲನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಈ ಊರಿಗೆ ಹೆಸರು ಕಲ್ಲಾಣಿ ಅಂತ. ನೀವೀಗ ನೋಡ್ತಾ ಇರ್ಬೋದು. ಕಲ್ಲಾಣಿಯ ಅಲ್ಲಿ ಇರುವಂತಹ ಈಗಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಗೊಮ್ಮಟೇಶ್ವರನಿಗೆ ಬೇಕಾದಂಥ ಕಲ್ಲನ್ನು ಕೆತ್ತಿಕೊಂಡು ಹೋಗಲಾಗಿದೆ ಅನ್ನುವಂಥದ್ದು. ಜೊತೆಗೆ ಹೇಳಿ ನೋಡಿ, ಈ ಕಲ್ಯಾಣಿ ಇಲ್ಲಿದೆ, ಅಲ್ಲಿ ನೀರಿನ ಟ್ಯಾಂಕ್ ಇದೆ ನೋಡಿ. ನಾವು ಕಲ್ಯಾಣಿಯಲ್ಲಿದ್ದೇವೆ. ಗೊಮ್ಮಟೇಶ್ವರನ್ನು ತೆಗೆದಂಥ ಪ್ರದೇಶ ಇದು. ಇಲ್ಲಿಂದ ನಾವು ಏನು ಈಗ ದೂರದಲ್ಲಿ ಕಾಣ್ತಾ ಇದ್ದೇವೆ ನೀರಿನ ಟ್ಯಾಂಕ್, ಆ ಗುಡ್ಡದಲ್ಲಿ ಗುಮ್ಮಡಗುಡ್ಡೆ ಅಂತ ಏನು ಹೇಳ್ತಾರೆ, ಆ ಪ್ರದೇಶದಲ್ಲಿ ಸ್ಥಾಪನೆ ಮಾಡಬೇಕಾದಂಥ ಮೂರ್ತಿ. ಆಮೇಲೆ ಕಾಲಕ್ರಮೇಣ ನಾನು ಹೇಳಿದಾಗೆ ಆಗಿನ ಅರಸರು ವೀರ ತಿಮ್ಮಣ್ಣ ಅಜಿಲರ ಅರಮನೆಯ ಪಕ್ಕದಲ್ಲಿ ಅದನ್ನು ದುರಸ್ತಿಗೆ ಅಂತ ಇಟ್ಟಿದ್ರು. ಈ ಎಲ್ಲ ವೈರಿಗಳ ಇದರಿಂದಾಗಿ ಕಾರ್ಕಳ ಮತ್ತು ನಮಗೆ ಆದಂಥ ವೈಮನಸ್ಯದಿಂದ ಪುನಃ ಮೂರ್ತಿ ಏನಾದ್ರು ಹಾಳು ಮಾಡಬಾರ್ದು ಅಂತ ಇದರಿಂದ ಪೂರ್ಣ ಭದ್ರತೆಯೊಂದಿಗೆ ಅಲ್ಲಿ ದುರಸ್ತಿ ಕಾರ್ಯವನ್ನು ಮಾಡಲಾಗ್ತಿತ್ತು. ಅದರ ನಂತರ ಈಗ ಅವ್ರಿಗೆ ಅನಾರೋಗ್ಯ ನಿಮಿತ್ತ ಅಲ್ಲೇ ಮನೆ ಹತ್ರನೇ ಪ್ರತಿಷ್ಠಾಪನೆ ಮಾಡುವ ಅಂತೇಳಿ ಊರ ಸಮಸ್ತರು, ಭಕ್ತಾದಿಗಳು, ಧರ್ಮ ಬಂಧುಗಳೆಲ್ಲ ಕೇಳಿಕೊಂಡ ಮೇರೆಗೆ ಅಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಪ್ರದೇಶದಲ್ಲಿ ಕಲ್ಯಾಣಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಕಲ್ಲಿನ ಕೆಳ ಉಳಿದ ಪೀಸ್ಗಳೆಲ್ಲ ಇಲ್ಲೇ ಇದೆ, ಇನ್ನು ಬಿಟ್ಟೋಗಿದ್ದಾರೆ. ಅಲ್ಲಲ್ಲಿ ಚೇಣೆಯಿಂದ ಮಾಡಿದಂಥ ಚಡಿಗಳು ಎಲ್ಲ ನೀವು ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ನೋಡಿ. ಕಲ್ಲಿನ ಗುಡ್ಡೆ ಇಲ್ಲಿಂದ ನೇರವಾಗಿ ಇಳಿಜಾರು ಪ್ರದೇಶ, ಸೀದಾ ಇಳಿಜಾರು ಪ್ರದೇಶದಲ್ಲಿ ಜಾರಿಸ್ಕೊಂಡು ಹೋದರೆ ಸೀದಾ ಫಲ್ಗುಣಿ ನದಿಗೆ ಹೋಗಿ ಸೇರ್ತದೆ. ಆ ನದಿಯ ಮೂಲಕವೇ ವೇಣೂರಿನನ್ನು ಸಂಪರ್ಕಿಸಿದ್ದು ಆ ಕಾಲದಲ್ಲಿ. ಗೊಮ್ಮಟೇಶ್ವರ ಮೂರ್ತಿಯನ್ನು ನದಿಯ ಮೂಲಕವೇ ಸಾಗಿಸಿದ್ದಾಗ. ಈಗ ಆ ಗೊಮ್ಮಟೇಶ್ವರನ ಕೆತ್ತಿರುವಂಥ ಜಾಗವನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದೆ ಅನ್ನುವಂತಹದ್ದು. ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರಕ್ಕೆ ಗೊಮ್ಮಟೇಶ್ವರನನ್ನು ಸಾಗಿಸಲಾಗಿತ್ತು ಅಥವಾ ಕಲ್ಲನ್ನು ಸಾಗಿಸಲಾಗಿತ್ತು ಅನ್ನುವಂಥದ್ದು. ಭಾಳ ವಿಶೇಷವಾಗಿ ಈ ಒಂದು ಪಾದೆ ಕಲ್ಲು ಅಂತ ಏನು ಕರಿತೀವಿ, ಇಲ್ಲಿಂದ ಆ ಒಂದು ಕಲ್ಲನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಲಾಗಿತ್ತು ಅನ್ನುವಂಥದ್ದು. ಇಲ್ಲಿ ಬಹಳಷ್ಟು ಕುರುಹುಗಳು ನಿಮಗೆ ಕಾಣ ಸಿಗ್ತವೆ. ಒಂದಷ್ಟು ಕುರುಹುಗಳಲ್ಲಿ ಅವತ್ತು ಬೇರೆ ಬೇರೆ ಕಡೆಗಳಲ್ಲಿ ಗಡಿ ಗುರುತುಗಳನ್ನು ಹಾಕಲಾಗಿತ್ತು. ಈ ಒಂದು ಕಲ್ಲನ್ನು ಡಿವೈಡ್ ಮಾಡೋದಕ್ಕೆ ಅಥವಾ ಕತ್ತರಿಸುವುದಕ್ಕಾಗಿ. ಅಂತಹ ಒಂದು ಗುರುತು ಈಗ ನೀವು ನೋಡ್ತಾ ಇದ್ದೀರಿ. ಇದು ಒಂದು ಗುರುತು. ಇಲ್ಲಿ ಬಹಳ ಎರಡು ಕಡೆಯೂ ಕೂಡ ಗಡಿ ಗುರುತನ್ನು ಹಾಕಲಾಗಿದೆ. ಹಾಕಿ ಇದನ್ನು ಕತ್ತರಿಸಲಿಕ್ಕೆ ಮುಂದಾಗಿದ್ದರು ಅನ್ನುವಂತಹದಕ್ಕೆ ಕುರುಹಾಗಿ ಇಲ್ಲಿ ನಿಮಗೆ ಕಾಣ ಸಿಗ್ತಾ ಇದೆ. ಇದು ಕಲ್ಲಾಣಿ ಅನ್ನುವಂತಹ ಪ್ರದೇಶ. ಅದರ ಜೊತೆಗೆ ಇಲ್ಲಿ ಕೆಲಸಗಾರರಿಗೆ ಬೇಕಾದಂಥ ರೀತಿಯಲ್ಲಿ ಟ್ಯಾಂಕಿನ ವ್ಯವಸ್ಥೆಗಳಿರ್ಬೋದು, ಇನ್ನುಳಿದ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿತ್ತು. ಅವರು ಸ್ವತಃ ಇಲ್ಲೇ ಆಹಾರ ಪದಾರ್ಥಗಳನ್ನು ತಯಾರಿಸ್ತಾ ಇದ್ದರಿಂದ ಇಲ್ಲಿ ಅವರಿಗೆ ಬೇಕಾದಂಥ ಕಡಿಯುವ ಕಲ್ಲಿನ ವ್ಯವಸ್ಥೆ ಇವೆಲ್ಲವೂ ಕೂಡ ಇಲ್ಲೇ ಅವರು ಕಲ್ಲಿನಲ್ಲೇ ನಿರ್ಮಿಸಿಕೊಂಡಿದ್ದರು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟಾಗಿ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಕಲ್ಲಿನಲ್ಲಿರುವಂಥ ಗುರುತುಗಳು, ಈ ಗುರುತುಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿಂದ ಕತ್ತರಿಸಿ, ಅಂದರೆ ಆಗಿನ ಕಾಲದಲ್ಲಿ ಸರ್ ಅದೇನದು ಆಗಿನ ಕಾಲದಲ್ಲಿ ಹೇಗೆ ಇದನ್ನು ಡಿವೈಡ್ ಮಾಡ್ತಾಯಿದ್ರು ಅಥವಾ ಕತ್ತರಿಸ್ತಿದ್ರು ಅಥವಾ ಇದನ್ನು ಸ್ಫೋಟಗೊಳ್ಳಿಕ್ಕೆಲ್ಲ ಇರಲಿಲ್ಲ ಅಂತಲ್ಲ. ಈಗಿನ ಹಾಗೆ ಸ್ಫೋಟಕಗಳೇನು ಇರಲಿಲ್ಲ, ಹೊಸ ತಂತ್ರಜ್ಞಾನ ಏನು ಇರಲಿಲ್ಲ. ಆಗ ಬರೀ ಪಾದೆಯನ್ನು ಬಿಸಿ ಮಾಡಿ ಉಪ್ಪು ಇದರ ಸಹಾಯದಿಂದ ಆಗ ಅವರು ಕ್ರ್ಯಾಕ್ ಮಾಡ್ತಿದ್ರು. ಕ್ರ್ಯಾಕ್ ಮಾಡಿ ಅದರ ಎಕ್ಸ್ಟ್ರಾಕ್ಟಿಂದ ಅದನ್ನು ತೆಗಿತಾ ಇದ್ರು. ಉಳಿ ಮತ್ತು ಚೇಣೆ ಸಹಾಯದಿಂದಲೇ ಅದನ್ನು ಬೇರ್ಪಡಿಸ್ತಾ ಇದ್ರು ಅವ್ರು ಬೇಕಾದಾಗೆ. ಅವರ ಶ್ರಮಕ್ಕೆ ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಷ್ಟು ಶ್ರಮ ವಹಿಸಿ ಅದನ್ನು ತೆಗಿತಾ ಇದ್ರು ಅವರು. ಈಗಿನ ರೀತಿಯಲ್ಲ ಅಲ್ಲ. ಬಹಳ ವಿಶೇಷವಾಗಿ ನೋಡ್ತಾ ಇದ್ದೀರಿ ತಾವು ಆ ಗುರುತುಗಳು ಯಾವ ರೀತಿಯಾಗಿ ಇಲ್ಲಿಂದ ಕತ್ತರಿಸಿ ತೆಗೆದುಕೊಂಡು ಹೋಗಲಾಗಿದೆ ಅನ್ನುವಂಥ ಗುರುತುಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸರ್, ಈಗ 2 ಗುಡಿಗಳಿದ್ದಾವೆ ಇಲ್ಲಿ, ಕಲ್ಕೂಟ ಕಲ್ಲುಟ್ಟಿ ಮತ್ತು ಕೊಡಮಣಿತಾಯ. ಏನು ಇದರ ವಿಶೇಷತೆ? ನೋಡಿ, ಎಲ್ಲ ಇದರಲ್ಲಿ ಕೂಡ ಒಂದು ದೇವರ ಒಂದು ಸಹಾಯ ಇಲ್ಲದೆ ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣವಾಗಿ ದೈವದ ಆಶ್ರಯ, ದೈವದ ಮೊರೆ ಹೋಗಿ ಆ ಕಾಲದಲ್ಲಿ ಕೂಡ ನಮ್ಗೆ ಯಾವ ರೀತಿಯ ತೊಂದರೆಗಳಾಗಬಾರ್ದು. ಅನೇಕ ವೈರಿಗಳು ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಮಾಡ್ತಾರೆ. ಅದರಿಂದ ವೈರಿಗಳಿಂದ ನಮಗೆ ಮುಕ್ತ ಆಗಿ ಈ ಒಂದು ಶಿಲ್ಪ ಕಾರ್ಯವನ್ನು ಯಾವುದೇ ವಿಘ್ನ ಬಾರದೆ ನಾವೊಂದು ಪುನಃ ನೆರವೇರಿಸಿಗೆ ಶಕ್ತನಾಗಬೇಕು ಅಂತೇಳಿ ದೈವದ ಮೊರೆ ಹೋಗಿ ದೈವಗಳನ್ನು ಇಲ್ಲಿ ಬಂದು ಅವರು ಇಟ್ಟು ದಿನಾಲು ಪ್ರಾರ್ಥನೆ ಮಾಡಿ ಶಿಲ್ಪಕಾರದ ಕಾರ್ಯಗಳನ್ನು ಮಾಡ್ತಾ ಇದ್ರಂತೆ. ಅದರ ಪ್ರತೀಕವಾಗಿ ಇನ್ನೂ ಕೂಡ ಆ ದೈವಸ್ಥಾನಗಳು ಇಲ್ಲಿ ಉಳ್ಕೊಂಡಿವೆ.
ಕೊಡಮಂದಾಯ ನಮ್ಮ ಸೀಮೆಯ ಮೂಲ ದೈವ, ರಾಜನ್ ದೈವ ಅಂತ ಹೇಳ್ತಾರೆ. ಸೀಮೆಯಲ್ಲಿ ಕೊಡಮಂದಾಯ ಇಲ್ಲದ ಯಾವುದೇ ಕ್ಷೇತ್ರ ಇಲ್ಲ, ಅದಕ್ಕೆ ಪ್ರಥಮ ಸ್ಥಾನ ನಮ್ಮ ಇಡೀ ಅಜಲ ಸೀಮೆಯಲ್ಲಿ. ಆ ಕೊಡಮಂದಾಯ ದೈವದ ಒಂದು ಇದನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಪಕ್ಕದಲ್ಲಿ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದಂಥ ಕಲ್ಲುಟ್ಟಿ ಕಲ್ಕೊಡದ ಒಂದು ಇದನ್ನು ಕೂಡ ಇಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ. ವೇಣೂರಿನ ಗೊಮ್ಮಟನಿಗೂ ಬರಾಯದಲ್ಲಿರುವ ಅತಿ ಪುರಾತನವಾದಂಥ ಅರಮನೆಗೂ ಬಹಳ ಅವಿನಾಭಾವ ನಂಟಿದೆ. ವೇಣೂರಿನ ಅರಸರು ತಂಗಿದ್ದಂಥದ್ದು ಅಥವಾ ಹಳದಂಗಡಿ ಅರಸರಿಗೆ ಸಂಬಂಧಪಟ್ಟಂತಹ ಬಹಳ ಪುರಾತನವಾದಂಥ ಅರಮನೆಯ ಎದುರು ಭಾಗದಲ್ಲಿ ನಾವಿದ್ದೇವೆ. ಈ ಅರಮನೆ ಬರಾಯ ಅರಮನೆ ಅನ್ನುವಂತಹ ರೀತಿಯಲ್ಲಿ ಖ್ಯಾತಿಯನ್ನು ಪಡೆದಿರುವಂಥದ್ದು. ಬಹಳ 400 ವರ್ಷಗಳಿಗೂ ಹಿಂದಿನ ಅರಮನೆ ಅನ್ನುವಂಥದ್ದು. ಈ ಅರಮನೆಯ ವೈಭವ ಮತ್ತು ಅರಮನೆಯ ಒಳಭಾಗ ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೇವೆ. ಈಗ ನಾವು ಈ ಅರಮನೆಗೂ ಗೊಮ್ಮಟೇಶ್ವರನ ಆಡಳಿತವನ್ನು ಮಾಡ್ತಿರುವಂತಹ ಆ ವಂಶಕ್ಕೂ ಏನು ಸಂಬಂಧ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕಿದ್ದಾರೆ ಶಿವಪ್ರಸಾದ್ ಅಜಿಲ ಸರ್. ಈ ಅರಮನೆಯ ಬಗ್ಗೆ ಮತ್ತು ಗೊಮ್ಮಟೇಶ್ವರನ ನಂಟಿನ ಬಗ್ಗೆ. खुद का स्टार्टअप बना सपना
बाहुबली भगवान की, जय बोलो बाहुबली भगवान की। ಎಷ್ಟು ಒಳ್ಳೆ ಮಹಾಮಸ್ತಕಾಭಿಷೇಕ ನಡೀತಾ ಇದೆ. ಸೂರ್ಯನು ಪಶ್ಚಿಮದ ದಿಗಂತದಲ್ಲಿ ಅಸ್ತಮಿಸಿರುವಾಗ ಇಲ್ಲಿ ಸೂರ್ಯನೇ ಎದ್ದು ಬಂದ ಹಾಗೆ ಭಗವಾನ್ ಬಾಹುಬಲಿ ಹಸನ್ಮುಖಿಯಾಗಿ ನಮ್ಮ ಫಲ್ಗುಣಿ ನದಿ ತೀರದಲ್ಲಿ ಸುಂದರವಾಗಿ ಉತ್ತರದ ಕಡೆಗೆ ದಿಟ್ಟಿಸಿ ನೋಡ್ತಾ ಇರುವಂತಹ ಖಡ್ಗಾಸನದ ಸುಂದರ ಮೂರ್ತಿ. ಇದೀಗ ಅಜಿಲ ವಂಶಸ್ಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ ಮಧುರ ದಂಪತಿಗಳು, ಶಿವಪ್ರಸಾದ್ ಅಜಿಲ ಮತ್ತು ಅವರ ಧರ್ಮಪತ್ನಿ ಮತ್ತು ಕುಟುಂಬ ವರ್ಗ ಪರಿವಾರದವರು ಈ ಬಾರಿಯ 2024ರ ಫೆಬ್ರವರಿ 22ರ ಪ್ರಪ್ರಥಮ ಮಹಾಮಸ್ತಕಾಭಿಷೇಕವನ್ನು ಮಾಡಿ ಇತಿಹಾಸ ನಿರ್ಮಿಸಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ಒಮ್ಮೆ ಜಯಕಾರವನ್ನು ಹಾಕೋಣ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ, ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ, ಜೈ ಬಲೋ तीर्थंकर भगवान की, अहिंसा परमो धर्म की. ಒಮ್ಮೆ ಯುಗಲಮುನಿ ಮಹಾರಾಜರಿಗೆ ಜಯಕಾರ ಹಾಕೋಣ. ಯುಗಲಮುನಿ ಮಹಾರಾಜರು ಇಷ್ಟು ಆನಂದ ಪಡಬೇಕು. ಇಷ್ಟು ವರ್ಷದಲ್ಲಿ ನಡೆದ ಜಯಕಾರಕ್ಕಿಂತ ಅತಿ ಹೆಚ್ಚಿನ ಧ್ವನಿಯ ಜಯಘೋಷ ಇದಾಗಬೇಕು. ಜೈ ಬಲೋ ಯುಗಲಮುನಿ ಮಹಾರಾಜ್ ಕಿ, ಜೈ ಬಲೋ ದೇವನಂದಿ ಮುನಿ ಮಹಾರಾಜ್ ಕಿ. ಮಹಾರಾಜರು ಆದೇಶ ಕೊಡ್ತಾ ಇದ್ದಾರೆ, ಎಲ್ಲರೂ ಒಟ್ಟಾಗಿ ಅಭಿಷೇಕ ಮಾಡಿ, ದೊಡ್ಡ ದೊಡ್ಡ ಕಲಶಗಳಲ್ಲಿ ಮಾಡಿ. ಅದು ಹೇಗಿರ್ಬೇಕಂದ್ರೆ ಜಲಪಾತದಲ್ಲಿ ನೀರು ದುಮ್ಮಿಕ್ಕಿ ನೊರೆ ನೊರೆಯಾಗಿ ಹರಿದು ಬಾಹುಗಳಲ್ಲಿ ತೊರೆ ತೊರೆಯಾಗಿ ಇಳಿದು ಫಲ್ಗುಣಿ ನದಿ ಸೇರಬೇಕು. ಆ ರೀತಿಯಾಗಿರ್ಬೇಕು ಅನ್ನೋದು ಅವರ ಭಾವನೆ. ಪ್ರಾಯಶಃ ಅದು ಪಂಚಾಮೃತ ಅಭಿಷೇಕದಲ್ಲಿ ಹಾಗೆ ಆಗ್ತದೆ. ಹಾಗಾಗಿ ನಾವೆಲ್ಲ ಈಗ ಈ ಸುಂದರ ಸಂಜೆಯಲ್ಲಿ ಆಧ್ಯಾತ್ಮದ ರಸದೌತಣದಲ್ಲಿ ಮೀಯಬೇಕು, ಆನಂದವನ್ನು ಪಡೆಯಬೇಕು, ಕಣ್ತುಂಬ ನೋಡಬೇಕು, ಕಿವಿ ತುಂಬ ಕೇಳಬೇಕು. ಎಂಥದ್ದು ಅಂತ ಹೇಳಿದ್ರೆ ಅದು ಭಗವಂತನ ಸ್ತುತಿ, ಭಗವಂತನ ಸ್ತೋತ್ರ, ಭಗವಂತನ ಭಕ್ತಿ. ಹಾಡುವವರು ಈಗ ಹಾಡ್ತಾರೆ, ಒಮ್ಮೆ ಕೇಳೋಣ. ಸರ್ವೇಶ್ ಜೈನ್ ಮತ್ತು ಬಳಗ ಅತ್ಯುತ್ತಮವಾಗಿ ಹಾಡುವತಕ್ಕಂಥವರು. ಶ್ರವಣಬೆಳಗೊಳದ ರಾಷ್ಟ್ರಪತಿಗಳು ಬಂದಾಗ ಮಹಾಮಸ್ತಕಾಭಿಷೇಕದಲ್ಲೂ ಕೂಡ ತುಂಬಾ ಸುಂದರವಾಗಿ ಹಾಡಿದ್ದಾರೆ. ರತ್ನಾಕರ ವರ್ಣಿಯ ಊರಿನ ಭರತೇಶ ವೈಭವವನ್ನು ಕೃತಿ ರಚನೆ ಮಾಡಿದ, ಶತಕತ್ರಯ ರಚನೆ ಮಾಡಿದಂತ ಜೈನ ಕಾಶಿ ಮೂಡುಬಿದ್ರೆಯ ಸರ್ವೇಶ್ವರಿಂದ ಈಗ ಮನ ತುಂಬಿ ಹಾಡುವಂತಹ ಗೀತೆಗಳನ್ನು ಕೇಳೋಣ. ಅವರ ಧರ್ಮಪತ್ನಿ ಮತ್ತು ಬಳಗದವರು. ಜೈ ಬಲೋ ಪಂಚಪರಮೇಷ್ಠಿ ಭಗವಾನ್ ಕಿ, ಜೈ ಬಲೋ ಬಾಹುಬಲಿ ಭಗವಾನ್ ಕಿ, ಜೈ ಬಲೋ ಅಮೋಘ ಕೀರ್ತಿ ಅಮರ ಕೀರ್ತಿ ಯುಗಲಮುನಿ ಮಹಾರಾಜ್ ಕಿ, जय बोलो भारत भूषण स्वस्ति श्री चारु कीर्ति भट्टारक स्वामी जी की.
सुन्दरवदन सुनिर्मलबिम्बं चन्द्रिकान्ति प्रसारितबिम्बम् मन्दरचन्द्रविराजितबिम्बं बन्धुरभावक जय जय बिम्बम् सुन्दरवदन सुनिर्मलबिम्बं चन्द्रिकान्ति प्रसारितबिम्बम् मन्दरचन्द्रविराजितबिम्बं बन्धुरभावक जय जय बिम्बम्। ಇವತ್ತಿನ ಅಭಿಷೇಕದಲ್ಲಿ ರಾಜಋಷಿ ಧರ್ಮಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ಭವ್ಯವಾದ ಈ ಮಹಾಮಸ್ತಕಾಭಿಷೇಕವನ್ನು ನೋಡುವುದಕ್ಕೆ ಈ ಕ್ಷೇತ್ರದ ಅಧ್ಯಕ್ಷರಾಗಿರುವ ರಾಜಋಷಿ ವೀರೇಂದ್ರ ಹೆಗ್ಡೆ ಅವರು ಅರಸರೊಂದಿಗೆ ಯುಗಲಮುನಿ ಮಹಾರಾಜರನ್ನು ಭೇಟಿಯಾಗಿ ದರ್ಶನ ಮಾಡಿ ಅಭಿಷೇಕವನ್ನು ಮಾಡುವವರಿದ್ದಾರೆ. शुभाचिन्मययोगितबिम्बं सिद्धसान्निध्यप्रकाशितबिम्बं शुभाचिन्मययोगितबिम्बं सिद्धसान्निध्यप्रकाशितबिम्बं बुद्धिसुवर्धन पावनबिम्बं शुद्धस्वरूप जय जय बिम्बम् सुन्दरवदन सुनिर्मलबिम्बं चन्द्रिकान्ति प्रसारितबिम्बम् मन्दरचरणविराजितबिम्बं बन्धुरभावक जय जय बिम्बम् अष्टमङ्गलराशिषबिम्बं अष्टगुणमङ्गलरञ्जितबिम्बं अष्टकर्मङ्गलराशिषबिम्बं अष्टगुणमङ्गलरञ्जितबिम्बं अष्टैश्वर्य सुशोभितबिम्बं श्रेष्ठशोषण जय जय बिम्बम् सुन्दरवदन सुनिर्मलबिम्बं चन्द्रिकान्ति प्रसारितबिम्बम् मन्दरचरणविराजितबिम्बं बन्धुरभावक जय जय बिम्बम् मङ्गलबिम्बं परमज्योति प्रकाशबिम्बं परिगृहशान्तदिगम्बरबिम्बं पुरयुग सर्वर जय जय बिम्बम् सुन्दरवदन सुनिर्मलबिम्बं चन्द्रिकान्ति प्रसारितबिम्बम् मन्दरचरणविराजितबिम्बं बन्धुरभावक जय जय बिम्बम्
ವಂಚಿತ ಪಾವಿನಾಶಿತ ಬಿಂಬಂ ಮಿಂಚಿನ ಕರಿದಾಹಬಿಂಬಂ ವಂಚನೆ ಭೇದ ವಿಭಜಿತ ಬಿಂಬಂ ಕಾಂಚನ ಕಾಂತಿಯ ಜಯ ಜಯ ಬಿಂಬಂ ಸುಂದರ ವದನ ಸುಜೇಮಲ ಬಿಂಬಂ ಚಂಚಲಿರತಾ ಪ್ರಸಾರಿತ ಬಿಂಬಂ ಮಂದರ ಚರಣ ವಿರಾಜಿತ ಬಿಂಬಂ ಬಂಧುರ ಭಾವುಕ ಜಯ ಜಯ ಬಿಂಬಂ ಭಾವ್ಯವ ದೊರೆಯುವ ಬಿಂಬಂ ಸಿರಿ ಸುಖ ಸಂಪದದಾಯಕ ಬಿಂಬಂ ಕರುಣಾಕರ ಜಯ ನಿರ್ಮಲ ಬಿಂಬಂ ಹರೆಯುವ ಉತ್ತಮ ಜಯ ಜಯ ಬಿಂಬಂ ಸುಂದರ ಭವನ ಸುಜೇಮಲ ಬಿಂಬಂ ಚಂದಿರಿಕಾ ಪ್ರಸಾರಿತ ಬಿಂಬಂ ಮಂದರ ಚರಣ ವಿರಾಜಿತ ಬಿಂಬಂ ಬಂಧುರ ಭಾವುಕ ಜಯ ಜಯ ಬಿಂಬಂ ಸುಂದರ ವದನ ಸುಜೇಮಲ ಬಿಂಬಂ ಚಂದಿರಕಾಂತ ಪ್ರಸಾರಿತ ಬಿಂಬಂ ಮಂದರ ಚರಣ ವಿರಾಜಿತ ಬಿಂಬಂ ಬಂಧುರ ಭಾವುಕ ಜಯ ಜಯ 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 ಬಿಂಬಂ जबल बाहुबली भगवान की जबल बाहुबली भगवान की परम परम ज्योति कोटि चंद्रादित्य किरण सुज्ञान प्रकाश परम परम ज्योति कोटि चंद्रादित्य किरण सुज्ञान प्रकाश सुररामातुतमणि रंजिता चरणाब्ज सुररामातुतमणि रंजिता चरणाब्ज शरणागत प्रथमा जिनेशा शरणागत प्रथमा जिनेशा सिद्धर सतत विशुद्धर बोधक समृद्धर निनिदुनाईगा सिद्धर सतत विशुद्धर बोधक समृद्धर निनिदुनाईगा सिद्धर सदोलु लोहवनतीगंतात्म सिद्धर सदोलु लोहवनतीगंतात्म सिद्धिया पड़े इन्नेनो सिद्धिया पड़े इन्नेनो व्यवहार निश्चय वरेरूपमात्म तत्त्वनिम्मि निजवं साधिसुवा व्यवहार निश्चय वरेरूपमात्म तत्त्वनिम्मि
ನವಕೋಟಿ ಮುನಿಗಳು ಮೂವರಿಲ್ಲುಂಟು ನವಕೋಟಿ ಮುನಿಗಳು ಮೂವರಿಲ್ಲುಂಟು ಅವರಡಿಗಳಿಗೆ ಅದುವೆನೋ ಅವರಡಿಗಳಿಗೆ ಅದುವೆನೋ. ಪರಬ್ರಹ್ಮ ತ್ರಿಭುವನ ಸಾರಚಿದಂಬರ ಪುರುಷ ನಿರಂಜನ ಸಿದ್ಧ ಪರಬ್ರಹ್ಮ ತ್ರಿಭುವನ ಸಾರಚಿದಂಬರ ಪುರುಷ ನಿರಂಜನ ಸಿದ್ಧ ಜಯ ಹಂಸ ನಾಥ ನಮೋ ನಮೋ ಜಯ ಹಂಸ ನಾಥ ನಮೋ ನಮೋ ಗುರುವೇ ಪ್ರತ್ಯಕ್ಷ ನಗೆ ಗುರುವೇ ಪ್ರತ್ಯಕ್ಷ ನಗೆ. अभिमत सिद्धिदायक योगिनायक उभय लावण्य वरेण्य अभिमत सिद्धिदायक योगिनायक उभय लावण्य वरेण्य प्रभेदोरुतिन्नन्तरङ्गागणिरुमोद प्रभेदोरुतिन्नन्तरङ्गागणिरुमोद विभुवे चिदम्बर पुरुषा विभुवे चिदम्बर पुरुषा. परमार्थ गुरुवे परंज्योति रूपानि गरदहरणे भवहरणे परमार्थ गुरुवे परंज्योति रूपानि गरदहरणे भवहरणे सहस डोलिनगे सन्मति गौरव्याक्ष सहस डोलिनगे सन्मति गौरव्याक्ष तरणि निरञ्जन सीधा तरणि निरञ्जन सीधा. ಜ್ಞಾನವಾವುದು ಸುಖವಾವುದು ಪ್ರಭೆಯಾವುದಾನವೆಂಬ ವಿಕಲ್ಪ ಜ್ಞಾನವಾವುದು ಸುಖವಾವುದು ಪ್ರಭೆಯಾವುದಾನವೆಂಬ ವಿಕಲ್ಪ ಏನೋ ವಿಲ್ಲೆನಲಿನ ನಿನಗಿನ
ನಾಳಿರೋ ದಿವ್ಯ ಏನೋ ನೆನಹಿ ನಾಳಿರೋ ದಿವ್ಯ ಭಾನು ಚಿದಂಬರ ಪುರುಷ ಭಾನು ಚಿದಂಬರ ಪುರುಷ पावनकार गंभीर पावन मूर्ति पवन कीर्ति लौकिक पावनकार गंभीर पावनमति दोरो पालिसन्नो नम्न पावनमति दोरो पालिसन्नो नम्न देवा निरंजन सेठा देवा निरंजन सिद्धा ಬರೆಯ ಬಾರದ ಪಿತ್ತ ಬಾರದ ಕಡೆದರೆ ದೊರೆಯ ಬಾರದ ರೂಪಿನ ಭವ ಬರೆಯ ಬಾರದ ಪಿತ್ತ ಬಾರದ ಕಡೆದರೆ ದೊರೆಯ ಬಾರದ ರೂಪಿನ ಭವ ಬರೆದು ಬಚ್ಚಣಿಸಿದಂತೆ ನೆನೆದೆಯೊಳಗಿರು ಬರೆದು ಬಚ್ಚಣಿಸಿದಂತೆ ನೆನೆದೆಯೊಳಗಿರು ಗುರುವೇ ಚಿದಂಬರ ಪುರುಷ ಗುರುವೇ ಚಿದಂಬರ ಪುರುಷ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಕ್ಷ ಸುರರ ಮಕುಟಮಣಿ ರಂಜಿತ ಚರಣಾಕ್ಷ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ बोले बाहुबली स्वामी भगवान की जय बोलो बाहुबली स्वामी भगवान की ಜೈ. ಸೇರಿರುವ ಧರ್ಮ ಬಂಧುಗಳಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ನೀವು ಸ್ವಲ್ಪ ಮುಂದಕ್ಕೆ ತೆರಳಿ ಉಳಿದವರಿಗೂ ಕೂಡ ಒಳಗೆ ಬಂದು ಈ ಮಹಾಮಜ್ಜನದ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಸಂಘಟಕರು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ತಾವು ಕೂತಲ್ಲೇ ಮುಂದಕ್ಕೆ ತೆರಳಿ ಉಳಿದವರಿಗೂ ಕೂಡ ಈ ಪಾವನ ಪುಣ್ಯ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಂಧುಗಳೇ, ಕಲಶವನ್ನು ಪಡೆದಿರತಕ್ಕಂತಹ ಬಂಧುಗಳು ಆದಷ್ಟು ಬೇಗ ಕಲಶ ಮಂಟಪಕ್ಕೆ ತೆರಳಿ ಕಲಶವನ್ನು ಪಡೆದು ಅಡ್ಡಳಿಗೆಯನ್ನು ಏರಿ ಅಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ಸಮಿತಿಯವರು ಸೂಚಿಸ್ತಾ ಇದ್ದಾರೆ.
ಸದ್ಧರ್ಮ ಸಂಪನ್ನರಾದಂತಹ ಎಲ್ಲ ಭವ್ಯ ಬಂಧುಗಳಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಭವ್ಯ ಬಂಧುಗಳು ಭಗವಂತನ ಮಹಾಮಜ್ಜನವನ್ನ ವೀಕ್ಷಿಸುವಂತಹ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ. ನಾವು ಇದ್ದಷ್ಟು ಸ್ಥಳದಲ್ಲಿ ಆದಷ್ಟು ನಾವು ಮುಂದೆ ಸರಿದು ನಾವು ಕೂತ್ಕೋಬೇಕು. ಕಾಲು ಚಾಚಿ ಕೂತ್ಕೊಳ್ಳದೆ ಇದ್ದ ಸ್ಥಳದಲ್ಲೇ ನಾವು ಕೂತ್ಕೊಂಡು ಇನ್ನಷ್ಟು ಭಕ್ತಾದಿಗಳಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾದಂತಹ ವಿನಂತಿಯನ್ನು ಇವತ್ತಿನ ಸೇವಾಕರ್ತೃಗಳ ಪರವಾಗಿ ಸಮಿತಿಗಳ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಭವ್ಯ ಬಂಧುಗಳು ನೀವು ಕೂತ್ಕೊಂಡಲ್ಲೇ ಸ್ವಲ್ಪ ಎದುರು ಭಾಗಕ್ಕೆ ಸರಿಬೇಕು. ಇನ್ನಷ್ಟು ಭಕ್ತಾದಿಗಳು ಆಗಮಿಸಲಿಕ್ಕಿದ್ದಾರೆ, ಅವರಿಗೆ ಕೂಡ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜಬಲೆ ಬಾಹುಬಲಿ ಭಗವಾನ್ ಕಿ ಜಲಾಭಿಷೇಕ ಪ್ರಕ್ರಿಯೆಗಳು ಮುಂದುವರೆದಿದೆ. ನಮ್ಮ ಜೊತೆಗೆ ಇವತ್ತು ವಿಶೇಷವಾಗಿ ಧರ್ಮಾಧಿಕಾರಿಗಳ ಜೊತೆ ಸಾಹು ಪರಿವಾರದ ಮುಕುಲ್ ಶಾ ರವರು ಕೂಡ ದೆಹಲಿಯಿಂದ, ಜ್ಞಾನಪೀಠ ಫೌಂಡೇಶನ್ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಇದರ ಮುಖೇಶ್ ಶಾ ರವರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಈಗ ಅಭಿಷೇಕ ಮಾಡಲಿಕ್ಕೆ ಅವರು ಮೇಲೆ ಹೋಗ್ತಾ ಇದ್ದಾರೆ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಇದೀಗ ಬಾಹುಬಲಿ ಸ್ವಾಮಿಗೆ ಜಲಾಭಿಷೇಕದ ಪ್ರಥಮ ದಿನದ ಈ ಶತಮಾನದ 3ನೇ ಅಭಿಷೇಕ ನೆರವೇರ್ತಾ ಇದೆ. ಈ ಅಭಿಷೇಕ ಆದ ಮೇಲೆ ಜಲಾಭಿಷೇಕ ಆದಮೇಲೆ ಪಂಚಾಮೃತ ಅಭಿಷೇಕ ಪ್ರಾರಂಭಗೊಳ್ಳಲಿಕ್ಕಿದೆ. ಇನ್ನೇನು 1 ಗಂಟೆಯ ಒಳಗೆ ಪಂಚಾಮೃತ ಅಭಿಷೇಕ ಆರಂಭ ಆಗ್ತದೆ. ಇವತ್ತಿನ ಪ್ರಥಮ ದಿನದ ಅಭಿಷೇಕವನ್ನು ಮಾಡಿದವರು ಇದೇ ಬಾಹುಬಲಿ ಸ್ವಾಮಿಯ ಪ್ರತಿಷ್ಠೆಗೆ ಕಾರಣೀಭೂತರಾದ ಅಜಿಲ ವಂಶಸ್ಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ಈ ಅಭಿಷೇಕದ ಪಾಲು ಪಡೆದಂಥ ಎಲ್ಲ ಅವರ ಕುಟುಂಬ ಬಳಗದವರು ಸಮಯಕ್ಕೆ ಸರಿಯಾಗಿ ಉಪಸ್ಥಿತರಿದ್ದು ಈ ಅಭಿಷೇಕವನ್ನು ಚಂದಗಾಣಿಸಿಕೊಡಬೇಕಾಗಿ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಕೇಳ್ತಾ ಇದ್ದಾರೆ. ಯಾರೆಲ್ಲ ಅಭಿಷೇಕ ಮಾಡುವುದಕ್ಕೆ ಇವತ್ತು ಬಯಸಿದ್ದಾರೆ ಅವರ ಕುಟುಂಬ ಪರಿವಾರದವರು ಕಲಶ ಮಂಟಪದ ಬಳಿ ಸಿದ್ಧರಾಗಿ ಅರ್ಧ ಗಂಟೆಯ ಒಳಗೆ ಸಿದ್ಧರಾಗಿರಬೇಕು. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಈಗ ಸಂಗೀತ ಕೇಳೋಣ. ಭಗವಾನ್ ಬಾಹುಬಲಿಯ ಸ್ವಾಮಿಗೆ ಅನೇಕ ಕವಿಗಳು ಅನೇಕ ಪದ್ಯಗಳನ್ನು ರಚಿಸಿದ್ದಾರೆ. ಸರ್ವೇಶ್ವರಿಂದ ಈಗ ಭಕ್ತಿ ರಸಮಂಜರಿ. ಆದಿಶ ವೃಷಭೇಶ ಮೇದಿನಿಗೀಶನಿ ಮುಕ್ತೀಶ ಆದಿಶ ವೃಷಭೇಶ ಮೇದಿನಿಗೀಶನಿ ಮುಕ್ತೀಶ ಆದಿಶ ವೃಷಭೇಶ ಮೇದಿನಿಗೀಶನಿ ಮುಕ್ತೀಶ ಆದಿಶ ವೃಷಭೇಶ ಮೇದಿನಿಗೀಶನಿ ಮುಕ್ತೀಶ ನಾಭಿಯ ಕಂದನೆ ಆದಿಶ ಶೋಭಿಪ ಅಹಿಂಸವಾದೀಶ ನಾಭಿಯ ಕಂದನೆ ಆದಿಶ ಶೋಭಿಪ ಅಹಿಂಸವಾದೀಶ ಶಾಂತಿಯ ಸ್ಥಾಪಕಾದೀಶ ಭ್ರಾಂತಿಯ ತೊಲಗಿಸು ಜಗದೀಶ ಶಾಂತಿಯ ಸ್ಥಾಪಕಾದೀಶ ಭ್ರಾಂತಿಯ ತೊಲಗಿಸು ಜಗದೀಶ ಆದೇಶ ವೃಷಭೇಶ ಮೇದಿನಿಗೀಶನಿ ಮುಕ್ತೀಶ ಆದೇಶ ವೃಷಭೇಶ ಮೇದಿನಿಗೀಶನಿ ಮುಕ್ತೀಶ
आदेश पावन धर्मज चक्रेश देवर देवने आदेश पावन धर्मज चक्रेश भाविसि भजिसुवे आदेश नौवन हरिसो त्रिजगेश भाविसि भजिसुवे आदेश नौवन हरिसो त्रिजगेश आदेश वृषभेश मेदिनीश मुक्तीश आदेश श्री वृषभेश मेदिनीश मुक्तीश ತ್ರಯಗಳ ಬೋಧಿಸಿದ ಮುಕ್ತಿಯ ಸುಖವನ್ನು ಸಾಧಿಸಿದ ತ್ರಯಗಳ ಬೋಧಿಸಿದ ಮುಕ್ತಿಯ ಸುಖವನ್ನು ಸಾಧಿಸಿದ ಉತ್ತಮ ಕ್ಷಮ ಗುಣ ಹೊಂದಿರುವ ನಿತ್ಯವು ಆತನ ವಂದಿಸುವ ಉತ್ತಮ ಕ್ಷಮ ಗುಣ ಹೊಂದಿರುವ ನಿತ್ಯವು ಆತನ ವಂದಿಸುವ ಆದೇಶ ವೃಷಭೇಶ ಮೇದಿನೀಶ ಮುಕ್ತೀಶ ಆದೇಶ ಶ್ರೀ ವೃಷಭೇಶ ಮೇದಿನೀಶ ಮುಕ್ತೀಶ ಪರಾರಿಹರು ನಿನ್ನಯ ಸುಖದೊಳಗಾರಿಹರು ನಿನ್ನನು ಮರೆಯನು ನಾನಿನ್ನು ಉನ್ನತ ಪದವನ್ನು ನೀಡಿನು ನಿನ್ನನು ಮರೆಯನು ನಾನಿನ್ನು ಉನ್ನತ ಪದವನ್ನು ನೀಡಿನು ಆದೇಶ ವೃಷಭೇಶ ಮೇದಿನೀಶ ಮುಕ್ತೀಶ ಆದೇಶ ಶ್ರೀ ವೃಷಭೇಶ ಮೇದಿನೀಶ ಮುಕ್ತೀಶ ಆದೇಶ ವೃಷಭೇಶ ಮೇದಿನೀಶ ಮುಕ್ತೀಶ ಆದೇಶ ಶ್ರೀ ವೃಷಭೇಶ ಮೇದಿನೀಶ ಮುಕ್ತೀಶ ಮೇದಿನೀಶ ಮುಕ್ತೀಶ ಮೇದಿನೀಶ ಮುಕ್ತೀಶ ಮೇದಿನೀಶ ಮುಕ್ತೀಶ. सूरज तबला वाले मंजूर मॉनिटर मंजूर मॉनिटर ढोलक शार्प बोर्ड ढोलक
जबले बाहुबली भगवान की, बोले बाहुबली भगवान की। ವೇಣೂರಿನ ಪುಣ್ಯಕ್ಷೇತ್ರದಲ್ಲಿ ಫಲ್ಗುನಿ ನದಿಯ ತಟದಲ್ಲಿ ಶತಮಾನದ 3ನೇ ಮಹಾಮಸ್ತಕಾಭಿಷೇಕ ಬಹಳ ಸಂಭ್ರಮದಿಂದ ನಡೀತಾ ಇದೆ. ಅಜಿಲ ರಾಜವಂಶಸ್ಥರು ಆಗಿರುವಂತಹ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಮತ್ತು ಅವರ ಕುಟುಂಬಸ್ಥರು ಇವತ್ತು ಪ್ರಥಮ ದಿನದ ಸೇವಾಕರ್ತೃಗಳಾಗಿ ಭಗವಂತನಿಗೆ ಮಹಾಮಜ್ಜನವನ್ನ ನೆರವೇರಿಸ್ತಾ ಇದ್ದಾರೆ. ಪವಿತ್ರ ನದಿಗಳಿಂದ ತಂದಿರುವಂತಹ ಜಲವನ್ನು ಭಗವಂತನಿಗೆ ಅರ್ಪಿಸುವುದರ ಮೂಲಕ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಕ್ಲೇಶಗಳನ್ನು ಈ ಸಂದರ್ಭದಲ್ಲಿ ನಾವು ದೂರ ಮಾಡಿ ನಮ್ಮ ಆತ್ಮ ಕಲ್ಯಾಣವನ್ನು ಮಾಡ್ತಾ ಇದ್ದೇವೆ. ಭಗವಂತನಿಗೆ ಜಲಾಭಿಷೇಕ ನಡೀತಾ ಇದೆ. ಬಲೆ ಬಾಹುಬಲಿ ಭಗವಾನ್ ಕಿ. ಮೂಡಬಿದಿರೆಯ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಣಿತಾಚಾರ್ಯವರಿಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ಸ್ಥಾಪಕ ರಾಜವಂಶಸ್ಥರು ಆಗಿರುವಂತಹ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರ ವಿಶೇಷವಾದಂತಹ ನೇತೃತ್ವದಲ್ಲಿ ಭಗವಂತನ ಮಹಾಮಜ್ಜನ ಕಾರ್ಯಕ್ರಮ ನಡೀತಾ ಇದೆ. ಬಾಹುಬಲಿ ಭಗವಾನ ಕೀ. ಜಿನಮತದಂತೆ ಸಂತಾಪವನ್ನು ನಿವಾರಿಸುವ, ಜಲಗಳಿಂದ ಕರ್ಮಮಲಗಳಿಂದ ರಹಿತನು ಪರಿಶುದ್ಧನೂ ಆದ ಸ್ವಾಮಿಯನ್ನು ನನ್ನ ಆತ್ಮಶುದ್ಧಿಗೋಸ್ಕರ ಅಭಿಷೇಕವನ್ನು ಮಾಡುತ್ತೇನೆ ಎನ್ನುವಂಥ ಭಾವನೆಯಿಂದ ಜಲಾಭಿಷೇಕದ ಕಾರ್ಯಕ್ರಮ ಜರುಗ್ತಾ ಇದೆ. ಕಲಶವನ್ನು
ಮೈಕ್ ಪಾಯಿಂಟ್ನವರಿಗೆ ಗಮನಕ್ಕೆ, ಸ್ವಾಮೀಜಿಯವರಿಗೆ ಒಂದು ಪ್ರತ್ಯೇಕ ಮೈಕ್ ವ್ಯವಸ್ಥೆಯನ್ನು ಇಲ್ಲಿ ಮಾಡುವಂತಹದ್ದು. ಕಲಶವನ್ನು ಪಡೆದಿರತಕ್ಕಂತಹ ಎಲ್ಲ ಧರ್ಮಬಂಧುಗಳು ಆದಷ್ಟು ಬೇಗ ಕಲಶ ಮಂಟಪಕ್ಕೆ ತೆರಳಿ ಕಲಶವನ್ನು ಪಡ್ಕೊಂಡು ಅಭಿಷೇಕದ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಂತಹದ್ದು. बोले बाहुबली भगवान की, बोले बाहुबली भगवान की. ಭವ್ಯ ಬಂಧುಗಳೇ, ವೇಣೂರಿನ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಈ ಶತಮಾನದ ಮೂರನೆಯ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಅಪೂರ್ವ ಸಂಭ್ರಮದಲ್ಲಿ ನಾವಿದ್ದೇವೆ. 12 ವರ್ಷಗಳಿಗೊಮ್ಮೆ ಒದಗಿ ಬರುವಂತಹ ಈ ಪುಣ್ಯಾರ್ಚನೆ ಮತ್ತು ಲೋಕಶಾಂತಿಯ ಶುಭ ಸಂಭ್ರಮ ನಮ್ಮ ಬದುಕಿನಲ್ಲಿ ಮತ್ತೊಮ್ಮೆ ಒದಗಿ ಬಂದಿರುವುದು ನಮ್ಮೆಲ್ಲರ ಭಾಗ್ಯ. ಇಡೀ ವಿಶ್ವಕ್ಕೆ ತ್ಯಾಗ, ಅಹಿಂಸೆ, ಶಾಂತಿಯಂತಹ ಅತ್ಯುನ್ನತ ಮೌಲ್ಯಗಳ ಮಹತ್ವವನ್ನು ಸಾರಿದ ಜೈನ ಧರ್ಮದ ಪರಂಪರೆಯಲ್ಲಿ ಭಗವಾನ್ ಶ್ರೀ ಬಾಹುಬಲಿಯ ಆರಾಧನೆಗೆ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳ ಹಿನ್ನೆಲೆ ಇದೆ. 10ನೆಯ ಶತಮಾನದಲ್ಲಿ ಗಂಗರಸರ ಮಂತ್ರಿ ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿ 57 ಅಡಿ ಎತ್ತರದ ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು ಕ್ರಿಸ್ತಶಕ 981ರಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಅದಾಗಿ 451 ವರ್ಷಗಳ ಬಳಿಕ ಕಾರ್ಕಳದಲ್ಲಿ ಭೈರವರಸ ವೀರಪಾಂಡ್ಯ 42 ಅಡಿ ಎತ್ತರದ ಬಾಹುಬಲಿ ಮೂರ್ತಿಯನ್ನು ಕ್ರಿಸ್ತಶಕ 1432ರಲ್ಲಿ ಪ್ರತಿಷ್ಠಾಪಿಸಿದ. ಅನಂತರ 172 ವರ್ಷಗಳ ಬಳಿಕ ಕ್ರಿಸ್ತಶಕ 1604ರಲ್ಲಿ ವೇಣೂರಿನ ಈ ಸುಂದರವಾದಂತಹ ಪರಿಸರದಲ್ಲಿ ವೀರ ತಿಮ್ಮಣ್ಣ ಅಜಿಲರು 35 ಅಡಿ ಎತ್ತರದ ಭಗವಾನ್ ಬಾಹುಬಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿದರು. ಮುಂದೆ ಇದೆಲ್ಲ ಈ ಕಾಲದಲ್ಲಿ ಸಾಧ್ಯವಿಲ್ಲ ಎಂಬ ಭಾವನೆಯಿಂದ ಇರುವಾಗ ಶ್ರವಣಬೆಳಗೊಳದ ಭಗವಾನ್ ಬಾಹುಬಲಿಯ ಪ್ರತಿಷ್ಠಾಪನೆಯಾಗಿ ಸರಿಯಾಗಿ 1000 ವರ್ಷ ಮುಗಿಯುವಾಗ ಮತ್ತೊಮ್ಮೆ ಮಹಾನ್ ಬಾಹುಬಲಿ ಮೂರ್ತಿಯ ಪ್ರತಿಷ್ಠಾಪನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಾಯಿತು. ಅಭಿನವ ಚಾವುಂಡರಾಯರು ಎನಿಸಿದ ಪೂಜ್ಯ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಅವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 1982ರಲ್ಲಿ 39 ಅಡಿ ಎತ್ತರದ ಭಗವಾನ್ ಬಾಹುಬಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಇನ್ನೆಲ್ಲೂ ಇಲ್ಲದಂತೆ 3 ಬೃಹತ್ ಗೊಮ್ಮಟೇಶ್ವರ ಬಿಂಬಗಳನ್ನ ಹೊಂದಿದ ಕೀರ್ತಿ ಕರಾವಳಿ ಕರ್ನಾಟಕದ ತುಳುನಾಡಿಗೆ ಬಂತು. ತುಳುನಾಡಿನ ರಾಜ ಮನೆತನಗಳಲ್ಲಿ ವೇಣೂರಿನ ಅಜಿಲ ಅರಸರುಗಳು ಮಹತ್ವದ ಸ್ಥಾನವನ್ನ ಪಡೆದಿದ್ದು ವೇಣೂರಿನಲ್ಲಿ 7 ದಿನಬಸದಿಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವೂ ಇದ್ದು ಧರ್ಮ ಸಹಿಷ್ಣುತೆಯ ಭಾರತೀಯ ಉನ್ನತ ಪರಂಪರೆಗೆ ಅನುಸಾರವಾಗಿ ಜೈನ ರಾಜ ಮನೆತನಗಳ ಸರ್ವಧರ್ಮ ಸಮನ್ವಯದ ಮನೋಭಾವಕ್ಕೆ ಜ್ವಲಂತ ಸಾಕ್ಷಿಯಾಗಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಅಹಿಂಸೆ, ತ್ಯಾಗ, ವಿಶ್ವ ಶಾಂತಿಯ ಸಂದೇಶಗಳು ಇವತ್ತು ಜಗತ್ತಿನೆಲ್ಲೆಡೆ ಕೂಡ ಪಸರಿಸಿವೆ. ಭಗವಂತನಿಗೆ ವೇಣೂರಿನ ಈ ಪುಣ್ಯ ಕ್ಷೇತ್ರದಲ್ಲಿ ಈ ಶತಮಾನದ 3ನೆಯ ಮಹಾಮಸ್ತಕಾಭಿಷೇಕ ಆಗ್ತಾ ಇದೆ. ಬಲೇ ಬಾಹುಬಲಿ ಭಗವಾನ್ ಕಿ. ಸೇರಿರುವ ಧರ್ಮ ಬಂಧುಗಳಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಆದಷ್ಟು ತಾವು ಮುಂದೆ ಸರಿದು ಇನ್ನಷ್ಟು ಭಕ್ತರು ಈ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಳ್ಳುವ ಭಾಗ್ಯವನ್ನ ನೀವು ಮಾಡಿಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ.
ಅದೇ ರೀತಿಯಾಗಿ ಜಲಾಭಿಷೇಕವನ್ನ ಮಾಡ್ಲಿಕ್ಕಿರುವಂತ ಎಲ್ಲ ಬಂಧುಗಳು ಆದಷ್ಟು ಬೇಗ ತಾವು ಅಟ್ಟಳಿಗೆಯ ಬಲಭಾಗಕ್ಕೆ ತೆರಳಬೇಕು ಅಂತ ಹೇಳಿ ಸೂಚನೆಯನ್ನು ನೀಡ್ತಾ ಇದ್ದೇವೆ. 35 ಅಡಿ ಎತ್ತರದ ವೇಣೂರಿನ ಬಾಹುಬಲಿ ಸ್ವಾಮಿಯ ಮಹಾಮಜ್ಜನದ ಜಲಾಭಿಷೇಕ ಮುಂದುವರಿತಾ ಇದೆ. ನಾವೆಲ್ಲ ಪುಣ್ಯಭಾಗಿಗಳು ಈ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದರ ಜೊತೆಗೆ ನಮ್ಮ ಮನಸ್ಸಿನ ಕ್ಲೇಶವನ್ನ ದೂರ ಮಾಡುವಂತಹ ಜಲಾಭಿಷೇಕದ ಈ ಪುಣ್ಯ ಕ್ಷಣದಲ್ಲಿ ಇದ್ದೇವೆ. ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಖುಷಿಯಿಂದ ಕುಣಿದಾಡಬೇಕಾದಂತ ಸಮಯ ಇದು. ಬಂಧುಗಳೇ, 12 ವರ್ಷಕ್ಕೊಮ್ಮೆ ಆಗಮಿಸುವ ಈ ಪುಣ್ಯ ಕ್ಷಣ ನಾವು ವ್ಯರ್ಥ ಮಾಡೋದು ಬೇಡ. ಭಗವಂತನ ಆರಾಧನೆಯ ಜೊತೆಗೆ ಭಗವಂತನ ಸೇವೆಯನ್ನ ಈ ಕ್ಷಣದಲ್ಲಿ ನಾವೆಲ್ಲ ತುಂಬಿಕೊಳ್ಳಬೇಕು. ಈ ಪರಮ ಪಾವನ ಕ್ಷಣಗಳಿಗೆ ಸಾಕಾರವಾಗಿರುವ ಯುಗಳ ಮುನಿವರಿಯರು, ಮೂಡುಬಿದಿರೆ ಮಠದ ಸ್ವಾಮೀಜಿಯವರು, ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಸಮಾಜದ ಗಣ್ಯಾತಿ ಗಣ್ಯರ ಪಾಲ್ಗೊಳ್ಳುವಿಕೆಯಲ್ಲಿ ಸಾಗಿ ಬರ್ತಾ ಇರುವ ಈ ಶತಮಾನದ 3ನೇ ಮಹಾಮಸ್ತಕಾಭಿಷೇಕದ ಸುಂದರ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮನ್ನ ಕೂಡಿಕೊಂಡಿರುವ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಮೋಹನ್ ಆಳ್ವಾ ಅವರನ್ನ ಕೂಡ ಸೇರಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ, ಒಮ್ಮೆ ಎಲ್ಲರೂ ಜೋರಾಗಿ 2 ಕೈಗಳನ್ನ ಮೇಲೆತ್ತಿ ಜಯಕಾರ ಹಾಕೋಣ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಸಧರ್ಮ ಗೋ ಓಂ ನಮಃ. गोमटेश जय गोमटेश मम हृदय विराजो. गोमटेश जय गोमटेश मम हृदय विराजो. गोमटेश जय गोमटेश जय जय बाहुबली. हम यही कामना करते, हम यही कामना करते, कामना करते हैं ऐसा आने वाला कल हो. नगर नगर में बाहुबली, नगर नगर में बाहुबली, सारी धरती धर्मस्थल. हम यही कामना करते, कामना करते हैं ऐसा आने वाला कल हो. नगर नगर में बाहुबली, नगर नगर में बाहुबली, सारी धरती धर्मस्थल. हम यही कामना करते. मतों के समझे तक आपस में कोई मतभेद न हो, आपस में कोई मतभेद न हो. ऐसे आचरण करे जिन पर कभी क्षोभ न हो, कोई खेद न हो, कभी क्षोभ न हो, कोई खेद न हो. जो प्रेम प्रीत की शिक्षा दे, जो प्रेम प्रीत की शिक्षा दे, वही धर्म हमारा संभलो. हम यही कामना करते हैं, कामना करते हैं ऐसा आने वाला कल हो. नगर नगर में बाहुबली, नगर नगर में बाहुबली, सारी धरती धर्मस्थल. हम यही कामना करते हैं.
वही हो जिन सबने मानवता का संदेश दिया, मानवता का संदेश दिया। तुम जियो सभी को जीने दो, सबके हित है उपदेश दिया, सबके हित है उपदेश दिया। उनके सिद्धांतों को माने, उनके सिद्धांतों को माने और जीवन का पथ उज्ज्वल हो। हम यही कामना करते हैं, कामना करते हैं ऐसा आने वाला कल हो। नगर नगर में बाहुबली, नगर नगर में बाहुबली, सारी धरती धर्मस्थल हो। हम यही कामना करते हैं। चिंता न करे जीवन को चिंतामणि जाने, जीवन को चिंतामणि जाने। परिग्रह अनावश्यक जोड़े, क्या है आवश्यक पहचाने, क्या है आवश्यक पहचाने। क्षण भंगुर सुख के हेतु कभी, क्षण भंगुर सुख के हेतु कभी नहीं चित्त हमारा चंचल हो। हम यही कामना करते हैं, कामना करते हैं ऐसा आने वाला कल हो। नगर नगर में बाहुबली, नगर नगर में बाहुबली, सारी धरती धर्मस्थल हो। हम यही कामना करते हैं, हम यही कामना करते हैं, कामना करते हैं ऐसा आने वाला कल हो। नगर नगर में बाहुबली, नगर नगर में बाहुबली, सारी धरती धर्मस्थल हो। हम यही कामना करते हैं। गोपेश जय गोपते मम हृदय विराजो, गोपेश जय गोपते मम हृदय विराजो, गोपेश जय गोपते ओ मम हृदय विराजो, गोपेश जय गोपते ओ मम हृदय विराजो, गोपेश जय गोपते। जय जय बाहुबली, ಜೈ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಬಹಳಷ್ಟು ಕವಿಗಳು ಬಹಳಷ್ಟು ದೇವರನ್ನು ಹೊಗಳಿದ್ದಾರೆ. ಅಂಥದ್ರಲ್ಲಿ ನಮ್ಮ ಭಗವಾನ್ ಬಾಹುಬಲಿ ಸ್ವಾಮಿಯನ್ನು ಹೊಗಳಿದಂತ ಕವಿಗಳು ಅದೆಷ್ಟೋ ಸಂಖ್ಯೆಯಲ್ಲಿದ್ದಾರೆ. ಅದರಲ್ಲಿ 20ನೇ ಶತಮಾನದ ಡಿ.ವಿ. ಗುಂಡಪ್ಪನವರು ಹೀಗೆ ಹೇಳ್ತಾರೆ ಭಗವಂತನನ್ನು ಸ್ತುತಿಸುತ್ತಾ, ದರೆಯೊಳ್ ಪುಟ್ಟಿದೊಡಂ ದರಾದರವರಂ ಮೇಲೇಳ್ದು ಕಾರ್ಮೋಡಮ ವರಿಸಿಟ್ಟುಚ್ಚೊಡೆ ಮೇರ್ದೆಯೊಳ್ ನಿಲದೆ ಮೇಲೇಳುತ್ತೆ ಸೂರ್ಯತ್ತೀಂ ಮರವಂತ ಉನ್ನತಿಗಳ್ದ ನಿನ್ನ ತೆರನಂ ಪೌರುಷ್ಯ ಪಾರಮ್ಯಮಂ ಪರಮ ಉತ್ತುಂಗತೆಯಿಂದ ನೀ ನರಿಪೈ ಶ್ರೀ ಗೊಮ್ಮಟಾದೀಶ್ವರ. ನಮ್ಮ ನೆಲ್ಲಿಕಾರಿನ ರಾಧಮ್ಮನವರು ಕೂಡ ಬಹಳ ಸುಂದರವಾಗಿ ಬಾಹುಬಲಿಯ ವರ್ಣನೆಯನ್ನು ಮಾಡುತ್ತಾರೆ. ನಮ್ಗೆಲ್ಲ ಹೆಮ್ಮೆ ಅನ್ನಿಸುವಂತ ಪದ್ಮನಾಭ್ ಜೈನಿ ಅನ್ನುವರು ಅಮೆರಿಕದ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ವಿದ್ವಾಂಸರು. ಅವರ ತಾಯಿ ಶ್ರೀಮತಿ ರಾಧಮ್ಮನವರು ಬಹಳ ಸುಂದರವಾಗಿ ಭಗವಂತನನ್ನು ಸ್ತುತಿಸುವ ಗೀತೆಯು ಕೂಡ ನಾವೆಲ್ಲ ಕೇಳಿ ಮನಸ್ಸನ್ನು ತುಂಬಿಕೊಳ್ಬೇಕು. ಕುವೆಂಪುರವರು, ತಿರುಮಲೇಶರು, ಬಹಳಷ್ಟು ಜನ, ಧರ್ಮೇಂದ್ರಯ್ಯನವರು ಬಾಹುಬಲಿಯನ್ನು ಹಾಡಿ ಹೊಗಳಿದ್ದಾರೆ. ರಾಧಮ್ಮನವರು ಹೀಗೆ ಹೇಳ್ತಾರೆ, ಎಂತು ಪೊಗಳುವೆನು ನಿಮ್ಮಯ ಚೆಲ್ವ ಕಾಯವನು, ಕಂತು ವಿಜಯ ಮಹೇಶ ಶ್ರೀ ಗೊಮ್ಮಟೇಶ್ವರ,
ನಿಮ್ಮಂಗದ ಕಾಂತಿ ಪೊಳೆವ ಚಂದ್ರನ ಕಾಂತಿ, ನಿಮ್ಮ ಸೊಬಗಿನ ಮೂರ್ತಿ ಜಗಕ್ಕೆ ಬಲು ಕೀರ್ತಿ, ನಿಮ್ಮ ಯೋಗದ ಗಾಡಿ ಭಾವಜರಿಗೆ ಸ್ಫೂರ್ತಿ, ನಿಮ್ಮ ಸೊಬಗಿನ ಮೂರ್ತಿ ಜಗಕ್ಕೆ ಬಲು ಕೀರ್ತಿ. ಈ ಮುದ್ದು ಮುಖವು ಮತ್ತೀ ಕಣ್ಗಳ ಭಾವ, ಈ ಪುರ್ಬು ಈ ಕರುಳ ಈ ಕರ್ಣದಂದ, ಈ ಎಳಲತೆಯ ಚಂದವದು ಅನಿಮಿಷರಿಗೆ ಆನಂದ, ಆವದೇವರಿಗುಂಟು ಈ ದಿವ್ಯ ಮಹಿಮೆ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಜೈಕಾರ ಸಾಕಾಗ್ಲಿಲ್ಲ, 9 ದಿನ ಜೈಕಾರ ಹಾಕಬೇಕು. ಹಾಗಾಗಿ ಈಗ ಮತ್ತೊಮ್ಮೆ ಎಲ್ಲರೂ ಸೇರಿ ನಿಮ್ಮ ನಿದ್ದೆ ಎಲ್ಲವನ್ನು ಮರಿಬೇಕಾದ್ರೆ ಜೈಕಾರವನ್ನು ಜೋರಾಗಿ ಹೇಳಿ. ಸಭಾಭವನವು ಗಗನ
ಸಭಾಭವನವು ಗಗನದಲ್ಲಿ ರಾಜಿಸಿ ನಿಗೆ ಸೊಗವ ಬೀರಿ ನಾಲ್ಕು ದೆಸೆಗೆ ಜಗಕ್ಕೆ ನೀಡಿ ಶಾಂತಿಯೋಸಗೆ ಮೆರೆವ ಮಗಿಮೆ ನಿನ್ನದು ಮೆರೆವ ಮಗಿಮೆ ನಿನ್ನದು ತಕ್ಕದಿಮ್ಮೆ ತಕ್ಕ ಚೆಂಡು ತಕ್ಕದಿಮ್ಮೆ ತಕ್ಕ ಚೆಂಡು ತಾಂ ತಕ್ಕದಿಮ್ಮೆ ತಾಂ ತಕ್ಕದಿಮ್ಮೆ ತಕ್ಕ ಚೆಂಡು ತಕ್ಕದಿಮ್ಮೆ ತಕ್ಕ ಚೆಂಡು ತಾಂ ತಕ್ಕದಿಮ್ಮೆ ತಕ್ಕ ಚೆಂಡು ತಕ್ಕದಿಮ್ಮೆ ತಕ್ಕ ಚೆಂಡು ತಾಂ ತಕ್ಕದಿಮ್ಮೆ ತಕ್ಕ ಚೆಂಡು ತಕ್ಕದಿಮ್ಮೆ ತಕ್ಕ ಚೆಂಡು ತಾಂ 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 ತಕ್ಕದಿಮ್ಮೆ ತಾಂ ತಕ್ಕದಿಮ್ಮೆ ತಾಂ ತಕ್ಕದಿನ್ನ ತಾಂ ತಕ್ಕದಿನ್ನ ತಾಂ ತಕ್ಕದಿನ್ನ ಭೂತಳದಿಂದೈ ಸಹಸ್ರ ಛಾಪದನಿದು ನೆಗೆಯಲು ಸುರದುಂದುಬಿ ಮೊಳಗಲಲ್ಲಿ ಸುರಪನಾಗೆ ಈಯಲಲ್ಲಿ ಸಮವಸರಣ ರಚಿಸನು ರವಿಯ ಶಶಿಯ ಕಳೆಯ ಜರೆವ ನಿನ್ನ ಕಾಂತಿ ಕೊಳೆಯಲು ತಕ್ಕಿಟ್ಟ ತಕ್ಕ ತಿಮ್ಮಿ ತಕ್ಕಿಟ್ಟ ತಕ್ಕ ತಿಮ್ಮಿ ತಕ್ಕಿಟ್ಟ ತಕ್ಕ ತಿಮ್ಮಿ ತಕ್ಕಿಟ್ಟ ತಕ್ಕ ದಿಗಿಣ್ಣ ತೋಮ್ ದಿಗಿಡ್ದಿಗಿಡ್ದಿರು ತಕ್ಕ ತಿಮ್ಮಿ ದಿಗಿಡ್ದಿಗಿಡ್ದಿರು ತಕ್ಕ ತಿಮ್ಮಿ ದಿಗಿಡ್ದಿಗಿಡ್ದಿರು ತಕ್ಕ ತಿಮ್ಮಿ ದಿಗಿಡ್ದಿಗಿಡ್ದಿರು ತಕ್ಕ ತಿಮ್ಮಿ ತಕ್ಕ ದಿಮ್ಮಿ ತಕ್ಕ 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 ತಕ್ಕ ತಿಮ್ಮಿ ತಕ್ಕಿಟ್ಟ ತಕ್ಕ ತಿಮ್ಮಿ ತಕ್ಕಿಟ್ಟ ತಕ್ಕ ತಿಮ್ಮಿ ತಕ್ಕಿಟ್ಟ ತಕ್ಕ ತಿಮ್ಮಿ ತಕ್ಕಿಟ್ಟ ತಕ್ಕ ತಿಮ್ಮಿ ಹೇಮಮಯದ ರೋಪ್ಯಮಯದ ರತ್ನಮಯದ ಕೋಟೆಯು ಹೇಮಮಯದ ರೋಪ್ಯಮಯದ ರತ್ನಮಯದ ಕೋಟೆಯು ಕಾಮಧೇನು ಕಲ್ಪವೃಕ್ಷ ಕಿಹುದೆ ಜಗದಿ ಸಾಟಿಯು ಕಾಮಧೇನು ಕಲ್ಪವೃಕ್ಷ ಕಿಹುದೆ ಜಗದಿ ಸಾಟಿಯು ಹೇಮಮಯದ ರೂಪ್ಯಮಯದ ರತ್ನಮಯದ ಬರೆದವರು ಆ 3800 ಕಾವ್ಯಗಳನ್ನು ಓದಬೇಕು. ಅದರ ಒಂದು ಗೋಷ್ಠಿ ಆದ್ರೆ ಬಹಳ ಉತ್ತಮ ಅಂತ ನಮ್ಮ ಭಾವನೆ. ಮುಂದಿನ ದಿನಗಳಲ್ಲಿ ಅಂತ ಕಾವ್ಯ ಗೋಷ್ಠಿಯನ್ನು ಕೇಳತಕ್ಕಂತ ಕಿವಿ ಮನಸ್ಸು ನಿಮ್ಮದಾಗಲಿ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ ಜೈ. ಈಗ ನಾಳಿಕೇರ ರಸಾಭಿಷೇಕ. नारिकेराजले स्वच्छे शीतेर्भूतेर्मनोहरे स्नानक्रियां कृतान्तस्य विदधे विश्वदर्शिनः सुस्वादवृक्षगुरुकोमलनाळिकेर स्थूलप्रभूतफलनिर्मलवारिपूरे संसारसागरसमुत्तरणेकहेतो ऊतं जिनेन्द्रममित परिषेचयामि. ओम ह्रीं नारिकेरसाभिषेकं करोमि स्वाहा. वम मम 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 हम मम सम सम तम तम पम पम द्राम द्राम द्रीं द्रीं द्रवय द्रवय नमो अर्हते भगवते श्रीमते पवित्रतर नारिकेराभिषेकं करोमि नमरते ಸ್ವಾ. ವಾಲಗ ಮಾಡಬೇಕು. ಒಂದೊಂದು ಪಂಚಾಮೃತದ ಮೊದಲು ವಾಲಗ ಆಗಬೇಕು. ವಾಲಗ ಸಹಿತ ಶೀತವಾದಂತಹ ಮನೋಹರವಾದಂತಹ
ಕಲ್ಪವೃಕ್ಷ ಎಂದು ಭೂಮಿಯಲ್ಲಿ ಕರೆಸಲ್ಪಡುವಂತ ಶುದ್ಧ ನಾರಿಕೇಳದ ಅಭಿಷೇಕ ಈಗ ನಡೀತಾ ಇದೆ. ವಾಲಗ ಸುಸ್ವಾದೃಮೃಷ್ಟ ಗುರುಲೋಮಲನಾಳಿಕೇರ ಸ್ಥೂಲ ಪ್ರೇತ ಫಲ ನಿರ್ಮಲ ವಾರಿ ಪೂರೈ ಸಂಸಾರ ಸಾಗರ ಸಮೋತ್ತರಣೇಕ ಹೇತು ಭೂತಂ ಜಿನೇಂದ್ರಮಭಿತ ಪರಿಶೇಚಯಾಮಿ ನಾಳಿಕೇರ ರಸೈ ಸ್ವಚ್ಛೈ ಶೀತೈ ಪೂತೈ ಮನೋಹರೈ ಸ್ನಾನಕ್ರಿಯಕೃತಾರ್ಥಸ್ಯ ವಿದದೇ ವಿಶ್ವದರ್ಶನಂ ದೋಷ ಪ್ರಯುಷ್ಯ ಶಕ್ತಿಮುಪಶ್ಯತ ಸರ್ವ ದೋಷೋಪಶಾಂತಿರ್ಕರ ಶಕ್ತಿಮುಪೇತ್ಯ ಚೈನಿಂ ಆಲಿಂಗ್ಯ ಪಾದಪತಿಕೈರಿವ ವಿಶ್ವ ಭರ್ತೂ ಸಂಸ್ಥಾಪಯಾಮಿ ಸಲಿಲೈ ವಿಮಲೈ ಜಿನೇಂದ್ರಂ ಸುಸಿಗ್ನ ನಾರಿಕೇಳ ಸಲಿಲೈ. ನಾರಿಕೇಳ ಅಭಿಷೇಕ ಪ್ರಾರಂಭ ಮಾಡಬೇಕು. ಮೇಲೆ ನಾರಿಕೇಳ ಅಭಿಷೇಕ, ಅಲ್ಲಿ ಸ್ವಯಂ ಸೇವಕರು ಎಳನೀರಿನ ಅಭಿಷೇಕ ಆಗಬೇಕು. ಮೇಲೆ ಇಲ್ಲಿ ಹಸಿರು ನಿಶಾನೆ ತೋರಿಸ್ತಾ ಇದ್ದಾರೆ. ಎಳನೀರಿನ ಅಭಿಷೇಕವನ್ನು ಮಾಡಬೇಕು. ಕೆಳಗೆ ಕೂಡ ಬಾಹುಬಲಿ ಸ್ವಾಮಿಗೆ ನಾರಿಕೇಳ ಅಭಿಷೇಕ ಆಗ್ತದೆ. ಕೆಳಗೆ ನಾರಿಕೇಳ ಅಭಿಷೇಕ ಆಗ್ತಾ ಇದೆ. ಮೇಲೆ ಮೊದಲಾದ ಮೇಲೆ ಕೆಳಗೆ ಆಗ್ತದೆ. ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ ಕುಟುಂಬಸ್ಥರು ಮೇಲೆ ಎಳನೀರಿನ ಅಭಿಷೇಕವನ್ನು ಮಾಡ್ತಾರೆ. ವಮ್ಮಂ ಮಮ್ಮಂ ಮಮ್ಮಂ ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವೀಂ ಜ್ವೀಂ ಕ್ಷೀಂ ಕ್ಷೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ವಮ್ಮಂ ಮಮ್ಮಂ ಮಮ್ಮಂ ಸಂ ಸಂ ತಂ ತಂ ಪಂ ಪಂ ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಕ್ಷೀಂ ಕ್ಷೀಂ ದ್ರಾಂ ದ್ರಾಂ ದ್ರೀಂ ದ್ರಾವಯ ದ್ರವಯ ನಮೋ ಅರ್ಹತೆ ಭಗವತೆ ಶ್ರೀಮತಿ ನಾರಿಕೇಳ ರಸೇನ ನಿನಮಭಿಷೇಚಯಾಮಿ ಸ್ವಾಹ. ಎಳ್ನೀರಿನ ಅಭಿಷೇಕ ಮಾಡಬೇಕು. ನಾರಿಕೇಳದ ಎಳನೀರಿನ ಅಭಿಷೇಕ ಮೊನ್ನೆ ನಮ್ಮ ಯುಗಲಮುನಿ ಮಹಾರಾಜರು ಹೇಳ್ತಾ ಇದ್ರು, ಅತ್ಯಂತ ಶುದ್ಧವಾದಂತ ಪವಿತ್ರವಾದಂತ ಏನಾದ್ರೂ ದ್ರವ್ಯ ಇದ್ರೆ ಆ ದ್ರವ್ಯಗಳಲ್ಲಿ ನಾರಿಕೇಳವು ಒಂದು ಅಂತ. ಶೀತಲವಾಗಿದೆ, ಮನೋಹರವಾಗಿದೆ, ಹಸಿವು ಮತ್ತು ಬಾಯಾರಿಕೆಯನ್ನು ನೀಗಿಸುವಂತ ಭೂಮಿಯ ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ನಾರಿಕೇಳದ ಎಳನೀರಿನ ಶುದ್ಧ ಅಭಿಷೇಕ. ನಾಳಿಕೇರ ರಸೈ ಸ್ವಚ್ಛೈ ಶೀತೈ ಪೂತೈ ಮನೋಹರೈ ಸ್ನಾನಕ್ರಿಯಾ ಕೃತಾರ್ಥಸ್ಯ ವಿದದೇ ವಿಶ್ವದರ್ಶನಂ ವಮ್ಮಂ ಮಮ್ಮಂ ಮಮ್ಮಂ ಸಂ ಸಂ ತಂ ತಂ ಪಂ 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 ಜ್ವೀಂ ಜ್ವೀಂ ಕ್ಷೀಂ ಕ್ಷೀಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವಯ ದ್ರಾವಯ ನಮೋ ಅರ್ಹತೆ ಭಗವತೆ ಶ್ರೀಮತೆ ನಾರಿಕೇಳ ರಸೇನ ಜಿನಮಭಿಷೇಚಯಾಮಿ ಸ್ವಾಹ. जय बोलो बाहुबली स्वामी भगवान की जय, बोलो बाहुबली स्वामी भगवान की. ತುಳು ಕರ್ನಾಟಕ ವೇಣೂರು ಸೀಮೆ ಅಜಿಲ ಅರಸತಿ ಮಣ್ಣ ಸ್ಥಾಪಿಸಿದ ವೇಣೂರು ವೈಭವ ಬಾಹುಬಲಿ ಸ್ವಾಮಿಗೆ ಅಭಿಷೇಕ ಅಭಿಷೇಕ ಮಸ್ತಕಾಭಿಷೇಕ ಅಭಿಷೇಕ ಅಭಿಷೇಕ ಎಳನೀರಿನ ಅಭಿಷೇಕ
ಅಭಿಷೇಕ ಅಭಿಷೇಕ ಮಸ್ತಕಾಭಿಷೇಕ ಅಭಿಷೇಕ ಅಭಿಷೇಕ ಎಳನೀರಿನ ಅಭಿಷೇಕ ತುಳು ಕರ್ನಾಟಕ ಬೇಲೂರು ಸೀಮೆಯ ಅಜಿಲ ಅರಸತೆ ಮಣ್ಣ ಸ್ಥಾಪಿಸಿದ ಬೇಲೂರು ವೈಭವ ಬಾಹುಬಲಿ ಸ್ವಾಮಿಗೆ ಅಭಿಷೇಕ ಅಭಿಷೇಕ ಮಸ್ತಕಾಭಿಷೇಕ ಅಭಿಷೇಕ ಅಭಿಷೇಕ ಎಳನೀರಿನ ಅಭಿಷೇಕ ಜಗದಾಭವಾನಿ ಭಗವಾನ್ ಬಸದಿಗಳ ಜೈನ ತೀರ್ಥವೇ ಅಂದಿನ ಎಣ್ಣೂರು ಇಂದಿನ ಕ್ಷೇತ್ರ ವೇಣೂರು ಬಾಹುಬಲಿ ಕ್ಷೇತ್ರ ವೇಣೂರು 8 ಬಸದಿಗಳ ಜೈನ ಅಜಿಪನೆಲ ಅಜಿಲ ಅರಸನ ತವರೂರು ತೀರ್ಥ ವೇಣೂರು ಬಾಹುಬಲಿ ಕ್ಷೇತ್ರ ವೇಣೂರು ಬಾಹುಬಲಿ ಕ್ಷೇತ್ರ ವೇಣೂರು ಅಂದು ಇಂದು ನಿನ್ನ ಬಳಿಯೋ ಅಲ್ಲಿ ಕೆಂಪು ನಿಶಾನೆ ತೋರಿಸಿದ್ದಾರೆ. ಆರ್ಜೆ ಮಾಡ್ತೇವೆ ಈಗ. ದೇವರ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಉದಕ ಚಂದನ ಚಂದಲ ಪುಸ್ತಕೆ ಸರಸ್ವತಿ ಕಸುಭೂತ ಕಲಾರ್ಜು ಧವಲ ಮಂಗಲ ಗಾನ ರವಾಂಕುಲೆ
जिनग्रहे दिननाथमहं यजे। ओम ह्रीं श्रीं क्लीं ऐमरं गोम्मटेश्वर बाहुबली परमजनदेवाय दुर्बलीशाय वेणुरुपुराधीश्वराय नारिकेलाभिषेकपूर्वकेन महा अर्घ्यं निरूपामिति स्वाहा। जय बाहुबली स्वामी भगवान की। ಇಲ್ಲಿ ಕೆಂಪು ಧ್ವಜವನ್ನು ತೋರಿಸಿದ್ದಾರೆ, ಅದರ ಅರ್ಥ ಈ ಅಭಿಷೇಕ ಪೂರ್ಣಗೊಂಡಿದೆ. ಹಸಿರು ನಿಶಾನೆ ತೋರಿಸಿದಾಗ ಅಭಿಷೇಕವು ಆರಂಭ ಆಗ್ತದೆ. ಆಗ ನಾವು ಮಂತ್ರವನ್ನು ಹೇಳ್ತೇವೆ. ಅದರ ನಂತರ ವೀಕ್ಷಕ ವಿವರಣೆಗಿಂತ ಮೊದಲು ವಾಲಗ ಆಗ್ತದೆ. ವಾಲಗಾದ ಮೇಲೆ ವೀಕ್ಷಕ ವಿವರಣೆ, ಅದಾದ ನಂತರ ಸಂಗೀತ. ಆ ನಂತರ ಸಂಗೀತವನ್ನು ನಿಲ್ಲಿಸಿದ ತಕ್ಷಣ ಇಲ್ಲಿ ಪುನಃ ಅರ್ಘ್ಯ ಆಗ್ತದೆ. ಈ ಕ್ರಮದಲ್ಲಿ ನಾವು ಹೋದಾಗ ನೋಡುವವರಿಗೂ ಚಂದ, ಕೇಳುವುದಕ್ಕೂ ಆನಂದ. ಎಲ್ಲಾ ರೀತಿಯಲ್ಲಿ ಈ ರೀತಿ ಶಿಸ್ತಿನಲ್ಲಿ ನಾವು ನಮ್ಮ ಈ ಮಹಾಮಸ್ತಕಾಭಿಷೇಕವನ್ನು ಮುನ್ನಡೆಸೋಣ. ಜಗಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಈಗ ಜಲಸೇಚನ ನಡೀತಾ ಇದೆ. ಜಲಸೇಚನ ಅದಾದ್ಮೇಲೆ ವೀಕ್ಷಕ ವಿವರಣೆಯನ್ನು ಮಾಡುವವರಿದ್ರೆ ಅಜಿತ್ ಕುಮಾರ್ ಮಾಡಬಹುದು. ಆ ನಂತರ ಸಂಗೀತ. ಅಲ್ಲಿ ವೀಕ್ಷಕ ವಿವರಣೆ ಇದ್ರೆ 2 ನಿಮಿಷ ಅವಕಾಶ ಇದೆ. ಅದಾದ ನಂತರ ಸಂಗೀತ ಹಾಡಲಿಕ್ಕೆ ಅವಕಾಶ ಇದೆ. ನಾರಿಕೇಳ ಅಭಿಷೇಕದ ಸುಂದರ ದೃಶ್ಯವನ್ನು ನಾವೆಲ್ಲ ಕಣ್ತುಂಬಿಕೊಂಡು ಪಾವನರಾಗಿದ್ದೇವೆ. ಸ್ವಯಂ ಸೇವಕರಿಂದ ಒಂದು ಸೂಚನೆಯನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಸಾಧ್ಯ ಆದಷ್ಟು ನೀವು ಕೂತು ಇನ್ನೊಬ್ಬರಿಗೂ ಕೂಡ ಕೂತ್ಕೊಳ್ಳುವಂತಹ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತಾ ಇದ್ದಾರೆ. ಬಹಳಷ್ಟು ಜನ ಈ ಒಂದು ಸುಂದರ ಕ್ಷಣಕ್ಕಾಗಿ ಈ ಅಂಗಣವನ್ನ ಪ್ರವೇಶ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿ, ನೀವು ಕೂತಿರುವ ಜಾಗ ಮಾತ್ರ ನಿಮ್ಮದು. ನಿಮ್ಮ ಸುತ್ತಮುತ್ತ ಇರುವಂತಹ ಕೆಳಗೆ ಬೇಳೆ ಅಭಿಷೇಕ ನಡೀತಾ ಇದೆ. ವಾಲಗ ಸ್ವಲ್ಪ ನುಡಿಸಿ. ಅದೇ ರೀತಿ ಈ ಚಾವಣಿಯ ಸ್ಟೆಪ್ಸ್ ಅಲ್ಲಿ ಕೂತಿರ್ತಕ್ಕಂಥವ್ರು ದಯವಿಟ್ಟು ಉಳಿದವರಿಗೆ ಮೇಲೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಶತಮಾನದ 3ನೇ ಮಹಾಮಸ್ತಕಾಭಿಷೇಕದ ಪಾವನ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಪರಮ ಪೂಜ್ಯ 108 ಗುಣಧಾರಿ ಯುಗಲ ಮುನಿವರಿಯರ ಪಾವನ ಸಾನ್ನಿಧ್ಯದ ಜೊತೆಗೆ ಪರಮ ಅನುಗ್ರಹದೊಂದಿಗೆ ಮೂಡುಬಿದ್ರೆ ಮಠದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಅಳದಂಗಡಿ ಅರಮನೆಯ ತಿಮ್ಮಣ್ಣರಸರ ನೇತೃತ್ವ ಹಾಗೂ ಪೂಜಾ ಕರ್ತೃತ್ವದಲ್ಲಿ ಈ ದಿನದ ಮಹಾಮಜ್ಜನ ಅತ್ಯಂತ ವೈಭವದಿಂದ ಸಾಗಿ ಬರ್ತಾ ಇದೆ. ನಾವೆಲ್ಲರೂ ಕೂಡ ಜಯಘೋಷವನ್ನ ಹಾಕುತ್ತಾ ನಮ್ಮ ಜೀವಮಾನದಲ್ಲಿ ಸಿಕ್ಕಿರತಕ್ಕಂತ ಈ ಸುಂದರ ಕ್ಷಣಗಳನ್ನ ಇನ್ನಷ್ಟು ಪಾವನಗೊಳಿಸೋಣ. ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಉದಕ ಚಂದನ ತಂಡುಲ ಪುಷ್ಪಕೆ ಚರು ಸುದೀಪ ಸುಧೂಪ ಬಲಾರ್ಘ್ಯಕೆ ಧವಲ ಮಂಗಲ ಗಾನರವಾಂಕುಲೆ ಜಿನಗ್ರಹೇ ಜಿನನಾಥಮಹಂ ಯಜೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಹರಂ ಬಾಹುಬಲಿ ಜಿನದೇವಾಯ ಮಹಾದಿವ್ಯ ಅರ್ಘ್ಯಂ ನಿರಪಾಮಿ ಸ್ವಾಹ. ಈಗ ಇಕ್ಷುರಸಾಭಿಷೇಕ.
प्राणिनां प्रीणनां कर्तुं दक्षे इक्षुरसेर्मुदा सौवर्णकलशापूर्णे स्नापहेऽहं निरञ्जनम् ॐ ह्रीं श्रीं क्लीं ऐं वरं पवित्रतरा इक्षुरसेन जिनमपि सेचयामि स्वाहा। इक्षुरस बोले बाहुबली की 2 ನಿಮಿಷ ಮಾತ್ರ ವಾಲಗ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ಪವಿತ್ರತರ ಇಕ್ಷುರಸೇನ ಜಿನಮಭಿಷೇಚಯಾಮಿ ಸ್ವಾಹಾ. ಪ್ರಾಣೀನಾಂ ಪ್ರೀಣಿನಾಂ ಕರ್ತುಂ ದಕ್ಷೈರಕ್ಷಯಸೈರ್ಮುದಾ ಸುವರ್ಣಕಲಶಾನ್ ಪೂರ್ಣೈ ಸ್ಥಾಪಯಾಮೇಹ ನಿರಂಜನಂ. ವಮಂ ಮಮಂ ಮಮಂ ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಚೀಂ ಚೀಂ ದ್ರಾಂ ದ್ರೀಂ ದ್ರಾವಯ ದ್ರಾವಯ ನಮೋ ಅರ್ಹತೆ ಭಗವತಿ ಶ್ರೀಮತಿ ಪವಿತ್ರತರ ಇಕ್ಷುರಸೇನ ಅಭಿಷೇಕಂ ಕರೋಮಿ ಸ್ವಾಹಾ. ಜಯ बोलो बाहुबली स्वामी भगवान की ಈ ಇಕ್ಷುರಸ ಇಕ್ಷ್ವಾಕು ವಂಶವನ್ನು ನೆನಪಿಸುತ್ತದೆ. ಭರತ ಬಾಹುಬಲಿ ಆದಿ ತೀರ್ಥಂಕರರು ಇಕ್ಷ್ವಾಕು ವಂಶದವರು. ಹಾಗಾಗಿ ಹೊಟ್ಟೆಯ ಹಸಿವನ್ನು ಬಾಯಾರಿಕೆಯನ್ನು ನೀಗಿಸುವಂತ ಈ ಇಕ್ಷು ರಸವನ್ನು ಮಾಡಿದಾಗ ಕಂದು ವರ್ಣದಲ್ಲಿ ಭಗವಂತ ಗೋಚರಿಸುವುದನ್ನು ಕಾಣಬಹುದು. ಕಂದು ವರ್ಣದ ಇಕ್ಷುರಸದ ಅಭಿಷೇಕ ಸುವರ್ಣ ಕಲಶದಲ್ಲಿ, ರಜತ ಕಲಶದಲ್ಲಿ ಅತ್ಯಂತ ಶ್ರೇಷ್ಠ ರೂಪದ ಜಲಧಾರೆಯ ಮೂಲಕ ಹರಿಯುತ್ತಾ ಈ ಮಹದಾನಂದದಲ್ಲಿ ನಾವೆಲ್ಲ ಮೀಯೋಣ. ಭಗವಂತನನ್ನು ಆನಂದದಿಂದ ಕರ್ಮಮಲವನ್ನು ತೊಳೆಯುವ ಸ್ವಾಮಿಯನ್ನು ವೀಕ್ಷಿಸೋಣ. ಇದೀಗ ಸಂಗೀತವನ್ನು ಕೇಳೋಣ. डालो रे कलशा डालो रे कलशा डालो कमालो रे पुण्य भारी कलशा डालो कमालो रे पुण्य भारी बाहुबली की विशाल काया सूरत मनोहारी बाहुबली की विशाल काया सूरत मनोहारी वेणुर की वीर हो गई उमर हजारी कलशा डालो रे कलशा डालो रे डालो रे डालो नर नारी कलशा डालो रे डालो रे डालो नर नारी डालो रे कलशा डालो रे कलशा डालो कमालो रे पुण्य भारी कलशा डालो कमालो रे पुण्य भारी बाहुबली की विशाल काया सूरत मनोहारी बाहुबली की विशाल काया सूरत मनोहारी कलशा डालो रे कलशा डालो रे डालो रे डालो नर नारी कलशा डालो रे डालो रे डालो नर नारी। जय बोलो बाहुबली भगवान की। नमन करो माता सुनंदा के लाल को नमन करो माता सुनंदा के लाल को सुनंदा के लाल को ऋषभ के गोपाल को सुनंदा के लाल को ऋषभ के गोपाल को तपस्या हुए 12 साल एक अंगूठी पर तपस्या हुए 12 साल एक अंगूठे पर केवल ज्ञान का सुगंध महका 10वीं दिशा की ओर केवल ज्ञान का सुगंध महका 10वीं दिशा की ओर डालो रे
कलशा डालो कमालो रे पुण्य भारी, कलश डालो कमालो रे पुण्य भारी। बाहुबली की विशाल काया सूरत मनोहारी, जय बोलो बाहुबली स्वामी भगवान की। अर्घ्यगा अर्घ्य की वीर की हो गई उमर हजारे, कलशा डालो रे कलशा डालो रे डालो रे डालो नर नारी, कलशा डालो रे डालो रे डालो नर नारी। अर्घ्ಯ ಆಗ್ತಾ ಇದೆ। बाहुबली भगवान की, बाहुबली भगवान की, बाहुबली भगवान की। पुष्प के सरसुदीप सुधूप पलाजके धवल मंगल गान रवांकुले जिन पुष्पाचरुदीप धूप जलगंधक्षत, पुष्पाचरुदीप धूप फलगळ ತಂದೇವಾ ಜನೇಶಗೆ ಅರ್ಘ್ಯವ ಬೆಳಗೇವಾ, ಫಲಗಳ ತಂದೇವಾ ಜನೇಶಗೆ ಅರ್ಘ್ಯವ ಬೆಳಗೇವಾ। ಓಂ ಹ್ರೀಂ ಹ್ರೀಂ ಕ್ಲೀಂ ಐಮರಂ ಶ್ರೀ ಗೊಮ್ಮಟೇಶ್ವರ ಬಾಹುಬಲಿ ಪರಮಜನ ದೇವಾಯ ಇಕ್ಷುರಸಾಭಿಷೇಕ ಪೂರ್ವಕೇನ ಜಲಾದಿ ಅರ್ಘ್ಯಂ ನಿರ್ಪಾಮಿತಿ ಸ್ವಾಹ। ಜಯ बोलो ಬಾಹುಬಲಿ ಸ್ವಾಮಿ ಭಗವಾನ್ ಕಿ। ಈಗ ನಡೆಯುವಂತ ಅಭಿಷೇಕ ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ। ಭಗವಂತನ ಪೂರ್ತಿ ದೇಹ ಶ್ವೇತಮಯವಾಗಿ ಧವಲಮಯವಾಗಿ ಕಾಣುವಂತ ಅಪೂರ್ವ ದೃಶ್ಯ ನಮ್ಮ ಮುಂದೆ ಈಗ ನಡೀಲಿಕ್ಕಿದೆ। ಇಂಥ ಪವಿತ್ರವಾದಂತ ಸಂದರ್ಭವನ್ನ ಎದುರು ನೋಡೋಣ। ಕ್ಷೀರಾಭಿಷೇಕ ಜಲಸೇಚನದ ನಂತರ ನಡೀತದೆ। ಕ್ಷೀರಾಭಿಷೇಕ ಆಗುವಾಗ ವಾಲಗ ಆಗಬೇಕು, ಮಂತ್ರ ಮೊದಲು, ಮಂತ್ರ ಆದ್ಮೇಲೆ ವಾಲಗ। ಈಗ ಶಿರಾಭಿಷೇಕ। ಸ್ಥೂಲಕಲ್ಲೋಲ ದುಗ್ಧಾಬ್ಧಿ ವೇಲಾಪೇನಾನುಕಾರಿಣ ಕ್ಷೀರಪೂರೇಣ ಮಾರಾರೆ ಪ್ರಾರವೇ ಸವನಕ್ರಿಯಾಂ ಮಾಲಾತೀರ್ಥಕೃತ ಸ್ವಯಂವರವಿದೋ ಕ್ಷಿಪ್ತಾಪ್ತವರ್ಗಶ್ರಿಯ ತಸ್ಯೇಯಂ ಸುಭಗಸ್ಯ ಹಾರತಿಲಕ ಪ್ರೇಮ್ಣಾತಯಾ ಪ್ರೇಷಿತ ವರ್ತನ್ಮಸ್ಯ ಸಮೇಶ್ಯತೋ ವಿನೀತ ದೃಗ್ವೇದಿ ಶಂಕಾಕೃತ ಕುರ್ಮಃ ಶರ್ಮ ಸಮೃದ್ಧಯೇ ಭಗವತ ಸ್ನಾನಂ ಪಯೋದಾರಯ ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ನಮೋರ್ಹತೆ ಭಗವತೆ ಕ್ಷೀರೇಣ ಜಿನಮಭಿಷೇಚಯಾಮಿ ಸ್ವಾಹ ಇದೀಗ ಒಂದು ಪ್ರಕಟಣೆ ಇದೆ, ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರೇ ಹೇಳಿದ್ದಾರೆ. ನಾಳೆ ಮಧ್ಯಾಹ್ನ 1:30 ಗಂಟೆಗೆ ಸರಿಯಾಗಿ 32 ಅಡಿಯ 35 ಅಡಿಯ ಭಗವಾನ್ ಬಾಹುಬಲಿ ಸ್ವಾಮಿಗೆ ವಿಮಾನದಲ್ಲಿ ಹೆಲಿಕಾಪ್ಟರ್ನ ಮೂಲಕ ಪುಷ್ಪವೃಷ್ಟಿ ನಡೀಲಿಕ್ಕಿದೆ. ಇಂಥ ಒಂದು ವಿಶೇಷ ಕಾರ್ಯ ನಮ್ಮ ವೇಣೂರಿನಲ್ಲಿ ನಡೀಲಿಕ್ಕಿದೆ. 2ನೇ ದಿನದ ಈ ಕಾರ್ಯಕ್ರಮದ ಪುಷ್ಪವೃಷ್ಟಿಯನ್ನು ಕಣ್ತುಂಬಿಕೊಳ್ಳಲು
ನೀವೆಲ್ಲ ಮಧ್ಯಾಹ್ನವೇ ಬರಬೇಕು ಬಾಹುಬಲಿ ಸ್ವಾಮಿಯ ಸನ್ನಿಧಿಯಲ್ಲಿ. ಯುಗಲಮುನಿ ಮಹಾರಾಜರು ಕೂಡ ಉಪಸ್ಥಿತರಿರ್ತಾರೆ. ಇಂಥ ಒಂದು ಶುಭ ಅವಸರವನ್ನ ಎದುರು ನೋಡೋಣ. ಒಮ್ಮೆ ಜಯಕಾರ ಹಾಕೋಣ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಯಾರು ಎದ್ದು ನಿಲ್ಲಬೇಡಿ, ತುಂಬಾ ಜಾಗ ಖಾಲಿ ಇದೆ. ಈ ಸರಿ ವಿಶಾಲವಾಗಿ ಜಾಗವನ್ನು ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಹಿಂದೆ ಇರುವವರಿಗೆ ಅಂತರಾಯ ಮಾಡದೆ ಕಾರ್ಯಕರ್ತರು ಎಲ್ಲರೂ ಅವರನ್ನು ಕುಳ್ಳಿರಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಬೇಕಾದಷ್ಟು ಅವಕಾಶ ಇದೆ ಈ ಬಾರಿ. ಅಭಿಷೇಕಕ್ಕೆ ಏನೂ ತೊಂದರೆ ಇಲ್ಲ. ಎಷ್ಟು ಸಾವಿರ ಜನ ಬಂದರೂ ಕುಳಿತು ವೀಕ್ಷಣೆ ಮಾಡುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಅಲ್ಲಲ್ಲಿ ಯಾರು ಎದ್ದು ನಿಲ್ಬೇಡಿ, ಶಿಸ್ತಿನಲ್ಲಿ ಈ ಅಭಿಷೇಕವನ್ನು ನೋಡಬೇಕು. ಸಾವು RP ಜೈನ್ ಕೂಡ ಡೆಲ್ಲಿಯಿಂದ ಬಂದಿದ್ದಾರೆ, ಅಲ್ಲಿದ್ದಾರೆ. RP ಜೈನ್ಗೂ ಆಶೀರ್ವಾದ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪಿನ RP ಜೈನರು. ಜೈವಲೋ ಪಂಚ ಪರಮೇಶ್ವರಿ ಭಗವಾನ್ ಕಿ. ಇದೀಗ ಕ್ಷೀರಾಭಿಷೇಕ ಪ್ರಾರಂಭ ಆಗ್ತದೆ. ಮಂತ್ರ ಸ್ಥೂಲಕಲ್ಲೋಲ ದುಗ್ಧಾಬ್ಧಿ ವೇಲಾಭೇನಾನುಗಾರಿಣ ಕ್ಷೀರಪೂರೇಣ ಮಾರಾರೆ ಪ್ರಾರಭೆ ಸಮನ ಕ್ರಿಯಾ ಮಾಲಾತೀರ್ಥಕೃತ ಸ್ವಯಂವರವಿದೋ ಕ್ಷಿಪ್ತಾಬ್ಧವರ್ಗಶ್ರಿಯ ತಸ್ಯೇಯಂ ಸುಭಗಸ್ಯ ಹಾರತಿಲಕ ಪ್ರೇಮ್ನಾತಯಾ ಪ್ರೇಷಿತ ವರ್ತನ್ಮಸ್ಯ ಸಮೇಶತೋ ವಿನಿಹಿತ ದೃಗ್ವೇದಿ ಶಂಕಾಕೃತ ಕುರ್ಮಃ ಶರ್ಮ ಸಮೃದ್ಧಯೇ ಭಗವತ ಸ್ನಾನಂ ಪಯೋದಾರಯ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರಂ ನಮೋರತೆ ಭಗವತೆ क्षीरेण जनमभिषेचयामि नमः स्वाहा. बाहुबली भगवान का मस्तकाभिषेक, बाहुबली भगवान का मस्तकाभिषेक. धन्य धन्य वेलों जो आज रहे सिरटे, धन्य धन्य वेलों जो आज रहे सिरटे. मस्तकाभिषेक बाहुबली भगवान का मस्तकाभिषेक, मस्तकाभिषेक महामस्तकाभिषेक. जय बोलो बाहुबली भगवान की, जय बोलो बाहुबली भगवान की. पर्वत पर नर नारी चले कलशों में नीर भरे, होड़ लगे अभिषेक प्रभु का पहले कौन करे. पर्वत पर नर नारी चले कलशों में नीर भरे, होड़ लगे अभिषेक प्रभु का पहले कौन करे. नीर चीर की बहती धारा फिर भी ना भीगा तन सारा, नीर चीर की बहती धारा फिर भी ना भीगा तन सारा. ऐसे अन्य विशाल मूर्ति का कहीं नहीं उल्लेख. धन्य धन्य वे लोग यहाँ जो आज रहे सिर टेक. मस्तकाभिषेक बाहुबली भगवान का मस्तकाभिषेक, मस्तकाभिषेक महामस्तकाभिषेक. बाहुबली भगवान की जय, बाहुबली भगवान की, बाहुबली भगवान की. ರವಿಯ ಕಿರಣವು ಬೆಳಗುತ್ತ ನಿನಗೆ ನವನ ಕೈಯುತ್ತಿಹರು. ಹೊಳೆವ ಚಂದ್ರನು ಮೂಡಿ ಭಕ್ತಿಯಲ್ಲಿ ಸ್ತೋತ್ರ ಮಾಡುತ್ತಿಹನು.
ರವಿಯ ಕಿರಣವು ಬೆಳಗುತ್ತ ನಿನಗೆ ನಮನಗೈಯುತ್ತಿರನು ಹೊಳೆವ ಚಂದ್ರನು ನೋಡಿ ಭಕ್ತಿಯಲ್ಲಿ ಸ್ತೋತ್ರ ಮಾಡುತ್ತಿರನು ಮೇಘರಾಜನು ಮಳೆ ಹನಿ ಸುರಿದು ಭಕ್ತಿ ಭಾವದಿ ಪೂಜೆಯ ಗೈದು ಮೇಘರಾಜನು ಮಳೆ ಹನಿ ಸುರಿದು ಭಕ್ತಿ ಭಾವದಿ ಪೂಜೆಯ ಗೈದು ವಾಯುರಾಜನು ಬನದಲ್ಲಿ ಸುಳಿದು ಕುಸುಮನಿ ನಗೆ ಎರೆಯುತ್ತಿರೆ ಧನ್ಯ ಧನ್ಯರು ಲೋಕ ಜನ ಈ ಶುಭ ದಿನ ಜನ್ಮವು ಪಾವನ ಮಸ್ತಕಾಭಿಷೇಕ ಬಾಹುಬಲಿ ಮಹಾಸ್ವಾಮಿಯ ಮಸ್ತಕಾಭಿಷೇಕ ಮಸ್ತಕಾಭಿಷೇಕ ಮಹಾಮಸ್ತಕಾಭಿಷೇಕ बोले बाहुबली भगवान की ಎಲ್ಲರೂ ಹೇಳಿ बोले बाहुबली भगवान की जय हो जय बाहुबली भगवान की महक रहे चंदन के शर पुष्पों की झड़ी लगी देखने को ये दृश्य भेड़िया कितनी बड़ी लगी महक रहे चंदन केशर पुष्पों की झड़ी लगी देखने को ये दृश्य भेड़िया कितनी बड़ी लगी ऐसी छटा लगे मन भावन फागुन वन धन्य धन्य वे लोग यहाँ जो आज रहे सिर टेक मस्तकाभिषेक बाहुबली भगवान का मस्तकाभिषेक मस्तकाभिषेक महामस्तकाभिषेक जय बाहुबली भगवान के क्या गवेर बाहुबली भगवान के बोलिए जैन धर्म के अहिंसा परमो धर्म के युगल महाराज के तंबोटे सम प्रणमामिच्छं तंबोटे सम प्रणमामिच्छं बाहुबली का नमन कराने जुड़ गए सारा देश श्री बाहुबली का नमन कराने जुड़ गए सारा देश श्री नीर चीर की धारा में भीग रहे गोमटे श्री नीर चीर की धारा में भीग रहे गोमटे मस्तकाभिषेक 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 महामस्तकाभिषेक उदक चंदन तंडुल पुष्प चरसुदीप सधूप कलाटक धवल मंगल गान रमाकुल जिन गृहे जिन नाथ मान्य जय ओम ह्रीं श्रीं क्लीं बाहुबली जिनदेवाय क्षीराभिषेकार्थम् अर्घ्यं निरुपामिति त्वा बोलिए बाहुबली भगवान की जय बोलो बाहुबली भगवान की जय बोलो अहिंसा परमो धर्म की ವೇಣೂರಿನ ಭವ್ಯ ಭಗವಾನ್ ಬಾಹುಬಲಿಗೆ ಜಲಸೇಚನ ಆಗ್ತಾ ಇದೆ ಬಂಧುಗಳೇ ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು
ರಯ್ಯಂ ಅಂಚಿದಿಯನೆ ತೆಲುಗ ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಅಂತ ರತ್ನಾಕರ ವರ್ಣಿ ಬರೆದಿದ್ದಾನೆ. ಇವತ್ತಿನ ಈ ಮಹಾಮಸ್ತಕಾಭಿಷೇಕ ಎಷ್ಟು ಚೆನ್ನಾಗಿದೆ. ಏತು ಪೊರ್ಲಾಂಡ್ ಅಂತ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ನಮ್ಮ ಮನೆಗೆ ತೆರಳುವಂತಹ ಸಮಯ. ಬಂಧುಗಳೇ, ನಾವೊಮ್ಮೆ ಜೋರಾಗಿ ಜೈಕಾರವನ್ನ ಹಾಕಬೇಕು. ಜೈ ಬಾಹುಬಲಿ ಭಗವಾನಕ್ಕೆ. ಎರಡೂ ಕೈಯನ್ನು ಮೇಲೆತ್ತಿ ಜೈಕಾರ ಹಾಕಿದ್ರೆ ಇನ್ನೂ ಒಳ್ಳೆಯದು. ಜೈ ಬಾಹುಬಲಿ ಭಗವಾನಕ್ಕೆ. त्यागवीर बाहुबली भगवान की जय बोलो हिंसा परमो धर्म की जय बोलो युगल महाराज की जय बोलो चारुकीर्ति पंडिताचार्य वर्य महास्वामी जी की जय बोलो आज की आनंद की ಇದೀಗ ಕಲ್ಕಚೂರ್ಣದ ಅಭಿಷೇಕ. ಈ ಅಭಿಷೇಕವನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಮೋಡದ ಮರೆಯಿಂದ ಭಗವಂತನು ದಿಗಂತದಲ್ಲಿ ಗೋಚರವಾದ ಹಾಗೆ ಬಹಳ ಸುಂದರವಾದ ದೃಶ್ಯ. ಆ ದೃಶ್ಯಕ್ಕಾಗಿ ನಾವು ಎದುರು ನೋಡೋಣ. ಅರಸರು ಕಲ್ಕಚೂರ್ಣವನ್ನು ತಟ್ಟೆಯಲ್ಲಿ ಎಲ್ಲರೂ ಸೇರಿ ಎರಚಿದಾಗ ಆಕಾಶದಲ್ಲಿ ಬಾಹುಬಲಿ ಸ್ವಾಮಿ ಎದ್ದು ಬಂದ ಹಾಗೆ ಕಾಣ್ತದೆ. ಮೋಡದ ಹಾಗೆ ಆ ದಟ್ಟವಾದ ಹೊಗೆಯ ರೂಪದಲ್ಲಿ ಕಲ್ಕಚೂರ್ಣವು ಮಧ್ಯದಲ್ಲಿ ಬಾಹುಬಲಿಯ ಸುಂದರ ಮೂರ್ತಿ ನೋಡುವುದೇ ಕಣ್ಣಿಗೆ ಹಬ್ಬ. ಹುಬ್ಬುಗಳಲ್ಲಿ, ಅವಯವಗಳಲ್ಲಿ, ಮೂಗು ಮತ್ತು ತುಟಿ ಹಾಗೂ ಕಿವಿಗಳಲ್ಲಿ 3 ಆಯಾಮಗಳಲ್ಲಿ ಬೀಳುವಂತ ಅಕ್ಕಿ ಹುಡಿ ಮತ್ತು ಕೇಸರದ ಹುಡಿ ಅದು ಚಿನ್ನದ ಹಾಗೆ ಕಂಗೊಳಿಸಿದ್ರೆ ಇದು ಹಿಮಾಲಯದ ಬೆಟ್ಟದ ಉಪಾದಿಯಲ್ಲಿ ಕಾಣ್ತದೆ. ಅಂತೂ ದಿಗಂತದಲ್ಲಿ ಬಾಹುಬಲಿ ಸ್ವಾಮಿ ದರ್ಶನವನ್ನು ಕೊಡುವ ಹಾಗೆ ಭಾಸವಾಗುವುದು ಅದು ಕಲ್ಕಚೂರ್ಣದಿಂದ ಮಾತ್ರ ಸಾಧ್ಯ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕೀ. पिष्टेश्च कल्कचूर्णेश्च गन्धद्रव्यसमुद्भवै जिनाङ्गसङ्गताज्ञादि स्नेहापोहं करोम्यहम् ॐ ह्रीं पवित्रतरा कल्कचूर्णेन जिनाङ्गम् उद्वर्तयामि स्वाहा. ವಾಲಗಾಗಬೇಕು ಕಲ್ಕಚೂರ್ಣಾಭಿಷೇಕ. ವಾಲಗ ಮುಗಿದ ಹಾಗೆ ಸಂಗೀತ ಆಗಲಿ. ಒಳ್ಳೆಯ ಹಾಡುಗಳನ್ನು ಕೇಳೋಣ, ಮನಸ್ಸೆಲ್ಲ ತಂಪು ಮಾಡೋಣ. ನಿಧಾನಕ್ಕೆ ಹಾಕಿ, ಎರಚುವಾಗ ನಿಧಾನಕ್ಕೆ ಎರಚಿ, ಎಲ್ಲಾ ಕಡೆಯೂ ಎರಚಿ. ಮುಖಕ್ಕೆ ಎಡ ಮತ್ತು ಬಲಭಾಗದಲ್ಲಿ ಮೋಡದಲ್ಲಿ ಮರೆಯಾದಂತಹ ಬಾಹುಬಲಿಯನ್ನು ನೋಡಿದ ಹಾಗೆ ಬಹಳ ಸುಂದರವಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕದಲ್ಲಿ ನಾವು ಕಾಣುವುದು ಸಾಧ್ಯ. ಎಲ್ಲರೂ ಒಟ್ಟಾಗಿ ಹಾಕಿ, ಎಲ್ಲಾ ಕಡೆಯೂ ಹಾಕಿ. ಆ ಮೋಡದ ಮರೆಯಿಂದ ಭಗವಂತ ಇಣುಕಿದ ಹಾಗೆ, ಅಲ್ಲಿ ದರ್ಶನವನ್ನು ಕೊಟ್ಟ ಹಾಗೆ ಭಾಸವಾಗುವಂತಹ ಒಂದು ಅಭಿಷೇಕ. ನಿಧಾನಕ್ಕೆ ಚೂರ್ಣಗಳೆಲ್ಲ ದೇಹದಲ್ಲಿ ಹರಿದು ದೇಹದ ವಕ್ಷಸ್ಥಳ, ಎದೆ, ಭುಜ, ಮುಖ, ಮೂಗು, ಸಂಪಿಗೆಯಂತ ಮೂಗು, ಸುಂದರವಾದ ದೃಶ್ಯವನ್ನು ಕಾಣಬಹುದು. ವಾಲಗ ನಿಲ್ಲಿಸಿ, ವಾಲಗ ನಿಲ್ಲಿಸಿ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯ ಆಕಾರವೇನೋ, ನಿನ್ನಯ ಆಕಾರವೇನೋ. ಜೈ ಬೋಲೋ ಬಾಹುಬಲಿ ಭಗವಾನ್, ಜೈ ಬೋಲೋ ಬಾಹುಬಲಿ ಭಗವಾನ್ ಕೀ. ಗುಂಗುರಾದ ಭಕ್ತಿಯ ಚಪ್ಪಾಳೆ, ಸಂಪಿಗೆಯಂತ ಮೂಗು, ಕೈ ಮೇಲೆತ್ತಿ ಭಕ್ತಿಯ ಚಪ್ಪಾಳೆ ಸಾಧ್ಯ ಕಲ್ಕಚೂರ್ಣಾಭಿಷೇಕದಿಂದ.
ಬಗೆ ಹೇಗೆ ಪಾದ ತೊಳೆಯಲಾರೆ ನಿನ್ನ ಪೂಜೆ ಮಾಡಲಾರೆ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ಪಾದ ತೊಳೆಯಲಾರೆ ನಿನ್ನ ಪೂಜೆ ಮಾಡಲಾರೆ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ನೋಡುತ್ತಿಲ್ಲ ಹೇಗೆ ನಿನ್ನ ಕಾಣಲಯ್ಯ ಹೇಗೆ ನಿಲ್ಲಲು ನಿನ್ನ ರೀತಿಯೋ ಅದಾರ ಕಾಂತಿಯೋ ನಿನ್ನ ರೀತಿಯೋ ಅದಾರ ಕಾಂತಿಯೋ ಸೂರ್ಯ ಚಂದ್ರರೆಲ್ಲ ನಿನಗೆ ಜ್ಯೋತಿಯಾಗಿ ಬೆಳಗುತ್ತಿರಲು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ನಿನ್ನ ಈ ಆಕಾರವೇನೋ ಎಲ್ಲರೂ ಭಕ್ತಿಯ ಚಪ್ಪಾಳೆ ಕೈ ಮೇಲೆತ್ತಿ ಭಕ್ತಿಯ ಚಪ್ಪಾಳೆ ರೆಡಿ 1 2 3 4 ಜಯ ಬರೋ ಬಾಹುಬಲಿ ಭಗವಾನ್ ಕಿ ಜಯ ಮತ್ತು ಜೋರಾಗಿ ಕೈ ಮೇಲೆತ್ತಿ ಚಪ್ಪಾಳೆ 1 2 ಜಯ ಬರೋ ಬಾಹುಬಲಿ ಭಗವಾನ್ ಕಿ ನೀನು ನಿಂತ ನಿಲುವು ನೋಡಿ ತಂಗಾಳಿ ಬೀಸುತ್ತಿರಲು ನಿನ್ನ ರೂಪ ಕಂಡು ನಗರು ಶಿರವ ಬಾಗುತ್ತಿರಲು ನೀನು ನಿಂತ ನಿಲುವು ನೋಡಿ ತಂಗಾಳಿ ಬೀಸುತ್ತಿರಲು ನಿನ್ನ ರೂಪ ಕಂಡು ನರರು ಶಿರವ ಬಾಗುತ್ತಿರಲು ನಿನ್ನ ಹೊತ್ತ ಭೂಮಿ ತಾಯಿ ಸಂತಸದಲ್ಲಿ ನಲಿಯುತ್ತಿರಲು ನಿನ್ನ ಹೊತ್ತ ಭೂಮಿ ತಾಯಿ ಸಂತಸದಲ್ಲಿ ನಲಿಯುತ್ತಿರಲು ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು ನಿನ್ನ ರೂಪಿಗೆ ಸೋಸೋ ಮನ್ಮಥ ನಿನ್ನ ರೂಪಿಗೆ ಸೋಸೋ ಮನ್ಮಥ ಗಂಗ ಕ್ಷೀರ ಗಂಗೆಯಲ್ಲಿ ನಿನ್ನ ಶಿರವು ತೊಳೆಯುತ್ತಿರಲು ಆಕಾಶ ಭೂಮಿಗಳ ಒಂದು ಮಾಡಿ ನಿನ್ನ ಈ ಆಕಾರವೇನೋ ನಿನ್ನ ಈ ಆಕಾರವೇನೋ बोले बाहुबली स्वामी भगवान की ಮಾಡಿ ನಿಂತ ನಿನ್ನ ಈ ಆಕಾರವೇನೋ ನಿನ್ನ ಈ ಆಕಾರವೇನೋ ಕಣ್ಣುಗಳ ತೋರೈಸುವ ಕಾಂತಿ ಚೆಲ್ಲುವ ಕಣ್ಣುಗಳ ತೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನು ಕಮ್ಮಟ ಈ ಭವ್ಯ ರೂಪವೇನು ಗೊಮ್ಮಟೇಶ ನಮ್ಮ ಗೊಮ್ಮಟೇಶ ಬಾಹುಬಲೀಶ ಗೊಮ್ಮಟೇಶ ಗೊಮ್ಮಟೇಶ ನಮ್ಮ ಗೊಮ್ಮಟೇಶ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಸುನಂದ ತನಯ ಧರ್ಮಬಂಧುಗಳೇ ಇದೀಗ ಬಾಹುಬಲಿ ಸ್ವಾಮಿಯ ಮೂರ್ತಿ ಅಲ್ಕಚೂರ್ಣದಿಂದ ಕೊಯ್ದು ಬಹಳ ಸುಂದರವಾಗಿ ಕಾಣ್ತಾ ಇದೆ. ಪೌದನ ಪುರವಾಸ ಗೊಮ್ಮಟೇಶ ಪೌದನ ಪುರವಾಸ ಗೊಮ್ಮಟೇಶ ಈಗ ಹಳದಿಯ ವರ್ಣಕ್ಕೆ ಕೇಸರಿ ವರ್ಣಕ್ಕೆ ಗೊಮ್ಮಟೇಶ ನಮ್ಮ ಗೊಮ್ಮಟೇಶ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಬಾಹುಬಲೀಶ ಗೊಮ್ಮಟೇಶ ಗೊಮ್ಮಟೇಶ ನಮ್ಮ ಗೊಮ್ಮಟೇಶ ಬಾಹುಬಲೀಶ ಗೊಮ್ಮಟೇಶ ಜಯ ಗೊಮ್ಮಟೇಶ ನಮ್ಮ ಗೊಮ್ಮಟೇಶ ಬಾಹುಬಲೀಶ ಗೊಮ್ಮಟೇಶ ಬಾಹುಬಲೀಶ ಗೊಮ್ಮಟೇಶ ಬಾಹುಬಲೀಶ ಗೊಮ್ಮಟೇಶ बोले बाहुबली स्वामी भगवान की ಬಾಹುಬಲೀಶ ಜೈ ಗೊಮ್ಮಟೇಶ ಎಲ್ಲರೂ ಜಯಘೋಷವನ್ನು ಹಾಕಿ ಎರಡೂ ಕೈಗಳನ್ನು ಮೇಲೆತ್ತಿ ಜಯ ಬಲ ಬಾಹುಬಲಿ ಭಗವಾನ್ ಕಿ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತಹ ವೇಣೂರಿನ ಹನುಮುಖದ ಬಾಹುಬಲಿಯ ಸೌಂದರ್ಯವನ್ನ ಸಂಸಾರ ಸಾಗರೋ ತಾರಬೋಧಂ ಭೂತಗುಣಾಲಯಂ
ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ನಮೋರತೆ ಭಗವತೆ ಪವಿತ್ರತರ ಹರಿದ್ರಾಚೂರ್ಣೋದ್ವರ್ತನಂ ಕರೋಮಿ ಸ್ವಾಹ. ಈ ಬಾಹುಬಲಿ ಸ್ವಾಮಿಯನ್ನು ಚಿನ್ನದ ವರ್ಣದಲ್ಲಿ ಕಾಣಬೇಕಾದ್ರೆ ಅರಶಿನಾಭಿಷೇಕ ಮತ್ತು ಕೇಸರಿ ಅಭಿಷೇಕದಲ್ಲಿ ನೋಡುವುದು ಮಾತ್ರ ಸಾಧ್ಯ. ಈ ಬಾರಿ ಕೇಸರಿಯೊಟ್ಟಿಗೆ ಕಾಶ್ಮೀರಿ ಕೇಸರಿ ಕೂಡ ಸೇರಿಕೊಂಡಿದೆ. ಈ 3 ಆಯಾಮಗಳಲ್ಲಿ ನಿಜವಾದ ಹುಬ್ಬು, ಕಣ್ಣು, ಮೂಗು, ನಾಲಿಗೆಯ ತುಟಿ ಇದೆಲ್ಲವೂ ಕೂಡ ಎದ್ದು ಬರುವುದು ಕೇವಲ ಈ ಕಲ್ಕಚೂರ್ಣಾಭಿಷೇಕದಿಂದ ಮಾತ್ರ. ಮಾಧವೀಲತೆ ಬಳ್ಳಿಗಳು ಕೂಡ ಎದ್ದು ಕಾಣ್ತವೆ. ಅಂತಹ ಸುಂದರ ದೃಶ್ಯ, ಬಾಹುಬಲಿಯ ತಪಸ್ಸು, ಧ್ಯಾನ ಮುದ್ರೆ, ನಗುಮುಗ ಎಲ್ಲವೂ ಕೂಡ ಸುಂದರವಾಗಿ ಮೂಡಿ ಬರುವುದು ಕಲ್ಕಚೂರ್ಣಾಭಿಷೇಕದಿಂದ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಕಲ್ಕಚೂರ್ಣ ಕೇಸರಿ ಚೂರ್ಣವನ್ನು ಮಾಡ್ತಾ ಇದ್ದಾರೆ ವಾಲಕದವರು. 1 ನಿಮಿಷ ವಾಲಕವನ್ನು ಮಾಡಿ ನಿಮ್ಮ ವಾಚನ್ನು ನೋಡ್ಕೊಳ್ಳಿ, ಆ ನಂತರ ನಿಲ್ಲಿಸಿ. ಆಮೇಲೆ ಸಂಗೀತ 2 ನಿಮಿಷ ಮಾಡಿ, ಆ ನಂತರ ನಿಲ್ಲಿಸಿ. ಆರ್ಘ್ಯ ನಡೀತದೆ. ಜಲಗಂಧಾಕ್ಷತೆ ಪುಷ್ಪವು ಚರಸುದೀಪ ಸುಧೂಪವು ಫಲದಿಂದ ಅರ್ಘ್ಯವ ಎತ್ತುವೆವು ಭಕ್ತಿಯಿಂದಲೇ ಅರ್ಚಿಸುವೆವು. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಗೊಮ್ಮಟೇಶ್ವರ ದುರ್ಬಲೀಶ ಬಾಹುಬಲಿ ಪರಮ ಜನದೇವಾಯ. ಕೇಸರಿ ಕಲ್ಕಚೂರ್ಣಾಭಿಷೇಕ ಪೂರ್ವಕೇನ ಮಹಾರ್ಘ್ಯಂ ನಿರುಪಾಮಿತಿ ಸ್ವಾಹ. ಶಾಂತಿಂ ಶಾಂತಿದಾರಂ ದಿವ್ಯ ಮಹಾಪುಷ್ಪಾಂಜಲಿ. ಈ ಕೇಸರಿ ಅಭಿಷೇಕ ಆಗುವಾಗ ಕೇಸರಿಯ ಕೇಸರಿಯ ಅನ್ನುವ ಹಾಡನ್ನು ಹಾಡಿ. ಇದೊಂದು ಬಹಳ ಸುಂದರವಾದಂತ ಅಭಿಷೇಕ. ಇದರಲ್ಲಿ ಭಗವಂತನು ಹೊನ್ನಿನ ವರ್ಣಕ್ಕೆ ತಿರುಗ್ತಾರೆ. ನಾವೆಲ್ಲ ಹೊನ್ನಿನ ವರ್ಣದ ಬಾಹುಬಲಿಯನ್ನು ನೋಡೋಣ. ವೇಣೂರು ಬಾಹುಬಲಿ ಚಿನ್ನದ ಬಾಹುಬಲಿಯಾಗಿ ಕಂಗೊಳಿಸ್ತಕ್ಕಂಥ ಅಪೂರ್ವ ದೃಶ್ಯ ನಮ್ಮ ಮುಂದೆ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ವಾಲಗ ಮತ್ತು ಸಂಗೀತ 1 ನಿಮಿಷ ವಾಲಗ, ಆನಂತರ ಸಂಗೀತ. जय बोलो बाहुबली स्वामी भगवान की बोलिए बाहुबली स्वामी भगवान की जय बोलो बाहुबली स्वामी भगवान की बोले बाहुबली स्वामी भगवान की ಈ ಪರಿಯ ಸೊಬಗಾವ ದೇವರೊಳು ಕಾಣೆ ಈ ಪರಿಯ ಸೊಬಗಾವ ದೇವರೊಳು ಕಾಣೆ ಶ್ರೀಪತಿಯ ಕಂದ ಸೇರಿ ಬಾಹುಬಲಿ ಗಲ್ಲದೆ ಈ ಪರಿಯ ಸೊಬಗಾವ ದೇವರೊಳು ಕಾಣೆ ಲವಣ್ಯದಲ್ಲಿ ನೋಡಿ ಪ್ರಥಮ ಮನ್ಮಥನಿವನು ಕಾವಗುಣದಲ್ಲಿ ನೋಡಿ ಬೊಮ್ಮನಡುಗ ಲಾವಣ್ಯದಲ್ಲಿ ನೋಡಿ ಪ್ರಥಮ ಮನ್ಮಥನಿವನು ಕಾವಗುಣದಲ್ಲಿ ನೋಡಿ ಬೊಮ್ಮನಡುಗ
ಗುಣದಲ್ಲಿ ನೋಡೆ ಭುವಿಯ ತೋರೆದಿಹನಯ್ಯ ಇವ ಗುಣದಲ್ಲಿ ನೋಡೆ ಭುವಿಯ ತೋರೆದಿಹನಯ್ಯ ಅವಸರೀತನಿಗೆ ಶ್ರೀ ಬಾಹುಬಲಿಗೆ ಈ ಪರಿಯ ಶ್ರೀಪತಿಯ ಕಂದ ಸಿರಿ ಬಾಹುಬಲಿಗಲ್ಲದೆ ಈ ಪರಿಯ अरसुतनदली नोड़े बोलो बाहुबली स्वामी भगवान की गुरुतनदली नोड़े गुरुदेव सुतनो अरसुतनदली नोड़े भरत चक्रिय अनुज गुरुतनदली नोड़े गुरुदेव सुतनो ಹಿರಿಯತನದಲ್ಲಿ ನೋಡೆ ಸುರರಾಜ ಪೂಜಿತನು ಹಿರಿಯತನದಲ್ಲಿ ನೋಡೆ ಸುರರಾಜ ಪೂಜಿತನು ಮೆರಗ ವೇಣೂರ್ಪುರದ ಶ್ರೀ ಬಾಹುಬಲಿ ಅಲ್ಲಿ ಸರಿಯಾಗಿ ಸೇಚನ ಮಾಡಬೇಕು. ಕಪೋಲದಲ್ಲಿ ಬಿಂಬದ ಕೆಳಗೆ ಕಂದ ಸಿರಿ ಬಾಹುಬಲಿಗಲ್ಲದೆ ಈ ಪರಿಯ ಸೊಬಗ ದೇವರುಳು ಕಾಣೆ. ಸೌಂದರ್ಯದಲ್ಲಿ ನೋಡೆ ಚೆಲುವರಳು ಚೆಲುವನಿವ ಔನ್ನತ್ಯದಲ್ಲಿ ನೋಡೆ ಲೋಕಾಗ್ರಸ್ಥಿತನು ಸೌಂದರ್ಯದಲ್ಲಿ ನೋಡೆ ಚೆಲುವರಳು ಚೆಲುವನಿವ ಔನ್ನತ್ಯದಲ್ಲಿ ನೋಡೆ ಲೋಕಾಗ್ರಸ್ಥಿತನು ಮಾನ್ಯತನದಲ್ಲಿ ನೋಡೆ ಲೋಕ ಪೂಜಿತನಯ್ಯ ಮಾನ್ಯತನದಲ್ಲಿ ನೋಡೆ ಲೋಕ ಪೂಜಿತನಯ್ಯ ಉನ್ನತನು ನೆಲೆಸಿಹನು ವೇಣೂರಿನೊಳಗೆ ಈ ಪರಿಯ ಸೊಬಗ ಶ್ರೀಪತಿಯ ಕಂದ ಸಿರಿ ಬಾಹುಬಲಿಗಲ್ಲದೆ ಈ ಪರಿಯ ಸೊಬಗ ದೇವರುಳು ಕಾಣೆ. ಅರಸುತನದಲ್ಲಿ ನೋಡೆ ಭರತ ಚಕ್ರಿಯ ಅನುಜ ಗುರುತನದಲ್ಲಿ ನೋಡೆ ಗುರುದೇವ
ಸುತನದಲ್ಲಿ ನೋಡಿ ಭರತ ಕ್ಷತ್ರಿಯ ಅನುಜ ಗುರುತನದಲ್ಲಿ ನೋಡಿ ಗುರುದೇವ ಸುತನೋ ಹಿರಿಯತನದಲ್ಲಿ ನೋಡೆ ಸುರರಾಜ ಪೂಜಿತನು ಹಿರಿಯತನದಲ್ಲಿ ನೋಡೆ ಸುರರಾಜ ಪೂಜಿತನು ವೇಣೂರ್ಪುರ ಶ್ರೀ ಬಾಹುಬಲಿಯೋ ಈ ಪರಿಯ ಶ್ರೀಪತಿಯ ಅಭಿಷೇಕ ಈ ಪರಿಯ ಸೊಬಗ ದೇವರುಳು बोले बाहुबली भगवान की ಶ್ವೇತವರ್ಣದ ಮೂರ್ತಿಗೆ ಜಲಸೇಚನ ನಡೀತಾ ಇದೆ. ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರ ಜೊತೆಯಲ್ಲಿ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಣಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಕೂಡ ಭಗವಂತನ ಮಹಾಮಜ್ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವಂತಹ ಮೂರ್ತಿ ಇದೀಗ ಜಲಸೇಚನದೊಂದಿಗೆ ಮುಂದಿನ ದ್ರವ್ಯದ ಅಭಿಷೇಕ ಕಾರ್ಯಕ್ರಮ ನಡೀತದೆ. ಬಲೆ ಬಾಹುಬಲಿ ಭಗವಾನ್ ಕಿ, ಬಲೆ ಬಾಹುಬಲಿ ಭಗವಾನ್ ಕಿ. 12 ವರ್ಷಗಳ ನಂತರ ವೇಣೂರಿನ ಈ ಪುಣ್ಯಕ್ಷೇತ್ರದಲ್ಲಿ ಫಲ್ಗುಣಿ ನದಿಯ ತಟದಲ್ಲಿ ಶ್ವೇತವರ್ಣದ ಮೂರ್ತಿಯನ್ನ ಕಾಣುವಂತಹ ಭಾಗ್ಯ ನಮಗೆ ಇವತ್ತು ದೊರಕಿ ಬಂದಿದೆ. ಈ ಮೂಲಕ ನಮ್ಮ ಬದುಕನ್ನು ನಾವು ಸಾರ್ಥಕಗೊಳಿಸ್ತಾ ಇದ್ದೇವೆ. ಆತ್ಮ ಕಲ್ಯಾಣಕ್ಕೆ ಭಗವಂತನ ಬೇರೆ ಬೇರೆ ರೀತಿಯ ದ್ರವ್ಯಗಳ ಅಭಿಷೇಕ ನಮಗೆ ವಿಶೇಷವಾದಂತಹ ಮನೋರಂಜನೆಯ ಜೊತೆಯಲ್ಲಿ ನಮ್ಮಲ್ಲಿ ಭಕ್ತಿಯ ಭಾವವನ್ನು ಸೃಷ್ಟಿಸ್ತಾ ಇದೆ. ನಮ್ಮೆಲ್ಲರ ಆತ್ಮ ಕಲ್ಯಾಣಕ್ಕೆ ಈ ಮಹಾಮಸ್ತಕಾಭಿಷೇಕ ಕಾರಣವಾಗ್ತಾ ಇದೆ. ಬೆಲೆ ಬಾಹುಬಲಿ ಭಗವಾನ್ ಕಿ. ಮೂಡಬಿದಿರೆಯ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಈ ಮಹಾಮಸ್ತಕಾಭಿಷೇಕದಲ್ಲಿ ಅವರ ಪಾವನ ಸಾನ್ನಿಧ್ಯದೊಂದಿಗೆ ಅಟ್ಟಳಿಗೆಯಲ್ಲಿ ಭಗವಂತನ ಮಹಾಮಜ್ಜನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ಸೇವಾಕರ್ತೃಗಳಾಗಿ ತಿಮ್ಮಣ್ಣರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರು ಮತ್ತು ಅವರ ಕುಟುಂಬಸ್ಥರು ಭಗವಂತನಿಗೆ ಪ್ರಥಮ ದಿನದ ಸೇವೆಯನ್ನ ಸೇವಾಕರ್ತೃಗಳಾಗಿ ತ್ರಿಕರಣ ಪೂರ್ವಕವಾಗಿ ಅರ್ಪಿಸ್ತಾ ಇದ್ದಾರೆ. ಬಲೆ ಬಾಹುಬಲಿ ಭಗವಾನ್ ಕಿ. ಬೆಳದಿಂಗಳ ಈ ರಾತ್ರಿಯಲ್ಲಿ ಪ್ರಥಮ ಮೋಕ್ಷಗಾಮಿ ಬಾಹುಬಲಿಯ ಮಹಾಮಜ್ಜನದ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿರುವ ನಾವುಗಳೆಲ್ಲರೂ ಕೂಡ ಭಕ್ತಿ ಭಾವದಿಂದ ಜಯಘೋಷವನ್ನು ಹಾಕೋಣ. ಸಂಗೀತ ಸೇವೆ ಆಗ್ತಾ ಇರಬೇಕಾದ್ರೆ ಎದ್ದು ಕುಣಿಯುವ ಅವಕಾಶ ಕೂಡ ನಮಗಿದೆ. 12 ವರ್ಷ ಈ ದಿನಕ್ಕಾಗಿ ನಾವು ಕಾದಿದ್ದೇವೆ. ನಮ್ಮ ಜೀವನದ ಪರಮ ಪಾವನ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಬೇರೆ ಬೇರೆ ಮಾಧ್ಯಮದ ಮೂಲಕ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಗಳಲ್ಲೂ ಕೂಡ ಈ ಪುಣ್ಯ ಕ್ಷಣಗಳಿಗೆ
ಭಗವದ್ಭಕ್ತರು ಸಾಕ್ಷಿ ಆಗ್ತಾ ಇದ್ದಾರೆ. ವಿಶೇಷವಾಗಿ ಬಾಹುಬಲಿಯ ಪದತಳದಲ್ಲಿ ಕುಳಿತಿರ್ತಕ್ಕಂಥ ನಾವು ಪುಣ್ಯವಂತರು. ಈ ಪುಣ್ಯವಂತಿಕೆಯನ್ನು ನಾವೆಲ್ಲರೂ ಜಯಘೋಷದೊಂದಿಗೆ ಸಂಭ್ರಮಿಸೋಣ. ಎರಡೂ ಕೈಗಳನ್ನ ಮೇಲೆತ್ತಿ ಜೋರಾಗಿ ಜಯಕಾರವನ್ನ ಹಾಕಿ ದೇವರ ಪುಣ್ಯ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಯಾಗೋಣ ಅಂತ ಹೇಳುತ್ತಾ बोलिए बाहुबली स्वामी भगवान की जय. जय बोलो बाहुबली स्वामी भगवान की जय. बोलिए बाहुबली स्वामी भगवान की. ಈಗ ಕಷಾಯಾಭಿಷೇಕ. ಕ್ಷೀರಬೋರಃ ಸಂಜಾತ ತತ್ಕಷಾಯೇ ಜಲೇರ್ಹಂ ಮಜ್ಜಾಧ್ವಜ್ಜರ ವಿಚಿತ್ತೆ ಮಜ್ಜನಂ ವಿದದೆ ವಿಭೋ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಪವಿತ್ರತರ ಕಷಾಯೋದಕೇನ ಜಿನಮಭಿಷೇಚಯಾಮಿ ಸ್ವಾಹಾ. ವಾಲಗ ಮೊನಕಷಾಯಗಳನ್ನ ತೊಳೆಯುವಂತಹ ಕಷಾಯಗಳಿಂದ ಭಗವಂತನ ಅಭಿಷೇಕ ನಡೀತಾ ಇದೆ. उड़ते जाना वेणु नगर रे, जय हो। उड़ते जाना वेणु नगर रे, बाहुबली से कहना तेरे भक्त आ रहे, बाहुबली से कहना तेरे भक्त आ रहे। पंखिड़ा 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 तो उड़ते जाना वेणु नगर रे, पंखिड़ा तोड़ते जाना वेणु नगर रे। बाहुबली से कहना तेरे भक्त आ रहे, बाहुबली से कहना तेरे भक्त आ रहे। पंखिड़ा 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 पंखिड़ा। जबल बाहुबली भगवान की जय। ಎಲ್ಲರೂ ಕೈ ಮೇಲೆತ್ತಿ ಭಕ್ತಿಯ ಚಪ್ಪಾಳೆ ಮಾಡೋಣ. 1 2 1 2 3 4 1 2 3 4 जय हो। मेरे देश के भक्त जनों जल्दी आओ रे, मेरे देश के भक्त जनों जल्दी आओ रे। क्षेत्र बेड़ूर के सुंदर पहाड़ी पे चढ़ो रे, क्षेत्र बेड़ूर के सुंदर पहाड़ी पे चढ़ो रे। सुगंध गंध सर्व द्रव्य लेके आओ रे, सुगंध गंध सर्व द्रव्य लेके आओ रे। पंचामृत अभिषेक करके धन्य मानो रे, पंचामृत अभिषेक करके धन्य मानो रे। पंखिड़ा हो पंखिड़ा पंखिड़ा हो पंखिड़ा पंखिड़ा तोड़ते जाना वेणु नगर रे, पंखिड़ा तोड़ते जाना वेणु नगर रे। बाहुबली से कहना तेरे भक्त आ रहे, बाहुबली से कहना तेरे भक्त आ रहे। पंखिड़ा हो पंखिड़ा पंखिड़ा हो पंखिड़ा। जय बोले बाहुबली भगवान की जय।
के श्रावक जन मिलके आओ, मेरे देश के श्रावक जन मिलके आओ। भक्ति भाव से सच दिल से हाथ जोड़ो रे, भक्ति भाव से सच दिल से हाथ जोड़ो रे। मूर्त को स्मरण करके माथा टेको रे, मूर्त को स्मरण करके माथा टेको रे। मन मिला के उनके गुणा ध्यान लगाओ रे, मन मिला के उनके गुणा ध्यान लगाओ रे। पंखिड़ा हो पंखिड़ा, पंखिड़ा हो पंखिड़ा, पंखिड़ा तोड़ते जाना वेणु नगर रे, पंखिड़ा तोड़ते जाना वेणु नगर रे। बाहुबली से कहना तेरे भक्त आ रहे, बाहुबली से कहना तेरे भक्त आ रहे। पंखिड़ा हो पंखिड़ा, पंखिड़ा हो पंखिड़ा। जबल बाहुबली भगवान की जय, जबल बाहुबली भगवान की जय। बाहुबली स्वामी भगवान की पूजन करो। ಔದುರಾಲ್ ಸೇ ಸಬಿಲ್ಫಲ ಮೊದಲಾದ ವೃಕ್ಷಗಳ ತೊಗಟೆಗಳಿಂದ ಮಾಡಿದಂತ ಕಷಾಯಾಭಿಷೇಕ ಸುರದಾಲ್ ಸೇ ಸಬ್ ಮಿಲ್ಕೆ ಭಜನ गाओ रे। स्वर्ण थाली में पंचरस से आरती उतर रही, स्वर्ण थाली में पंचरस से आरती उतर रही। मन से तल्लीन ओम गायन भक्ति करो रे, मन से तल्लीन ओम गायन भक्ति करो रे। पंखिड़ा 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 हो पंखिड़ा, पंखिड़ा तोड़ते जाना वेणु नगर रे, पंखिड़ा तोड़ते जाना वेणु नगर रे। बाहुबली से कहना तेरे भक्त आ रहे, बाहुबली से कहना तेरे भक्त आ रहे। जय लो बाहुबली स्वामी भगवान की। ಧರ್ಮ ಬಂಧುಗಳೇ, ಈ ಕಷಾಯಾಭಿಷೇಕದಲ್ಲಿ ನಾನಾ ರೀತಿಯ ವೃಕ್ಷಗಳ ತೊಗಟೆಗಳನ್ನು ಹಾಕಲಾಗಿದೆ. पंखिड़ा 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 पंखिड़ा, पंखिड़ा तोड़ते जाना वेणु नगर रे, पंखिड़ा तोड़ते जाना वेणु नगर रे। बाहुबली से कहना तेरे भक्त आ रहे, बाहुबली से कहना तेरे भक्त आ रहे। बाहुबलीशा जय गोमटेश, बाहुबलीशा जय गोमटेश, जय जयेश जय। ಈಗ ಅರ್ಘ್ಯ ಆಗ್ತದೆ, ಬಾಲಗಳೆಲ್ಲ ನಿಲ್ಲಿಸಿ ಚತುಷ್ಕೋನ ಕುಂಭ ಕಲಶಾಭಿಷೇಕ ಮೊದಲು ಅರ್ಘ್ಯ। जय लो बाहुबली स्वामी भगवान की, जय लो बाहुबली भगवान की। उदक चंदन तंदुल पुष्प के सरस्वदीप सुधूप फलार्घ्य के धवल मंगल गान रवांकुले जिन ग्रहे जिननाथ मां एजे। जलगंधाक्षत पुष्पवु चरसुदीप सुधूಪವು ಫಲದಿಂದಾರ್ಘ್ಯವಯೇತ್ತುವೆ, ಭಕ್ತಿಯಿಂದಲೇ ಅರ್ಚಿಸುವೆ। ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಶ್ರೀ ದುರ್ಬಲೀಶ ಬಾಹುಬಲಿ ಪರಮಜನ ದೇವಾಯ ಕಷಯಾಭಿಷೇಕ ಪೂರ್ವಕೇನ ಜಲಾದಿ ಅರ್ಘ್ಯಂ ನಿರಪಾಮಿತಿ ಸ್ವಾಹ। ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ। ಇದೀಗ ನಾಲ್ಕು ನಿಟ್ಟಿನಿಂದ ದೇವತೆಗಳು ಚತುಷ್ಕೋನ ಕುಂಭ ಕಲಶಾಭಿಷೇಕವನ್ನು ಮಾಡಿ ಭಗವಂತ ಚತುರ್ಮುಖದವರಿದ್ದಾರೆ ಅನ್ನುವುದನ್ನು ತೋರಿಸುವಂತ ಕ್ಷೀರ ಸಮುದ್ರದಿಂದ ದೇವತೆಗಳೆಲ್ಲ ನಾಲ್ಕು ನಿಟ್ಟಿನಿಂದ ಮಾಡತಕ್ಕಂಥ ಅಭಿಷೇಕ ಚತುಷ್ಕೋನ ಕುಂಭ ಕಲಶಾಭಿಷೇಕ ಮಂತ್ರ. ಆ ನಂತರ ಅಭಿಷೇಕ ನಡೀತದೆ. ಇಲ್ಲಿ ಕೆಂಪು ಧ್ವಜ ಇಟ್ಟಾಗ ಅಭಿಷೇಕ ಮಾಡಲಿಕ್ಕಿಲ್ಲ, ಹಸಿರು ಧ್ವಜ ತೋರಿಸಿದ ಹಾಗೆ ಅಭಿಷೇಕ ಪ್ರಾರಂಭ ಆಗ್ತದೆ.
ವಾಲಗ ನಿಲ್ಲಿಸಬೇಕು. ಅಭಿಷೇಕಕ್ಕೆ 108 ಕಲಶ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಮ್ಮ ಅನುಭವ ಪ್ರಕಾರ 1.5 ಗಂಟೆ ಬೇಕಾಗ್ತದೆ. ಪಂಚಾಮೃತಕ್ಕೆ 1.5 ಗಂಟೆ ಬೇಕಾಗ್ತದೆ. 3 ಗಂಟೆ ಅಭಿಷೇಕ ಕ್ರಿಯೆಗಳು. ಆದರೆ ಮತ್ತೆ ಕಲಶಗಳು ಹೆಚ್ಚಾದ ಹಾಗೆ 216ಕ್ಕೆ ಪುನಃ 1 ಗಂಟೆ ಬೇಕಾಗ್ತದೆ. ಅಂದ್ರೆ ನಾಳೆಯಿಂದ 10 ಗಂಟೆ ಇದ್ದದ್ದು ಅಂದಾಜು ಪ್ರಕಾರ ಇವತ್ತು 10-10ವರೆಗೆ ಮಹಾಶಾಂತಿದಾರವಾಗಿ ಅಭಿಷೇಕ ಎಲ್ಲ ಮುಗಿಬಹುದು ಅಂತ ಅಂದಾಜಿಸಲಾಗಿದೆ. ನಾಳೆಯಿಂದ ಇದು ಅರ್ಧ ಗಂಟೆ 1 ಗಂಟೆ ಮಿಕ್ಕಿದ್ರೂ ಅತಿಶಯೋಕ್ತಿ ಇಲ್ಲ. ಹಾಗಾಗಿ ನಾಳೆಯಿಂದ ಎಲ್ಲರೂ 1 ಗಂಟೆ ಹೆಚ್ಚುವರಿ ಬೇಗನೆ ನಾವು ಅಭಿಷೇಕವನ್ನು ಪ್ರಾರಂಭ ಮಾಡಬೇಕು. 6:15 ಕ್ಲಪ್ತ ಸಮಯಕ್ಕೆ ಅಭಿಷೇಕದ ಪೂಜಾ ಸೇವಾದಾತರು 6:30ಕ್ಕೆ ಅಭಿಷೇಕವನ್ನು ಆರಂಭ ಮಾಡಬೇಕು. ಇಲ್ಲದಿದ್ರೆ 12-1 ಗಂಟೆಯವರೆಗೂ ಅಭಿಷೇಕ ಮುಂದುವರಿಬಹುದು. ಹಾಗಾಗಿ 8:15ಕ್ಕೆ ಸರಿಯಾಗಿ ಪಂಚಾಮೃತ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕು ಅನ್ನುವ ಒಂದು ಭಾವನೆ ಇದೆ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಈಗ ಚತುಷ್ಕೋಣ ಕುಂಭಾಭಿಷೇಕ. ಅಂಬೋಭಿ ಸಂವೃತೆ ಕುಂಭೇರಂಬೋದರ ನಿಭೇ ಶುಭೆ ಕೋಣಸ್ಥೇರಭಿಷಿಂಚಾಮಿ ಚತುರ್ಭಿ ಪೂನ ಪ್ರಭುಂ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಪವಿತ್ರತರ ಚತುಷ್ಕೋಣ ಕುಂಭ ಪರಿಪೂರ್ಣ ಜಲೇನ ಬಾಹುಬಲಿ ಜನ ದೇವಾಯ ಅಭಿಷೇಚಯಾಮಿ ಸ್ವಾಹ. ಎಡಭಾಗದಲ್ಲಿ ಬ್ರಾಹ್ಮರಿ ಮಹಿಳಾ ಸಂಘ ವೇಣೂರಿನವರು ಬಹಳ ಉತ್ಸಾಹದಿಂದ ಚಂದನಾಭಿಷೇಕ ಗಂಧಾಭಿಷೇಕಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಭಗವಂತನ ಅಭಿಷೇಕವನ್ನು ನೋಡಿ ಅದನ್ನು ಭಕ್ತಿ ನೃತ್ಯದ ಮೂಲಕ ತೋರಿಸುವಂತ ತವಕ ಅವರಿಗೆ. ಈ ಕಡೆಯಿಂದ ಯುವಕರು ಬಹಳ ಉತ್ಸಾಹದಿಂದ ಇದ್ದಾರೆ, ವೇಣೂರು ಅಜಿಲ ಸೀಮೆಯ ಯುವಕರು. ಈ ಕಡೆಯಿಂದ ಮಹಿಳಾ ಸಂಘದವರು. ಬಹಳ ಸಂತೋಷ. ನಿಮ್ಮ ಎಲ್ಲ ಭಾವನೆಗಳಿಗೆ ಭಗವಂತನ ಶ್ರೀರಕ್ಷೆ ಇರಲಿ. ಅಭಿಷೇಕ ಈಗ ಪ್ರಾರಂಭ ಮಾಡುವುದಕ್ಕೆ ಹಸಿರು ನಿಶಾನೆ ತೋರಿಸಿಲ್ಲ. ಮೇಲ್ಗಡೆ ನಿಮ್ಮಲ್ಲಿ ಕೆಂಪು ನಿಶಾನೆ ತೋರಿಸ್ತಾ ಇದ್ದಾರೆ. ಅಂದ್ರೆ ನೀವು ತಯಾರಾಗಿಲ್ಲ ಅಂತ ಅರ್ಥ. ನೀವು ತಯಾರಾದ್ರೆ ಮಾತ್ರ ನಾವು ಹಸಿರು ನಿಶಾನೆ ತೋರಿಸ್ತೇವೆ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಈಗ ಶ್ರೀಗಂಧ ಕೇಸರಿ, ಕಾಶ್ಮೀರಿ ಕೇಸರಿ ಅಭಿಷೇಕ ತುಮಕೂರಿನ ರಾಜೇಂದ್ರರು ಉಚಿತವಾಗಿ ನಮ್ಮ ಸಮಿತಿಗೆ ನೀಡಿದ್ದಾರೆ 10 ದಿನಗಳ ಕಾಲ. ಅದು ಅತ್ಯಂತ ಮೌಲ್ಯಯುತವಾದಂತ ಕಾಶ್ಮೀರಿ ಕೇಸರ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಇದು ಜಲಸೇಚನ, ಇದು ಕೇಸರಿ ಅಭಿಷೇಕ ಅಲ್ಲ, ಇದು ಜಲಸೇಚನ. ದೇವತೆಗಳೆಲ್ಲ ಮೂರ್ತಿ ಪುನಃ ಮೊದಲಿನ ರೂಪಕ್ಕೆ ಬಂದು ಮತ್ತು ನಾವು ಮಾಡುವಂತ ಅಭಿಷೇಕವನ್ನು ಈ ಬಣ್ಣದಲ್ಲಿ ನೋಡಿ ಅಂತ ಹೇಳಿ ಭಗವಂತನ ಭಕ್ತಿಯನ್ನು ಕರ್ಮಮಲ ತೊಳೆಯುವುದಕ್ಕಾಗಿ ಅಭಿಷೇಕದ ಮೂಲಕ ಮಾಡ್ತಾರೆ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಕಾಶ್ಮೀರಿ ಕೇಸರಿ ಆಗುವಾಗ ಒಂದು ಹಾಡು ಕೇಳೋಣ. ಸರ್ವೇಶ್ವರವರು ಸುಂದರವಾದ ಹಾಡನ್ನು ಹಾಡ್ತಾರೆ. ಅವರ ಮಕ್ಕಳು ಮತ್ತು ಅವರ ಧರ್ಮಪತ್ನಿ ಬೆಂಗಳೂರಿನಿಂದ ಮೂಡುಬಿದ್ರಿಯವರು ಬೆಂಗಳೂರಿನಲ್ಲಿ ತಮ್ಮ ಸ್ಟುಡಿಯೋವನ್ನು ಮಾಡಿ ಈಗ ಅವರ ಸಂಗೀತವನ್ನು ಕೇಳೋಣ. ವಾಲಗ ಮೊದಲು ಅಭಿಷೇಕ ಆದಾಗ 1 ನಿಮಿಷ ವಾಲಗ, ಆಮೇಲೆ ಸಂಗೀತ ಕೇಳೋಣ. ಮಂತ್ರದೊಂದಿಗೆ ವಾಲಗ. ಮಂತ್ರ ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ಜೀಂ ಜೀಂ ಚೀಂ ಚೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಗೊಮ್ಮಟೇಶ್ವರ ದೌರ್ಬಲೀಶ ಬಾಹುಬಲಿ ಭುಜಬಲೀಶ್ವರ ಕೇಸರಿ ಅಭಿಷೇಕಂ ಕರೋಮಿ
नमो अर्हते स्वाहा वमं ममं ममं सं सं तम तम पम पम द्राम द्राम द्रीं द्रीं द्रवे द्रय नमो अर्हते भगवते श्रीमते पवित्रतरा केसरी अभिषेकं करोमि नमरते स्वाहा। ಅಲ್ಲಿ ಒಂದೇ ರೀತಿಯಾಗಿ ತೋರಿಸಿ, ಮೇಲೆ ಹಸಿರು ಕೆಳಗೆ ಕೆಂಪು ಇರಬಾರ್ದು. ಹಸಿರು ಅಂದ್ರೆ ಹಸಿರೇ ಇರಬೇಕು, ಕೆಂಪು ಅಂದ್ರೆ ಕೆಂಪೇ ಇರಬೇಕು. ಮೇಲೆ ಮೇಲ್ಗಡೆ ನೀವು ಹಸಿರು ತೋರಿಸ್ತಾ ಇದ್ದೀರಿ, ಕೆಳಗೆ ಕೆಂಪು ತೋರಿಸ್ತಾ ಇದ್ದಾರೆ. ಒಂದೇ ರೀತಿಯಾಗಿ ತೋರಿಸಿ. ಅಲ್ಲಿ ಮೇಲೆ ಯಾಕೆ ಹಸಿರು ಬಂದಿದೆ, ಮೇಲೆ ಯಾಕೆ ಹಸಿರು ಬಂದಿದೆ, ಒಂದೇ ರೀತಿ ಮಾಡಿ. ಹಾ, ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಂಬಿಪೆವು ಅನುದಿನವೂ ನಂಬಿಪೆವು ಅನುದಿನವೂ. ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಂಬಿಪೆವು ಅನುದಿನವೂ ನಂಬಿಪೆವು ಅನುದಿನವೂ. ಕೈ ಮೇಲೆತ್ತಿ ಭಕ್ತಿಯ ಚಪ್ಪಾಳೆ ಜಯ ಹೋ ಜಯ ಬಾಹುಬಲಿ ಭಗವಾನ್ ಕಿ. ಅತಿನಾಥ ಕುವರ ಭರತನ ಸೋದರನ ಗೆದೆಯಲ್ಲ, ರಾಜ್ಯವನ್ನೇ ಕೊಟ್ಟೆಯಲ್ಲ, ರಾಜ್ಯವನ್ನೇ ಕೊಟ್ಟೆಯಲ್ಲ. ಅತಿನಾಥ ಕುವರ ಭರತನ ಸೋದರನ ಗೆದೆಯಲ್ಲ, ರಾಜ್ಯವನ್ನೇ ಕೊಟ್ಟೆಯಲ್ಲ, ರಾಜ್ಯವನ್ನೇ ಕೊಟ್ಟೆಯಲ್ಲ. ಜಯ ಹೋ ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಂಬಿಪೆವು ಅನುದಿನವೂ ನಂಬಿಪೆವು ಅನುದಿನವೂ. ತಾಳ್ಮೆಯು ಬಾಳಾಗೆ ತಾಳ್ಮೆಯು ಬಾಳಾಗೆ ನೋಡದೆ ಕಿರಿಯವ ಅತಿಥಿ ಹಿರಿಯವ ವಿವೇಕ ನಿನಗಾಗೆ ತಾಳ್ಮೆಯು ಬಾಳಾಗೆ ತಾಳ್ಮೆಯು ಬಾಳಾಗೆ. ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಂಬಿಪೆವು ಅನುದಿನವೂ ನಂಬಿಪೆವು ಅನುದಿನವೂ. ಕಾಂತಿಯ ನಿಲವು ವಿಶ್ವಕ್ಕೆ ಆದರ್ಶ ನಿಮ್ಮಯ ದರ್ಶನವು ನಿಮ್ಮಯ ದರ್ಶನವು. ಶಾಂತಿಯ ಮದನ ಕಾಂತಿಯ ನಿಲವು ವಿಶ್ವಕ್ಕೆ ಆದರ್ಶ ನಿಮ್ಮಯ ದರ್ಶನವು ನಿಮ್ಮಯ ದರ್ಶನವು. ಜಯ ಹೋ ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಂಬಿಪೆವು ಅನುದಿನವೂ ನಂಬಿಪೆವು ಅನುದಿನವೂ.
बाहुबली भगवान की ಪ್ರಪಂಚಗಳು ಕೀರ್ತಿಯ ತಂದೆಯ ಸುಂದರಾದೇವಿಯ ಗರ್ಭದಿ ಜನಿಸಿ ಕೀರ್ತಿಯ ತಂದೆಯ ಇಡಿಯ ಪ್ರಪಂಚಗಳು ಕೀರ್ತಿಯ ತಂದೆಯ ಬಾಹುಬಲಿ ಸ್ವಾಮಿ ಜಗತ್ತೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಮಿಪೆವು ಅನುದಿನವೂ ನಮಿಪೆವು ಅನುದಿನವೂ ದೇವರೇ ಬಾಹುಬಲಿ ಭಗವಾನ್ ಕಿ ಎಲ್ಲರೂ ಹಾಡಿಗೆ ಧ್ವನಿ ಕೂಡಿಸಬೇಕು ದಯವಿಟ್ಟು. ಸುಂದರಾದೇವಿಯ ಗರ್ಭದಿ ಜನಿಸಿ ಕೀರ್ತಿಯ ತಂದೆಯ ಇಡಿಯ ಪ್ರಪಂಚಗಳು ಕೀರ್ತಿಯ ತಂದೆಯ ಸುಂದರಾದೇವಿಯ ಗರ್ಭದಿ ಜನಿಸಿ ಕೀರ್ತಿಯ ತಂದೆಯ ಇಡಿಯ ಪ್ರಪಂಚಗಳು ಕೀರ್ತಿಯ ತಂದೆಯ ಬಾಹುಬಲಿ ಸ್ವಾಮಿ ಜಗತ್ತಲ್ಲ ಸ್ವಾಮಿಯ ಮೂರ್ತಿಯೇ ನಮಿಪೆವು ಅನುದಿನವೂ ನಮಿಪೆವು ಅನುದಿನವೂ ಬಾಹುಬಲೇಶ ಜೈ ವೆಂಕಟೇಶ ಜೈ ಜೈಶ ಜೈ ವೆಂಕಟೇಶ ಅಗಣಿತ ಗುಣಗಣ ಜೈ ವೆಂಕಟೇಶ ದೌರ್ಬಲೇಶ ಎಲ್ಲರೂ ಜೈ ವೆಂಕಟೇಶ ಹೇಳಿ. ಬಾಹುಬಲೇಶ ಜೈ ಜೈಶ ಮಹಾಬಲೇಶ ದೌರ್ಬಲೇಶ ಆದಿನ ಪ್ರಭುವರ ಭರತ ಸಹೋದರ ಸುನಂದ ತನಯ ಜೈ ಜೈಶ ಜೈ ಜೈಶ ಜೈ ವೆಂಕಟೇಶ ಜೈ ವೆಂಕಟೇಶ ಜೈ ವೆಂಕಟೇಶ ಬಾಹುಬಲೇಶ ಬಾಹುಬಲೇಶ ಜೈ ಜೈಶ ದೇವರೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ अभिषेक महोत्सव की ಈಗ ಶ್ರೀಗಂಧದ ಅಭಿಷೇಕ. ಗಂಧೋದಕೈ ಸಮದ್ಭೃಂಗ ಸಂಗೀತಧ್ವನಿ ಬಂಧುರೈ ಅಭಿಷಿಂಚಯಾಮಿ ಸಮ್ಯಕ್ತ್ವ ರತ್ನಾಕರ ಜಗತ್ಪ್ರಭುಂ. ಓಂ ಕರ್ಪೂರ ಕಾಶ್ಮೀರ ಗರುಮಲಯಜ ದೀಕ್ಷಾ ದ್ರವ್ಯಮಿಶ್ರಿತೆ ನಿನಿಕ್ತರ್ವರ್ಣರೇಣಾಯಮಾನ ಕಂಜ ಕಿಂಜಲ್ಕ ಪುಂಜ ಪಿಂಜರಿತೆ ವಿಜಿತ ವಿಲಸಿದ್ವಿಲಾಸಿನಿ ವಿಲೋಲಲೋಚನ ನೀಲ ನೀರೇಜ ಪರಿಪೂರಿತೆ ಪರೀತ ಸಕಲ ಜನಗಣ ಪ್ಲುತ ಹೇಮ ಕುಂಭ ಸಂಧಾರಿತೆ ವಿಜಿತ ದಿಗ್ವಿಪದಾನ ಗಂಧೆ ಬಂಧು ಪ್ರಬಂಭವೃತಾ ಮಹತಗಾತಿ ಬಂಧಂ ಗಂಧೋದಕೇ ಜಿನಪತಿಂ ಸ್ನಾಪಯಾಮಿ ಶಾಂತೆ. ವಾಲಗ ಮಾಡಬೇಕು ಅಭಿಷೇಕ ಆಗುವಾಗ. ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪ ವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ. ಇದು ಶೀತಲಕರವಾಗಿರುವಂಥದ್ದು.
ಆಹ್ಲಾದಕರವಾಗಿರುವಂಥದ್ದು ಮತ್ತು ಶ್ರೇಷ್ಠ ಸಂಸಾರದ ತಾಪವನ್ನ ದೂರ ಮಾಡತಕ್ಕಂಥ ಶ್ರೀಗಂಧದ ಅಭಿಷೇಕ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನಕಿ. ಗಲ್ಲದಲ್ಲಿ ಸೇಚನ ಮಾಡಬೇಕು ಕಾರ್ಯಕರ್ತರು, ಎಡ ಮತ್ತು ಬಲಭಾಗದಲ್ಲಿ ಎಲ್ಲಾ ಕಡೆಯೂ ಕೂಡ ಭುಜದಲ್ಲಿ ಗಂಧ ಹರಿಯುವ ಹಾಗೆ ಮಾಡಬೇಕು. बोलिए बाहुबली भगवान के जय, बोलो बाहुबली भगवान के जय। महामस्तकाभिषेक महोत्सव, महामस्तकाभिषेक महोत्सव, चप्पल संवत्सರದ ಸ್ವರ್ಣಲೀಲೋತ್ಸವ, ಸಂವತ್ಸರದ ಸ್ವರ್ಣಲೀಲೋತ್ಸವ. 12 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ತುಂಬಿ ಬರುವ ಬಾಹುಬಲಿ ಗೊಮ್ಮಟಗೆ ಮಸ್ತಕಾಭಿಷೇಕ, ಸಹಸ್ರಾಭಿಷೇಕ, ಮಸ್ತಕಾಭಿಷೇಕ, ಮಸ್ತಕಾಭಿಷೇಕ ಮಹೋತ್ಸವ, ಶುಭ ಸಂವತ್ಸರದ ಸ್ವರ್ಣಲೀಲೋತ್ಸವ. ಜಯ ಹೋ जय बाहुबली भगवान की जय। जय बाहुबली भगवान की जय। कोटि हृदय सूर्य कोट कूಡಿ ಬರುವ ಜಾತ್ರೆಯಲ್ಲಿ ಜನಸ್ತೋಮ 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 ಕೋಟಿ ಹೃದಯ ಸೂರ್ಯ ಕೊಟ್ಟ ಕೂಡಿ ಬರುವ ಜಾತ್ರೆಯಲ್ಲಿ ಜನಸ್ತೋಮ. ಕೊಂಡಾಡಿ ಎನಿತು ಹಾಡಲಿ ವಸಂತ ರಾಗ ಸಂಗಮ, ಕೊಂಡಾಡಿ ಎನಿತು ಹಾಡಲಿ ವಸಂತ ರಾಗ ಸಂಗಮ. ಕಂಕಣ ನೋಟಕ್ಕೆ ನಯನ ಮನೋಹರ, ಕಂಕಣ ನೋಟಕ್ಕೆ ನಯನ ಮನೋಹರ. ಮಸ್ತಕಾಭಿಷೇಕ ಮಹೋತ್ಸವ, ಮಸ್ತಕಾಭಿಷೇಕ ಮಹೋತ್ಸವ, ಶುಭ ಸಂವತ್ಸರದ ಸ್ವರ್ಣಲೀಲೋತ್ಸವ. ಜಯ ಹೋ ಜಗತ್ತಿಗೆ ಶಾಂತಿಯನ್ನು ಸಾರಿದಂತಹ ಭಗವಾನ್ ಬಾಹುಬಲಿಯ ಮಂದಸ್ಮಿತವಾದಂತಹ ಮುಖವನ್ನು ನೋಡಿ ನಾವೆಲ್ಲರೂ ಕೂಡ ಒಮ್ಮೆ ಜಯಕಾರ ಹಾಕೋಣ. ಬಾಹುಬಲಿ ಭಗವಾನ್ ಕಿ ಜೈ, ಬಾಹುಬಲಿ ಭಗವಾನ್ ಕಿ ಜೈ. ಗಗನದೊಳಾಡುವ ಗಂಧರ್ವ ಯೋಗಿಯ, ಗಗನದೊಳಾಡುವ ಗಂಧರ್ವ ಯೋಗಿಯ, ಕಾನನದ ಕೂಟದಲ್ಲಿ ಅರಿಶಿನ ಕುಂಕುಮದ ಕುಳಿಯ. ಗಗನದೊಳಾಡುವ ಗಂಧರ್ವ ಯೋಗಿಯ, ಕಾನನದ ಕೂಟದಲ್ಲಿ ಅರಿಶಿನ ಕುಂಕುಮದ ಕುಳಿಯ. ಸುರಿವ ಕುಂಕುಮಗಳ ಹರಿವ ಜೋಗದ ಜಲಪಾತ, ಸುರಿವ ಕುಂಕುಮಗಳ ಹರಿವ ಜೋಗದ ಜಲಪಾತ. ಕೋಟಿ ರವಿ ಪ್ರಕಾಶನ ವಿಭಗಂದೋದಕ, ಕೋಟಿ ರವಿ ಪ್ರಕಾಶನ ವಿಭಗಂದೋದಕ. ಮಸ್ತಕಾಭಿಷೇಕ ಮಹೋತ್ಸವ, ಮಸ್ತಕಾಭಿಷೇಕ ಮಹೋತ್ಸವ, ಶುಭ ಸಂವತ್ಸರದ ಸ್ವರ್ಣಲೀಲೋತ್ಸವ, ಶುಭ ಸಂವತ್ಸರದ ಸ್ವರ್ಣಲೀಲೋತ್ಸವ. 12 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ತುಂಬಿ ಬರುವ ಬಾಹುಬಲಿ ಗೊಮ್ಮಟಗೆ ಮಸ್ತಕಾಭಿಷೇಕ, ಮಸ್ತಕಾಭಿಷೇಕ, ಸಹಸ್ರಾಭಿಷೇಕ, ಮಸ್ತಕಾಭಿಷೇಕ ಮಹೋತ್ಸವ, ಮಸ್ತಕಾಭಿಷೇಕ ಮಹೋತ್ಸವ, ಮಸ್ತಕಾಭಿಷೇಕ ಮಹೋತ್ಸವ. ಜಯ ಗೋಮಟೇ, ಜಯ ಗೋಮಟೇ, ಜಯ ಗೋಮಟೇ, ಜಯ ಗೋಮಟೇ.
जय गोमटेश बाहुबलेश जय गोमटेश जय जयेश जय गोमटेश ಎಲ್ಲರೂ ಕೈ ಮೇಲೆತ್ತಿ ಚಪ್ಪಾಳೆ ಜೊತೆಗೆ ಜೈ ಗೊಮ್ಮಟೇಶ ಹೇಳೋಣ ಬಾಹುಬಲೇಶ ಜಯ ಜಯೇಶ ಜಯ ಗೊಮ್ಮಟೇಶ ಅಗಣಿತ ಗುಣಗಣ ಜಯ ಗೊಮ್ಮಟೇಶ ದೌರ್ಬಲೇಶ ಜಯ ಗೊಮ್ಮಟೇಶ ಸುಂದರ ತನಯ ಜಯ ಜಯೇಶ ಜಯ ಗೊಮ್ಮಟೇಶ ಬಾಹುಬಲೇಶ ಜಯ ಗೊಮ್ಮಟೇಶ ಅಜಯ ಜಯೇಶ ಜಯ ಗೊಮ್ಮಟೇಶ ದೌರ್ಬಲೇಶ ಜಯ ಗೊಮ್ಮಟೇಶ ಸುಂದರ ತನಯ ಜಯ ಗೊಮ್ಮಟೇಶ ಅಪರತ ಸಹೋದರ ಜಯ ಗೊಮ್ಮಟೇಶ ಅಜಯ ಜಯೇಶ ಜಯ ಗೊಮ್ಮಟೇಶ ಬಾಹುಬಲೇಶ ಜಯ ಗೊಮ್ಮಟೇಶ अजय जयेश जय जबला बाहुबली भगवान की जबला चिकी आनंद की जबला महामस्तकाभिषेक महोत्सव की जबला मोक्ष कीर्ति अमर कीर्ति युगल मुनि महाराज की जबला भारत भूषण चार कीर्ति भंडार का स्वामी जी की जबला जैन धर्म की जय बाहुबली महामस्तकाभिषेक महोत्सव की ಪ್ರಥಮ ಮೋಕ್ಷಗಾಮಿ ಬಾಹುಬಲಿಯ ಸುಂದರ ಮೂರ್ತಿ ಹೊಳೆಯುತ್ತಿರುವಂತಹ ನಗುಮುಖದ ಆ ನಗುವನ್ನು ನಾವೆಲ್ಲ ಕಣ್ತುಂಬಿಕೊಳ್ಳುತ್ತಾ ಇದ್ದೇವೆ. ನಾವೆಲ್ಲ ಪುಣ್ಯಭಾಗಿಗಳು. ಈ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡುತ್ತಾ ಎರಡೂ ಕೈಗಳನ್ನ ಮೇಲೆತ್ತಿ ನಮ್ಮ ಖುಷಿಯನ್ನ ಸಂಭ್ರಮಿಸುವುದರ ಜೊತೆಗೆ ನಮ್ಮ ಮನಸ್ಸಿನಲ್ಲಿರುವಂತಹ ಕ್ಲೇಶಗಳನ್ನ ದೂರ ಮಾಡುವಂತಹ ಒಂದು ಅದ್ಭುತ ಅವಕಾಶ ನಮಗೆಲ್ಲ ಸಿಕ್ಕಿದೆ. ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ जय बोलो बाहुबली स्वामी भगवान की बोलो बाहुबली स्वामी भगवान की ಗಂಧಾಭಿಷೇಕದಲ್ಲಿ 3 ವಿಧ ಇದೆ. ಈಗ ನಡೆದಿದ್ದು ಶ್ರೀಗಂಧದ ಅಭಿಷೇಕ. ಇನ್ನು ಮುಂದೆ ನಡೆಯುವಂತದ್ದು ರಕ್ತ ಚಂದನ, ಚರ್ಮ ರೋಗ ಹರವಾಗಿರತಕ್ಕಂತ ಶೀತಲಕರವಾದಂತ ರಕ್ತ ಚಂದನದ ಅಭಿಷೇಕ. ಅದಾದ ಮೇಲೆ ಅಷ್ಟಗಂಧದ ಅಭಿಷೇಕ ನಡೀಲಿಕ್ಕಿದೆ. ಈ ರೀತಿ ಗಂಧದಲ್ಲೇ 3 ರೀತಿಯ ವೈಭವ ಈ ವಿರಾಟ್ ಸ್ವರೂಪಿಯಾದ ವೇಣೂರಿನ ಭಗವಾನ್ ಬಾಹುಬಲಿ ಸ್ವಾಮಿಗೆ ಇವತ್ತು ಪ್ರಥಮ ದಿನದಲ್ಲಿ ನಡೀತಾ ಇದೆ. ನಾಳೆಯ ದಿನ ಪ್ರವೀಣ್ ಇಂದ್ರ ವೇಣೂರು, ನಮ್ಮ ವೇಣೂರು ಮಹಾಮಸ್ತಕಾಭಿಷೇಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹೌದು, ಮಧ್ಯಾಹ್ನ ಹೆಲಿಕಾಪ್ಟರ್ನಲ್ಲಿ ಪುಷ್ಪವೃಷ್ಟಿ ಮತ್ತು ಸಂಜೆ ಎಂದಿನಂತೆ ಜಲಾಭಿಷೇಕ ಮತ್ತು ಗಂಧಾಭಿಷೇಕದ ಪ್ರಕ್ರಿಯೆಗಳು ಆರಂಭಗೊಳ್ತವೆ. ಜಯ बोलो ಬಾಹುಬಲಿ ಸ್ವಾಮಿ ಭಗವಾನ್ ಕಿ, अहिंसा परमो धर्म की, विश्व धर्म की। संसिद्ध शुद्ध परिहार शुद्ध कर्पूर सम्मिश्रित चंदनेन जिनेन्द्र देवं सुरपुष्प वृष्टिं विलेपनं चारु करोमि भक्त्या इति चंदनालेपनं करोमि नमरते स्वाहा। ಮಲಯಗಿರಿಯ ಚಂದನ ಅತ್ಯಂತ ಪ್ರಸಿದ್ಧವಾಗಿರುವಂತದ್ದು. ಅಂತಹ ಚಂದನದ ಅಭಿಷೇಕ ಅನ್ನುವ ಭಾವನೆಯನ್ನು ಮಾಡಿಕೊಂಡು ಈಗ ಮಂತ್ರವನ್ನು ಉಚ್ಚರಿಸ್ತೀರ ಶ್ರೀಯುತ ಸುದರ್ಶನ್ ರವರು. ओम कर्पूर काश्मीर गरमलयजा दीक्षो द्रव्यमिश्रिते निनिक्त सुवर्ण रेणायमान कंज किंजल्क पुंज पिंजरिते विजित विलसद्विलासिनी विलोललोचन नीले नीरेज परिपूरिते परीत सकलजना ग्राण विवर बंधुर सौगंधे गंधीकृताभि प्लुत हेमकुंभ संदारिते विजित दिग्विविधानगंधे बंधुप्रबंभवृतां हतगातिबन्धं गंधोदकै जिनपतिं स्नापयामि शान्ते। ओम ह्रीं श्रीं क्लीं ऐं
ಅಲ್ಲಿ ಹಸಿರು ನಿಶಾನೆ ತೋರಿಸಿದ ಕೂಡಲೇ ಅಭಿಷೇಕವನ್ನು ಮಾಡಬೇಕು. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಹಂ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜೀಂ ಜೀಂ ಚಿಂ ಚಿಂ ಹಂಸಾತ್ರಲೋಕ್ಯ ಸ್ವಾಮಿ ವಾಲಗ ಮಾಡಿ ಪವಿತ್ರತರ ಗಂಧಾಭಿಷೇಕ ಚಂದನಾಭಿಷೇಕಂ ಕರೋಮಿ ನಮೋರತೆ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಹಂ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಛೀಂ ಛೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಸಂಸಾರತಾಪ ವಿನಾಶನಾಯ ಶ್ರೀ ಚಂದನಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯಾ ಇತಿ ಚಂದನಾಲೇಪನಂ ಕರೋಮಿ ನಮರತೆ ಸ್ವಾಹ. ಈ ಭಾಗದ ಎಡ ಮತ್ತು ಬಲಭಾಗದಲ್ಲಿ ಪೂರ್ವ ಮತ್ತು ಪಶ್ಚಿಮದಲ್ಲಿ ಗಲ್ಲದ ಬಳಿ ಗಂಧಾಭಿಷೇಕವನ್ನು ಎರಚಬೇಕಾಗ್ತದೆ. ಬಾಹುಬಲಿ ಸ್ವಾಮಿ ಭಗವಾನಕ್ಕೆ आज हमारे रंग केसरिया 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 आज हमारे रंग केसरिया तन केसरिया मन केसरिया तन केसरिया मन केसरिया 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 आज हमारे रंग केसरिया 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 आज हमारे रंग केसरिया. पंच परम भगवान केसरिया पंच परम भगवान केसरिया पूजो पालो तन केसरिया पूजो पालो मन केसरिया आज हमारे रंग केसरिया केसरिया आज हमारे रंग केसरिया. चौबीसों भगवान केसरिया चौबीसों भगवान केसरिया समो शरण भगवान केसरिया समो शरण भगवान केसरिया 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 आज हमारे रंग केसरिया 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 आज हमारे रंग केसरिया. जब बाहुबली भगवान की है. जब बाहुबली भगवान की बाहुबली भगवान केसरिया बाहुबली भगवान केसरिया वेणुर जिन वाले केसरिया वेणुर जिन वाले केसरिया 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 आज हमारे रंग केसरिया केसरिया. ಅಲ್ಲಿ ಕಾರ್ಯಕರ್ತರು ಮೂಗಿನ ಹೊಳ್ಳೆ ಮತ್ತು ಗಲ್ಲದಲ್ಲಿ ಮತ್ತು ಕಣ್ಣಿಗೆ ಎರಡೂ ಕಣ್ಣಿನಲ್ಲಿ ಕಾರ್ಯಕರ್ತರು ಗಂಧ ಸೇಚನೆ ಮಾಡಬೇಕು. ಒಂದೇ ಕಡೆ ಹಾಕಬೇಡಿ, ಎಲ್ಲ ಕಡೆ ಸುರಿಸಬೇಕು. ಆ ಅಭಿಷೇಕವನ್ನು ಮಾಡುವುದು ಕೂಡ ಒಂದು ಕಲೆ, ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಇನ್ನಷ್ಟು ಚೆನ್ನಾಗಿ ಚಂದವಾಗಿ ಚಂದನದ ಮೂರ್ತಿಯಾಗಿ ಭಗವಂತ ಕಂಗೊಳಿಸ್ತಾ ಇದ್ದಾರೆ. वेणुर जैन समाज केसरिया सारे जैन समाज केसरिया बाहुबली स्वामी भगवान की केसरिया केसरिया
आज हमारे रंग केसरिया केसरिया केसरिया, आज हमारे रंग केसरिया केसरिया केसरिया, आज हमारे रंग केसरिया केसरिया केसरिया, आज हमारे रंग केसरिया। जय 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 जमराज की आनंद की। ಎಲ್ಲರೂ ಕೈ ಮೇಲೆತ್ತಿ ಚಪ್ಪಾಳೆ, ಭಕ್ತಿಯ ಚಪ್ಪಾಳೆ. 1 2 1 2 बाहुबली भगवान केसरिया, बाहुबली भगवान केसरिया, वेणूर जिनवाले केसरिया, वेणूर जिनवाले केसरिया केसरिया केसरिया, आज हमारे रंग केसरिया केसरिया, आज हमारे रंग केसरिया केसरिया केसरिया, आज हमारे रंग केसरिया केसरिया केसरिया, आज हमारे रंग केसरिया। ಎಲ್ಲರೂ ಕೈ ಮೇಲೆ ಭಕ್ತಿಯ ಚಪ್ಪಾಳೆ ಮಾಡಿ ಜೈಕಾರ ಹಾಕೋಣ. ಬಾಹುಬಲೇಶ ಜೈ ಗುಮ್ಮಟೇಶ, ಬಾಹುಬಲೇಶ ಜೈ ಗುಮ್ಮಟೇಶ, ಅಜಯ್ ಜೈಶ ಜೈ ಗುಮ್ಮಟೇಶ, ಬಾಹುಬಲೇಶ ಜೈ ಗುಮ್ಮಟೇಶ, ಜೈ ಜೈಶ ಜೈ ಗುಮ್ಮಟೇಶ, ಅಗಣಿತ ಗುಣಗಣ ಜೈ ಗುಮ್ಮಟೇಶ, ಜೋರ್ಮಲೇಶ ಜೈ ಗುಮ್ಮಟೇಶ, ಮಹಾಬಲೇಶ ಜೈ ಗುಮ್ಮಟೇಶ, ಅಜಯ್ ಜೈಶ ಜೈ ಗುಮ್ಮಟೇಶ, कुंवर जय गुಮ್ಮಟೇಶ, केसरिया केसरिया, आज हमारे रंग केसरिया केसरिया, आज हमारे रंग केसरिया केसरिया केसरिया, आज हमारे रंग केसरिया। ಭಗವಂತನ ಪೂರ್ಣ ರೂಪದಲ್ಲಿ ಚಂದನದ ಮೂರ್ತಿಯಾಗಿ ಕಂಡುಕೊಳ್ಳುತ್ತಾ ಇದ್ದಾರೆ. ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಈ ರೀತಿಯಾಗಿ ಅಭಿಷೇಕ ಮಾಡಬೇಕು. ಎಲ್ಲಾ ಕಡೆಯೂ ಹೋಗುವ ಹಾಗೆ ಬಹಳ ಸುಂದರವಾಗಿ ಬಾಹುಬಲಿಯ ಮೂರ್ತಿ ಈಗ ಕಂಡುಕೊಳ್ಳುತ್ತಾ ಇದೆ. ಧರ್ಮ ಬಂಧುಗಳೇ, ಇನ್ನೂ ಒಂದು ಅಭಿಷೇಕ ಇದೆ, ಆಮೇಲೆ ಮಹಾಶಾಂತಿದಾರ ಇದೆ ಮತ್ತು ಮಹಾಮಂಗಳಾರತಿ ಇದೆ. ಹಾಗಾಗಿ ಯಾರು ಅವಸರ ಮಾಡಬೇಡಿ. ಜೀವನದಲ್ಲಿ ಕೊರೋನಾ ನಿಮ್ಗೆಲ್ಲ ಪಾಠ ಕಲಿಸಿದೆ. ಅವಾಗ ನಮ್ಗೆ ನೋಡ್ಬೇಕಂದ್ರೂ ಹೊರಗೆ ಹೋಗುವಾಗಿಲ್ಲ. ಇಷ್ಟು ಒಳ್ಳೆ ಸುವರ್ಣಾವಕಾಶ ಸಿಕ್ಕಿದೆ. ಅರ್ಧ ಗಂಟೆ ಆರಾಮದಲ್ಲಿ ಕುಳಿತು ಅಭಿಷೇಕವನ್ನು ಕಣ್ತುಂಬ ನೋಡಿ ಹೋಗಿ. ಕಾರ್ಯಕರ್ತರಲ್ಲಿ ಭಾವಪರವಶರಾಗುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ನಮ್ಮ ಕಾರ್ಯಕರ್ತರು ಒಮ್ಮೆಲೆ ರಶ್ ಇರುವಾಗ ಎಲ್ಲರೂ ಅಭಿಷೇಕ ಮುಗಿದ ತಕ್ಷಣ ಹೋಗುದಲ್ಲ, ನೀವು ಕಾರ್ಯಕರ್ತರು. ಹಾಗಾಗಿ ಅವರಿಗೆ ಸಾವಧಾನವಾಗಿ ಎಲ್ಲರನ್ನು ಕಳಿಸಬೇಕಾಗಿದೆ. ಭಕ್ತಿಯ ಭಾವಪರವಶತೆಯಲ್ಲಿ ತನ್ಮಯರಾಗುವುದು ಸಹಜ, ಸಂತೋಷ, ಆದ್ರೆ ಎಚ್ಚರಿಕೆ ಅಗತ್ಯ. ಮಹಾಮಂಗಳಾರತಿ ಆದ್ಮೇಲೆ ಕಾರ್ಯಕರ್ತರು ನಿಮ್ಮ ಸೇವೆಯಲ್ಲಿ ನೀವು ತತ್ಪರಾಗಬೇಕು. ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ, ಜಬಲ ಕೇಸರಿಯಾ ಭಗವಾನ್ ಕಿ ಜೈ. ಎಲ್ಲರೂ ಕೂಡ ಅಭಿಷೇಕದ ಪೂರ್ಣ ರೂಪವನ್ನು ನೋಡ್ಬೇಕು. ಈಗ ಅಷ್ಟಗಂಧ ಅಭಿಷೇಕ ಇದೆ, ಅದಾದ್ಮೇಲೆ ಮಹಾಶಾಂತಿದಾರ ಇದೆ, ಅದಾದ್ಮೇಲೆ ಹಾರವನ್ನ ಶ್ರವಣಬೆಳಗೊಳ ಮಠದಿಂದ ಪ್ರತಿದಿನದ ಕಾರ್ಯಕ್ರಮಕ್ಕಾಗಿ ನೀಡಿದ್ದಾರೆ, ಅದನ್ನು ನೋಡ್ಬೇಕು. ಆಮೇಲೆ ದೀಪ ಆರತಿ ಇದೆ, ಅದನ್ನು ನೋಡ್ಬೇಕು. ಗುರುಗಳ ಯುಗಲ ಮುನಿಗಳ ಪಾದ ಪೂಜೆ ಅರ್ಘ್ಯದ ಮೂಲಕ ನಡೀತದೆ. ಪರಂಪರೆಯ ಗುರುಗಳು ಗಂಧೋದಕವನ್ನು ಸ್ವೀಕಾರ ಮಾಡಿದ ಮೇಲೆ ಎಲ್ಲರಿಗೂ ಕೂಡ ಈ ಗಂಧವನ್ನ, ಶ್ರೀಗಂಧವನ್ನ ನೀಡಲಾಗ್ತದೆ. ಇದು ಯಾರ ಮನೆಯಲ್ಲಿ ಇರ್ತದೆ ಅವರಿಗೆ ಯಾವ ರೀತಿಯ ಮಾಟ ಮಂತ್ರ ತಂತ್ರದ ಭಯ ಇರುವುದಿಲ್ಲ. ಇದು ಅತ್ಯಂತ ಶ್ರೇಷ್ಠವಾದಂತ ಮಹಾಮಸ್ತಕಾಭಿಷೇಕದ ಗಂಧೋದಕ. ಇದನ್ನು ಯಾರು ಮನೆಯಲ್ಲಿ ತೆಗೆದುಕೊಂಡು ಹೋಗ್ತೀರಿ ಅವರಿಗೆಲ್ಲ ಶಾಂತಿ, ಸುಖ, ಸಮೃದ್ಧಿ ಪ್ರಾಪ್ತಿ ಆಗ್ತದೆ.
ಹಾಗಾಗಿ ನಿಮ್ಮ ನಿಮ್ಮ ಮನೆಯನ್ನು ಮನವನ್ನು ಸಂತೈಸುವುದಕ್ಕೆ ಗಂಧೋದಕವನ್ನು ತೆಗೆದುಕೊಂಡೇ ಹೋಗಬೇಕು. ಹಾಗಾಗಿ ಅಭಿಷೇಕ ಅರ್ಧ ಫಲವನ್ನು ತೆಗೆದುಕೊಂಡು ಹೋಗಬೇಡಿ, ಪೂರ್ಣ ಫಲವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಸ್ವಾಮೀಜಿಯವರು ಹೋದ ಬಳಿಕವೇ ನೀವು ಹೋಗ್ಬೇಕು. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಕುಳಿತುಕೊಂಡು ಈ ಸೌಂದರ್ಯವನ್ನು ವೀಕ್ಷಿಸ್ತಾ ಇದ್ದ ನಾವುಗಳೆಲ್ಲ ಅಷ್ಟಗಂಧದ ಅಭಿಷೇಕ ಆಗ್ಬೇಕಾದ್ರೆ ನಿಂತ್ಕೊಂಡು ಅಲ್ಲೇ ನೃತ್ಯ ಸೇವೆಯನ್ನು ಕೂಡ ಮಾಡುವ ಅವಕಾಶ ಇದೆ. ಮೂವತ್ತೈದು ಅಡಿ ಎತ್ತರದ ಕಂಚಿನ ಬಣ್ಣದ ವೇಣೂರಿನ ಬಾಹುಬಲಿಯನ್ನ ನಾವೆಲ್ಲ ಮೈ ಕಣ್ತುಂಬಿಕೊಳ್ತಾ ಇದ್ದೇವೆ. ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಅಷ್ಟಗಂಧದ ಅಭಿಷೇಕ ಮಂತ್ರ ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪ ವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಹರಂ ಗುಮ್ಮಟೇಶ್ವರ ದೌರ್ಬಲೀಶ ಭುಜಬಲೀಶ ಬಾಹುಬಲಿ ಪರಮಜನ ದೇವಾಯ. ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಚೀಂ ಚೀಂ ಹಂ ಶಾಸ್ತ್ರಲೋಕ್ಯ ಸ್ವಾಮಿನೇ ಪರಮ ಪವಿತ್ರ ದೇಹಾಯ ಶ್ರೀಗಂಧಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ವಾಲಗ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವೀಂ ಜ್ವೀಂ ಚೀಂ ಚೀಂ ಹಂ ಶಾಸ್ತ್ರಲೋಕ್ಯ ಸ್ವಾಮಿನೇ ಪವಿತ್ರತರ ಗಂಧಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಈ ಬಾರಿ ಅಷ್ಟಗಂಧ ಮೈಸೂರಿನಿಂದ ಬಂದಿದೆ. ನಮ್ಮಲ್ಲಿ 3 ಕಡೆಯಲ್ಲಿ ಗಂಧಕ್ಕೆ ಅಭಿಷೇಕಕ್ಕೆ ಚಂದನಕ್ಕೆ ಪ್ರಸಿದ್ಧ. ಒಂದು ಅಮರಾಪುರ, ಇನ್ನೊಂದು ಕೊಲ್ಲಾಪುರ, ಮತ್ತೊಂದು ಚಾಮರಾಜನಗರ ಮತ್ತು ಮೈಸೂರು. ಅಲ್ಲಿಂದ ಇದು ಅಭಿಷೇಕದ ವಿಶೇಷವಾಗಿ ಬಂದಿದೆ. ನಮ್ಮ ಮೂಡುಬಿದ್ರಿಯ ಆಳ್ವಾಸ್ ಫಾರ್ಮಸಿಯಲ್ಲಿ ಕೂಡ ಚಂದನ ಸಿಗ್ತದೆ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ರಂಗಮಾ 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 ರೇ ಜೈ ಹೋ. ರಂಗಮಾ 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 ರೇ ಉತಾರಾ ಹಿ ರಂಗಮಾ ರಂಗ ಗಯೋ ರೇ. ರಂಗಮಾ 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 ರೇ ರಂಗಮಾ 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 ರೇ ಉತಾರಾ ಹಿ ರಂಗಮಾ ರಂಗ ಗಯೋ ರೇ. ರಂಗಮಾ 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 ರೇ ರಂಗಮಾ 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 ರೇ ಉತಾರಾ ಹಿ ರಂಗಮಾ ರಂಗ ಗಯೋ ರೇ. ಎಲ್ರೂ ಎರಡು ಕೈಗಳನ್ನು ಮೇಲೆತ್ತಿ ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಬೋಲೋ ಬಾಹುಬಲಿ ಭಗವಾನ್ ಕಿ ಜೈ. आया मंगल दिन मंगल अवसर, आया मंगल दिन मंगल अवसर, भक्ति मातारी ओ नाच रगो रे, भक्ति मातारी ओ नाच रगो रे, प्रभु तारा ही रंग गयो रे, रंग मारे रंग मारे प्रभु तारा ही रंग गयो रे. आत्मा देव का अंदर में देखो, आत्मा देव का अंदर में देखो, सुखे सरोवर उछल रहो रे, सुखे सरोवर उछल रहो रे, प्रभु तारा ही रंग गयो रे, रंग मारे रंग मारे प्रभु तारा
गयो रे। जबल बाहुबली भगवान की। ಎಲ್ಲರೂ ಭಕ್ತಿಯ ಚಪ್ಪಾಳೆಯನ್ನು ಮಾಡೋಣ. 1 2 1 2 ಜಬಲ ಬಾಹುಬಲಿ ಭಗವಾನ್ की। ಇನ್ನೂ ಜೋರಾದ ಚಪ್ಪಾಳೆ, ಕೈ ಮೇಲೆತ್ತಿ ಭಕ್ತಿಯ ಚಪ್ಪಾಳೆ. 1 2 1 2 3 4 1 2 3 4 भाव भरी हम भावना भाई, भाव भरी हम भावना भाई, आप सम्मान बनाए लिया रे, आप सम्मान बनाए लिया रे, प्रभु तारा ही रंग गयो रे। जय हो रंग मारे, रंग मारे, रंग मारे, प्रभु तारा ही रंग गयो रे। प्रभु तारा ने रंग गयो रे। रंग मारे, रंग मारे, रंग मारे, प्रभु तारा ने रंग गयो रे। रंग मारे, रंग मारे, रंग मारे, प्रभु तारा ने रंग गयो रे। सुखी सरोवर उछल रहो रे, सुखी सरोवर उछल रहो रे, प्रभु तारा ही रंग गयो रे। रंग मारे, रंग मारे, बोलो बाहुबली स्वामी भगवान की। कनक पुष्प वृष्टि अभिषेक, कनक पुष्प वृष्टि अभिषेक। नान्य केसरिया, केसरिया, आज हमारे रंग केसरिया, 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 आज हमारे रंग केसरिया। तन केसरिया, मन केसरिया, तन केसरिया, मन केसरिया, 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 आज हमारे रंग केसरिया, 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 आज हमारे रंग केसरिया। रंग मारे, रंग मारे, रंग मारे, प्रभु तारा के रंग गयो रे। प्रभु तारा के रंग गयो रे। बाहुबलीश जय गोमटेश, जय जयेश, जय गोमटेश। कई मेले चप्पाळे। अशोकवृक्षा सरपुष्पवृष्टि दिव्यध्वनिश्च परमासनश्च वामण्डलं विराजपत्रं तत्प्रातिहार्याणि जिनेश्वराणाम्। सहज सौख्य मंडितं विमल बोध बासुरं नलिन संकुलैर्यजे दुर्बलेशमिष्टदं पुष्पाञ्जलि विनुत भव्य कामदं प्रणत देवनायकं भुजबलीश वर्चये मल्लिका विरञ्जस पुष्पाञ्जलि दिव्यबोधबासुरं श्राव्यकाव्यबोधकं नव्यजाति पुष्पकैर्दुर्बलेशमर्चये
पुष्पाञ्जलिः सकलदेववन्दितं विकलमोहसङ्कुलं कुटजकुट्फलैर्यजेदोर्बलीशमिष्टदं पुष्पाञ्जलिः सोमसूर्यमायुतं कामदेवमग्रिमं वकुलमालयाय जेदोर्बलीशमच्युतं पुष्पाञ्जलिः करदलित सरोजा शोकबन्धुकसूनैः सुरभिनिखर सर्वाक्लाद संस्थानदानैः पुरुजिनपति सोनो पंडितार्याब्जभानो वरपदकमले पुष्पाञ्जलिं प्रार्थयामि दिव्य परिमಳ विविध वर्णद कुसुम वृष्टिಯ ಮಾಡುವೆ ದಿವ್ಯ ಪರಿಮಳ ವಿವಿಧ ವರ್ಣದ ಕುಸುಮ ವೃಷ್ಟಿಯ ಮಾಡುವೆ ಪೂಜ್ಯ ಜನಪನ ಪಾದ ಕಮಲಕ್ಕೆ ಎರಗಿ ಗುಣನಿಧಿ ಬೇಡುವೆ ಪೂಜ್ಯ ಜನಪನ ಪಾದ ಕಮಲಕ್ಕೆ ಎರಗಿ ಗುಣನಿಧಿ ಬೇಡುವೆ ಲೋಕ ಪೂಜ್ಯನೆ ಆತ್ಮನಿನ್ನಯ ರಾಶಿ ಗುಣ ಕೊಂಡಾಡುವೆ ಭಕ್ತಿ ಭಾವದಿ ಅಷ್ಟದ್ರವ್ಯದಿ ಚರಣ ಪೂಜೆಯ ಮಾಡುವೆ ಭಕ್ತಿ ಭಾವದಿ ಅಷ್ಟದ್ರವ್ಯದಿ ಚರಣ ಪೂಜೆಯ ಮಾಡುವೆ अशोक वृक्ष सुर पुष्प वृष्टि दिव्य ध्वनिश्चामरमासनं च अशोक वृक्ष सुर पुष्प वृष्टि दिव्य ध्वनिश्चामरमासनं च भामण्डलं तुन्दुभिरातपत्रं सत्रातिहार्याणि जिनेश्वराणां भामण्डलं तुन्दुभिरातपत्रं सत्रातिहार्याणि जिनेश्वराणां कमलवकुलमालोत्फुल्ल कल्हारमल्लि कुमुद कुरवकोत्या द्योतिका केतकीना मरवकदवनानां मालती चम्पकानां जिनचरण पुरस्तादञ्जलिं प्रोत्क्षिपामि ಎಂಐ ಅರುಣ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತ ಎಂಆರ್ ಬಲ್ಲಾಳ್ರವರು ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಶ್ರೀ ಅಭಯ್ ಕುಮಾರ್ ಚೌಗ್ಲಿ ಜಿಲ್ಲಾ ನ್ಯಾಯಾಧೀಶರು ಅವರು ಕೂಡ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರ ಈ ಅಭಿಷೇಕಕ್ಕೆ ಬಂದಿದ್ದಾರೆ. ಈಗ ಶಾಂತಿದಾರ ಮಹಾಶಾಂತಿದಾರ ಈಗ ಮಹಾಶಾಂತಿದಾರ ಅಲ್ಲಿ ನಾವು ಆರತಿ ಆದ್ಮೇಲೆ ಹೋಗ್ತೇವೆ. ಈಗ ಆರತಿ ಇಲ್ಲಿ ನಡೀತದೆ. ಕೆಳಗೆ ನಾವು ಸುದರ್ಶನ್ರಿಗೆ ಮೈಕವನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಯಾರು ಕೂಡ ಗಡಿಬಿಡಿ ಮಾಡಬೇಡಿ, ಇನ್ನೂ ಅಭಿಷೇಕ ಮುಗಿದಿಲ್ಲ, ಇನ್ನೂ ಮಹಾಶಾಂತಿದಾರ ಸಿಗ್ಬೇಕು. ಎಲ್ಲ ರೀತಿಯಲ್ಲಿ ಜೀವನದಲ್ಲಿ ಶಾಂತಿ ಸಿಗ್ಬೇಕಾದ್ರೆ ಶಾಂತಿದಾರವನ್ನು ಕೇಳಿಯೇ ಹೋಗ್ಬೇಕು, ಇಲ್ಲದಿದ್ರೆ ನಿಮ್ಗೆ ಫಲ ಸಿಗುವುದಿಲ್ಲ ಪೂರ್ಣ. ಹಾಗಾಗಿ ಅವಸರ ಮಾಡಬೇಡಿ, ಜೀವನದಲ್ಲಿ ಅವಸರ ಅವಘಡಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಾವು ಬಹಳ ಸಾವಧಾನದಿಂದ ಈ ಅಭಿಷೇಕವನ್ನು ನೋಡಿ ಬಹಳ ಆನಂದ ಪಟ್ಟು ಹೋಗ್ಬೇಕು. ಇನ್ನು ಮುಂದೆ 2 ಗಂಟೆ ಆಗ್ತದೆ. ಇವತ್ತು ನಿಮ್ಗೆ ಬಹಳ ಬೇಗ ಆಗ್ತಾ ಇದೆ ಮಸ್ತಕಾಭಿಷೇಕ. ಹಾಗಾಗಿ ಅವಸರ ಮಾಡಬೇಡಿ, ಎಲ್ಲರೂ ಅಭಿಷೇಕವನ್ನು ನೋಡಿ ಆರತಿ ನೋಡಿ ಹೋಗಿ. ಎದ್ದು ನಿಲ್ಲುವ ಅವಶ್ಯಕತೆ ಇಲ್ಲ, ಎಲ್ಲ ಕುಳಿತುಕೊಳ್ಳಿ. ಜೈ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. बाजे चम 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 बाजे चम 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 बजे घुंघरू
हाथों में दीपक लेके आरती करो, बाजे चम 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 चम, बाजे चम 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 चम, बाजे चम 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 चमा चम, बाजे घुंघरू, बाजे घुंघरू। हाथों में दीपक लेके आरती करो, हाथों में दीपक लेके आरती करो, बाजे चम 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 चम, बाजे चम 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 चम, बाजे चम 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 चमा चम, बाजे घुंघरू, बाजे घुंघरू। हाथों में दीपक लेके आरती करो, हाथों में दीपक लेके आरती करो, बाजे चम 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 चम, बाजे चम 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 चम, बाजे चम 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 चम। जब लगा कुमारी भगवान की प्रभु को उठाया हाथी में बिठाया, प्रभु को उठाया हाथी में बिठाया, पांडुक वन अभिषेक कराया, पांडुक वन अभिषेक कराया। इसलिए प्रभु तेरी आरती करूं, इसलिए प्रभु तेरी आरती करूं। हाथों में नाथ तेरे माथों में धरूं, चरणों में नाथ तेरे माथों में धरूं, बाजे चम 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 चम, बाजे चम 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 चम, बाजे चम 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 चमा चम, बाजे घुंघरू, बाजे घुंघरू। हाथों में दीपक लेके आरती करो, हाथों में दीपक लेके आरती करो, बाजे चम 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 चम, बाजे चम 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 चम, बाजे चम 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 चम। हम जिनवर को शीश झुकाए, बाहुबली के गुण हम गाए, बाहुबली के गुण हम गाए। चरणों में नाथ तेरे ध्यान में धरो, चरणों में नाथ तेरे ध्यान में धरो। हाथों में दीपक लेके आरती करो, हाथों में दीपक लेके आरती करो, बाजे चम 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 चम, बाजे चम 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 चम, बाजे चम 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 चमा चम, बाजे घुंघरू, बाजे घुंघरू। हाथों में दीपक लेके आरती करो, बाजे चम 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 चम, बाजे चम 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 चम, बाजे चम 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 चम। युगल मुनि महाराज विराज, युगल मुनि महाराज विराज। मूत्र दिगंबर मन को भाए, मूत्र दिगंबर मन को भाए। चरणों में उनके गीत में गाऊं, चरणों में उनके गीत में गाऊं। हाथों में दीपक लेके आरती करो, हाथों में दीपक लेके आरती करो, बाजे चम 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 चम, बाजे चम 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 चम, बाजे चम 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 चम, चमा चम, बाजे घुंघरू, बाजे घुंघरू। हाथों में दीपक लेके आरती करो, हाथों में दीपक लेके आरती करो, बाजे चम 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 चम, बाजे चम 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 चम, बाजे चम 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 चम, बाजे घुंघरू, बाजे घुंघरू। हाथों में दीपक
लेके आरती करो, हाथों में दीपक लेके आरती करो, हाथों में दीपक लेके आरती करो, हाथों में दीपक लेके आरती करो। बाजे चम 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 चम, बाजे चम 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 चम, बाजे चम 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 चम। ಈ ದಿನ ಸೇವಾ ಕರ್ತೃಗಳು ಸ್ವಸ್ತಿ ಶ್ರೀ ಜಾರಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಕಲಶ ಮಂಟಪದಿಂದ ಮಧ್ಯಸ್ಥಾಪಿತವಾಗಿರುವಂತಹ ಕಲಶವನ್ನು ಅಡ್ಡಳಿಕೆಗೆ ಕೊಂಡೋಗ್ತಾ ಇದ್ದಾರೆ. ಓಂ ಮಧ್ಯಸ್ಥಾಪಿತ ಪೂರ್ಣ ಕುಂಭೋದ್ಧರಣಂ ಸರಿ ಮರಿ ಮಪ ಮಪನಿ ಪನಿ ಸಾ ರಿ ಮರೆ ಸಾನಿ ಮರೆ ನಿ ಸ ಪೂರ್ಣ ಕುಂಭ ಕಲಶವು ಮಹಾಮಂತ್ರ ಘೋಷವು ಬಾಹುಬಲಿಯ ಅಭಿಷೇಕದ ವೈಭವದ ನೋಟವು ಪೂರ್ಣ ಕುಂಭ ಕಲಶವು ಮಹಾಮಂತ್ರ ಘೋಷವು ಬಾಹುಬಲಿಯ ಅಭಿಷೇಕದ ವೈಭವದ ನೋಟವು ಪೂರ್ಣ ಕುಂಭ ಕಲಶವು ಮಹಾಮಂತ್ರ ಘೋಷವು ಬಾಹುಬಲಿಯ ಅಭಿಷೇಕದ ವೈಭವದ ನೋಟವು ಬಾಹುಬಲಿಯ ಶಿಖರವೆಲ್ಲ ಭಕ್ತಿ ಲೋಕವಾಗಿದೆ ತ್ಯಾಗ ಮೂರ್ತಿ ಶಾಂತಿ ಸ್ಫೂರ್ತಿ ಮಹಿಮೆ ನಿನ್ನ ಹರಡಿದೆ ಬಾಹುಬಲಿಯ ಶಿಖರವೆಲ್ಲ ಭಕ್ತಿ ಲೋಕವಾಗಿದೆ ತ್ಯಾಗ ಮೂರ್ತಿ ಶಾಂತಿ ಸ್ಫೂರ್ತಿ ಮಹಿಮೆ ನಿನ್ನ ಹರಡಿದೆ ಪೂರ್ಣ ಕುಂಭ ಕಲಶವು ಮಹಾಮಂತ್ರ ಘೋಷವು ಬಾಹುಬಲಿಯ ಅಭಿಷೇಕದ ವೈಭವದ ನೋಟವು ಪೌಗಣೇಶ ಗೊಮ್ಮಟೇಶ ಬಾಹುಬಲಿ ಗೊಮ್ಮಟ ಕರುಣೇಶ ಜಗದೀಶ ಗಿರಿವಾಸಿ ಗೊಮ್ಮಟ ಪೌಗಣೇಶ ಗೊಮ್ಮಟೇಶ ಬಾಹುಬಲಿ ಗೊಮ್ಮಟ ಕರುಣೇಶ ಜಗದೀಶ ಗಿರಿವಾಸಿ ಗೊಮ್ಮಟ ಮಲ್ಲ ಜಲ ದೃಷ್ಟಿಯುತ ಗೆದ್ದ ಶೈ ಗೊಮ್ಮಟ ಭಕ್ತಿಯಿಂದ ಮುಕ್ತಿ ಗೆದ್ದ ಘೋರ ತಪಸಿ ಗೊಮ್ಮಟ ಜಗದ ಭುಜಬಲಿ ನಿನಗೆ ವಂದನೆ ಚಿನ್ಮಯನೇ ಅರ್ಪಿಸುವೆ ಆರಾಧನೆ ಜಗದ ಬಾಹುಬಲಿ ನಿನಗೆ ವಂದನೆ ಚಿನ್ಮಯನೇ ಅರ್ಪಿಸುವೆ ಆರಾಧನೆ 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 ಪೂರ್ಣ ಕುಂಭ ಕಲಶವು ಮಹಾಮಂತ್ರ ಘೋಷವು ಬಾಹುಬಲಿಯ ಅಭಿಷೇಕದ ವೈಭವದ ನೋಟವು ಬಾಹುಬಲಿಯ ಅಭಿಷೇಕದ ವೈಭವದ ನೋಟವು ಸಮ್ಮಿಶ್ರೇರದಿಗಂಧಲೇನ ನದಿ ಕಾಸಾರಕೂಪಾದಿಭಿಃ ಪಾತೋಭಿಃ ಪರಿಪೂರಿತೇನ ಕಲಶೇನಾಂತಹಾಸಿತೇನಾತ್ಮಾನಾಂ ಶಾಂತ್ಯರ್ಥಂ ಮಹಾಶಾಂತಿಮಂತ್ರಪಠನೆ ದೇವಂ ಜನಂ ಸ್ಮಾಪಯೇ ಓಂ ಕರ್ಪೂರ ಕಾಶ್ಮೀರ ಕರುಮಲಯ ಜಾತೀಕ್ಷೋ ದ್ರವ್ಯಮಿಶ್ರಿತೆ
निनिग्ध सुवर्णरेणायमानकञ्जकिञ्जल्कपुञ्जपिञ्जरिते विजितविलसिद्धासिनी विलोललोचन नीरेजदलपरिपूरिते परिपूरितसकलजनाग्राणविवरबन्धुरसौगन्धे गन्धीकृताभीप्सितहेमकुम्भसन्धारिते विजितदिग्विपदानगन्धे बन्धुप्रभुं बहुव्रतामहतगातिबन्धं गन्धोदकीजिनपतिं स्थापयामि शान्ते। ॐ ह्रीं श्रीं क्लीं ऐं अर्हं वं मं हंसं तं पं वं मं 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 हं हं सं सं तं तं पं पं जं जं जीं जीं शीं शीं द्रां द्रां द्रीं द्रीं द्रावय द्रावय नमो रते भगवते श्रीमते। ॐ ह्रीं क्रों अर्हं युगलमुनिमहाराजनामधेयस्य चारुकीर्तिभट्टारकपण्डिताचार्यवर्यनामधेयस्य वीरेन्द्र हेग्गडे नामधेयस्य पद्मप्रसादिलनामधेयस्य दत्तकुटुम्बपरिवारस्य समस्त श्रावकाश्रावकीनां पापं खण्डखण्ड दह दह हन हन पच पच पाचय पाचय हम जं जीं शीं हंसः जं वं हप्पः शां शीं शों शें शैं शों शौं शः हां हीं हों हें हैं हों हौं हं हः ह्रीं ह्रीं द्रां द्रां द्रीं द्रीं द्रावय द्रावय नमो रते भगवते श्रीमते टट टट। श्रीरस्तो सिद्धिरस्तो तुष्टिरस्तो पुष्टिरस्तो शान्तिरस्तो कान्तिरस्तो कल्याणमस्तो मनः समाधिरस्तो दीर्घायुरस्तु स्वाहा। ओम निखिल भुवन भवन मंगलीभूत जनपति सवन समय संप्राप्तासर अभिनव कर्पूर काला घर कुंकुमरि चंदनादिनेक सुगंधि बंधुर गंधद्रव्य संभार संबंध बंधुर मकिल दिगंतराल व्याप्ता सौराभातिशय समाकृष्टा समज सामज कपोलतल विकलित मधुकर निकर मर्हत परमेश्वर पवित्रतर गात्रा स्पर्शना मात्र पवित्री भगवतीदं गंधोदकदार वर्षमेशेष हर्ष निबंधनम शांति करोतु शांतिमाविकरोतु कल्याणं प्रादुःकरोतु सौभाग्यं सन्तनोतु आरोग्यं मातनोतु विपदमद साधयतु यशो विकासयतु मनप्रसादयतु आयुर्द्रागयतु श्रियं श्लाघयतु शुद्धिं विशुद्धयतु बुद्धिं वर्धयतु श्रेयः प्रत्यावयामुष्णातु अनव्यतं निवारयतु मनोरथं परिपूरयतु परमोत्सवकारणमिदं परममङ्गलमिदं परमपावनमिदं स्वस्तिस्तु वः स्वस्तिस्तु नः हं जं जीं शीं हंस स्वाहा। ओम नमो रते भगवते श्रीमते त्रैलोक्यनाथाय गाति कर्म विनाशनाय अष्टमहाप्रातिहार्य सहिताय चतुर्विंशत्यतिशय समेताय अनंत दर्शन चारित्र सुखात्मकाय अष्टादश दोषरहिताय पंचमहाकल्याण संपूर्णाय नवकेवल लब्धि समन्विताय दश विशेषण सहिताय देवादिदेवाय धर्मचक्राधीश्वराय धर्मोपदेशनकराय चमर वैरोचन अच्युतेन्द्र पर्वतीन्द्र शतेन मेरुगिरि शिखर शेखरीभूत पाण्डुकशिलातले गन्धोदक परिपूरित अनेक विचित्र मणिमय मंगल कलशेरभिषिक्तामि इदानीमहं लोकेश्वर अर्हत् परमेश्वरना अभिषेचयामि हम जं जीं शीं हंसः अर्हं ह्रीं क्लीं ग्लौं द्रां द्रीं द्रावय द्रावय स्वाहा। ओम नमो रते भगवते श्रीमते बाहुलिजिनदेवाय श्रीमद्रत्नत्रय अलंकृताय दिव्य तेजो मूर्ति महाप्रभामंडल मंडिताय द्वादशगण परिवेष्टिताय शुक्लज्ञान पवित्राय सर्वज्ञाय स्वयंभुवे सिद्धाय बुद्धाय परमात्मने परमसुखाय लोकनाथाय अनंत संसार चक्र प्रमर्दनाय अनंत ज्ञानाय अनंत दर्शनाय अनंत वीर्याय अनंत सुखाय सिद्धाय बुद्धाय त्रैलोक्यवशंकराय सत्यज्ञानाय सत्यब्रह्मणे धरणेन्द्रमंडल मंडिता उपसर्ग विनाशकाय गाति कर्मशंकराय अजरामराय अभवाय अस्माकं वा मृत्युं चिंदि चिंदि बिंदि बिंदि अंतु कामं चिंदि चिंदि बिंदि बिंदि प्रतिकामं चिंदि चिंदि बिंदि बिंदि बलिकामं चिंदि चिंदि बिंदि बिंदि क्रोधं चिंदि चिंदि बिंदि बिंदि पापं चिंदि चिंदि बिंदि बिंदि वैरं चिंदि चिंदि बिंदि बिंदि वायुधारणं चिंदि चिंदि बिंदि बिंदि अग्निमशनिं चिंदि चिंदि बिंदि बिंदि सर्वशत्रून् चिंदि चिंदि बिंदि बिंदि सर्वोपसर्गं चिंदि चिंदि बिंदि बिंदि सर्वविघ्नं चिंदि चिंदि बिंदि बिंदि सर्वभयं चिंदि चिंदि बिंदि बिंदि
सर्वराजभयं जिन्दि जिन्दि बिन्दि बिन्दि सर्वचोरभयं जिन्दि जिन्दि बिन्दि बिन्दि सर्वदुष्टमृगभयं जिन्दि जिन्दि बिन्दि बिन्दि सर्वसर्पभयं जिन्दि जिन्दि बिन्दि बिन्दि सर्ववृश्चिकभयं जिन्दि जिन्दि बिन्दि बिन्दि सर्वग्रहभयं जिन्दि जिन्दि बिन्दि बिन्दि सर्वदोषं जिन्दि जिन्दि बिन्दि बिन्दि सर्वव्याधिं जिन्दि जिन्दि बिन्दि बिन्दि सर्वक्षामडामरं जिन्दि जिन्दि बिन्दि बिन्दि सर्वपरमन्त्रं जिन्दि जिन्दि बिन्दि बिन्दि सर्वात्मघातं जिन्दि जिन्दि बिन्दि बिन्दि सर्वपरघातं जिन्दि जिन्दि बिन्दि बिन्दि सर्वशूलरोगं जिन्दि जिन्दि बिन्दि बिन्दि सर्व अक्षिरोगं जिन्दि जिन्दि बिन्दि बिन्दि सर्वकुक्षिरोगं जिन्दि जिन्दि बिन्दि बिन्दि सर्वशिरोरोगं जिन्दि जिन्दि बिन्दि बिन्दि सर्वज्वररोगं जिन्दि जिन्दि बिन्दि बिन्दि सर्वनरमारिं जिन्दि जिन्दि बिन्दि बिन्दि सर्वगजमारिं जिन्दि जिन्दि बिन्दि बिन्दि सर्वाश्वमारिं जिन्दि जिन्दि बिन्दि बिन्दि सर्वगोमारिं जिन्दि जिन्दि बिन्दि बिन्दि सर्वमहिषमारिं जिन्दि जिन्दि बिन्दि बिन्दि सर्वाजमारिं जिन्दि जिन्दि बिन्दि बिन्दि सर्वसस्यमारिं जिन्दि जिन्दि बिन्दि बिन्दि सर्वधान्यमारिं जिन्दि जिन्दि बिन्दि बिन्दि सर्वगुल्ममारिं जिन्दि जिन्दि बिन्दि बिन्दि सर्वलतामारिं जिन्दि जिन्दि बिन्दि बिन्दि सर्वपत्रमारिं जिन्दि जिन्दि बिन्दि बिन्दि सर्वपुष्पमारिं जिन्दि जिन्दि बिन्दि बिन्दि सर्वफलमारिं जिन्दि जिन्दि बिन्दि बिन्दि सर्वराष्ट्रमारिं जिन्दि जिन्दि बिन्दि बिन्दि सर्वदेशमारिं जिन्दि जिन्दि बिन्दि बिन्दि सर्वविषमारिं जिन्दि जिन्दि बिन्दि बिन्दि सर्वक्रूररोगभेताळशाकिनी डाकिनी वयं जिन्दि जिन्दि बिन्दि बिन्दि सर्ववेदिनीं जिन्दि जिन्दि बिन्दि बिन्दि सर्वमोहिनीं जिन्दि जिन्दि बिन्दि बिन्दि सर्व अपस्मारं जिन्दि जिन्दि बिन्दि बिन्दि भगवतीं जिन्दि जिन्दि बिन्दि बिन्दि दुर्भगवतीं जिन्दि जिन्दि बिन्दि बिन्दि ओम सुदर्शन महाराजाधिराज चक्रविक्रम सत्वतेजोबल शौर्यवीर्याय शान्तिं कुरु गुरु सर्वराजानन्दं कुरु गुरु सर्वभुविजनानन्दं कुरु गुरु सर्वगोकुलानन्दं कुरु गुरु सर्वग्राम नगर केड करवड मडम्ब पत्तन तृणामक शोभानन्दं कुरु गुरु सर्व आनन्दं कुरु गुरु सर्वलोक सर्वदेव सर्वसत्ववशं कुरु गुरु हनहन दह दह पच पच पाचय पाचय कुट्ट कुट्ट शीघ्र शीघ्र सर्ववशमानय वशमानय ओम पट स्वाहा। पूजकानां प्रतिपालकानां यतीन्द्रसामान्यतपोधनानां देशस्य राष्ट्रस्य पुरस्य राज्ञ करोतु भगवान् शान्तिज्जिनेन्द्र क्षेमं सर्वप्रजानां प्रभवतु बलवान् धार्मिको भूमिपालः काले काले च सम्यग् वर्षतु मघवा व्याधयो यान्तु नाशम् दुर्भिक्षं जोरमारी क्षणमपि जगतां आस्मभूज्जीवलोके जैनेन्द्रं धर्मचक्रं प्रभवतु सततं सर्वसौख्यप्रदायी प्रध्वस्तागादिकर्माणा केवलज्ञानभास्कराः कुर्वन्तो जगतः शान्तिः वृषभाद्याजिनेश्वराः ओम शान्तिः शान्तिः शान्तिः।
ಬೆಟ್ಟದ ಕೆಲಸಕ್ಕೆ ನಿಯೋಜಿಸಿದಂತಹ ಸ್ವಯಂ ಸೇವಕರು ಯಾರು ಕೂಡ ತೆರಳಬಾರದು. ದಯವಿಟ್ಟು ತಾವೆಲ್ಲರೂ ಕೂಡ ಶ್ರಾವಕಿಯರು ತೆರಳಿದ ಬಳಿಕ ದಯವಿಟ್ಟು ಬೆಟ್ಟದ ಒಳಗಡೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಸ್ವಯಂ ಸೇವಕರು ಕೂಡ ಕಾರ್ಯಕ್ರಮದ ಕೊನೆಗೆ ಬೆಟ್ಟದ ಒಳಗಡೆ ಬಂದು ಸಹಕರಿಸಬೇಕು. ಈಗ ಯುಗಲ ಮುನಿಗಳ ಪಾದಪೂಜೆ, ಅಲ್ಲಿ ಯುಗಲ ಮುನಿಗಳಿಗೆ ಪುರೋಹಿತರು ಹೋಗ್ತಾರೆ. ಅಮೋಘ ಕೀರ್ತಿ ಮುನಿ ಮಹಾರಾಜ್ 108, ಪರಮ ಪೂಜ್ಯ ಅಮರ ಕೀರ್ತಿ ಮುನಿ ಮಹಾರಾಜರು ಉಪಸ್ಥಿತರಿದ್ದಾರೆ. 2 ಜನ ಮಹಾರಾಜರು ಇಲ್ಲೇ ಮಲಗ್ತಾರೆ, ಇಲ್ಲೇ ಶಯನ ಆಗ್ತದೆ ಅವರದು. ಮಹಾರಾಜರು ಇಬ್ರು ಕೂಡ ಪ್ರಗಲ್ಭ ಪ್ರವಚನಕಾರರು. ನಾಳೆ ಕೂಡ ಅವರ ಪ್ರವಚನ ಇದೇ ಬೆಟ್ಟದ ಮೇಲೆ ಜಲಾಭಿಷೇಕ ಆಗುವಂತಹ ಸಂದರ್ಭದಲ್ಲಿ ಅಮೋಘ ಕೀರ್ತಿ ಮಹಾರಾಜ್ ಮತ್ತು ಅಮರ ಕೀರ್ತಿ ಯುಗಲ ಮುನಿ ಮಹಾರಾಜರ ಉಪಸ್ಥಿತಿ ಪಾವನ ಸಾನ್ನಿಧ್ಯದಲ್ಲಿ ನಾಳೆ ಧ್ವಜಾರೋಹಣ ಕಾರ್ಯಕ್ರಮ ಜರುಗಲಿಕ್ಕಿದೆ. 11 ಗಂಟೆಗೆ ಪ್ರವೀಣ್ ಇಂದ್ರ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವೇಣೂರು ಕ್ಷೇತ್ರ, ಹಿಂದೆಯೂ ಕೂಡ ಅಭಿಷೇಕದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡವರು, ಈ ಬಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಅವರ ಹಿರಿಯರು ಒಬ್ರು ಮೂಡುಬಿದ್ರಿ ಮಠದ ಭಟ್ಟಾರಕರಾಗಿದ್ರು. ನಾಳೆ ಪುಷ್ಪವೃಷ್ಟಿಯೊಂದಿಗೆ ಇಲ್ಲಿ ಅಭಿಷೇಕ ನೆರವೇರಲಿಕ್ಕಿದೆ. ಅವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಮಂಗಲವನ್ನು ಹೇಳುತ್ತಾ ಇದೀಗ ಯುಗಲ ಮುನಿ ಮಹಾರಾಜರಿಗೆ ಪಾದಪೂಜೆ, ಅಲ್ಲಿ ಅರ್ಚಕರು ಹೋಗಿದ್ದಾರೆ. ओम ह्रीं श्री साक्षात् विराजमान 108 युगल मुनि महाराज चरण कमलेभ्यो अत्र अवतर आह्वानम अत्र तिष्ठ तिष्ठ टाटा स्थापनम सन्निधिकरणम। ओम ह्रीं श्री 108 युगल मुनि महाराज चरण कमलेभ्यो जन्म जरा मृत्यु विनाशनाय जलम निर्पामते स्वाहा। ओम ह्रीं श्री 108 युगल मुनि महाराज चरण कमलेभ्यो। ಈಗ ಪ್ರತಿಷ್ಠಾಚಾರ್ಯರಾದ ಅಜಿತೇಂದ್ರರು 108 ಯುಗಲ ಮುನಿ ಮಹಾರಾಜರ ಪಕ್ಕಕ್ಕೆ ಹೋಗಿ ಅಲ್ಲಿ ಆಹ್ವಾನ ಸ್ಥಾಪನೆ ಮಾಡಿ ಮಹಾರಾಜರ ಯುಗಲ ಮುನಿ ಮಹಾರಾಜರ ಪಾದಪೂಜೆಯನ್ನು ನಿರ್ವಹಿಸ್ತಾರೆ. ಮಹಾರಾಜರ ಪಾದಪೂಜೆ ಆದ್ಮೇಲೆ ಎಲ್ಲರೂ ತೆರಳಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಇದಾದ ನಂತರ ನಾಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿ ಬರಬೇಕು. ಈಗ ಜೈ ಬೋಲೋ ಯುಗಲ ಮುನಿ ಮಹಾರಾಜ್ ಕಿ 10:41 ಯಾವಾಗಲೂ 10 ಗಂಟೆಗೆ ಆಗ್ಬೇಕನ್ನೋ ನಿರೀಕ್ಷೆ ಇತ್ತು. 3/4 ಗಂಟೆ ನಮ್ಮಿಂದ ಹೆಚ್ಚು ಸಮಯ ಹೋಗಿದೆ. ಕೇಸರಿ ಅಭಿಷೇಕದಲ್ಲಿ ಸ್ವಲ್ಪ ವಿಳಂಬ ಆದ ಹಾಗೆ ಆಯಿತು. ನಾಳೆ ಕಾಶ್ಮೀರ ಕೇಸರಿ ಅಭಿಷೇಕಕ್ಕೆ ಆ ಸಮಯವನ್ನು ವ್ಯರ್ಥ ಮಾಡಬಾರದು. 6:15ಗೆ ನಾವು ಜಲಾಭಿಷೇಕವನ್ನು ಮಾಡುವುದಕ್ಕೆ ಪೂಜಾ ಸೇವಾದಾತರು ನಾಳೆಯಿಂದ ಕಡ್ಡಾಯವಾಗಿ ಶುಚಿರ್ಭೂತರಾಗಿ ಬರಬೇಕು. जय लो बाहुबली स्वामी भगवान की। ओम ह्रीं श्री साक्षात् विराजमान 108 युगल मुनि महाराज चरण कमलेभ्यो अत्र अत्र तिष्ठ तिष्ठ टाटा स्थापनम सन्निधिकरणम। ओम ह्रीं श्री युगल मुनि महाराज चरण कमलेभ्यो संसार ताप जन्म जरा मृत्यु विनाशनाय जलम निर्पामते स्वाहा। संसार ताप विनाशनाय चंदनम निर्पामते स्वाहा। युगल मुनि महाराज चरण कमलेभ्यो अक्षयपद प्राप्ते अक्षताम निर्पामते स्वाहा। युगल मुनि महाराज चरण कमलेभ्यो कामबाण विध्वंसनाय पुष्पम निर्पामते स्वाहा। ओम ह्रीं श्री युगल मुनि महाराज चरण कमलेभ्यो क्षुधारोग विनाशनाय नैवेद्यम निर्पामते स्वाहा। ओम ह्रीं श्री साक्षात् विराजमान युगल मुनि महाराज चरण कमलेभ्यो मोहंधकार विनाशनाय दीपम निर्पामते स्वाहा। ओम ह्रीं श्री 108 युगल मुनि महाराज चरण कमलेभ्यो अष्टकर्म दानाय धूपम निरूपामते स्वाहा। ओम ह्रीं श्री 108 साक्षात् विराजमान युगल मुनि महाराज चरण कमलेभ्यो फलम निरूपामते स्वार्घ्यम निर्पामते स्वाहा। जय लो युगल मुनि महाराज की। अहिंसा परमो धर्म की। ಒಂದು ಸೂಚನೆ ಇದೆ.
KA19MJ0367 ಈ ಮಾರುತಿ ಸುಜುಕಿ ಕಾರಿನ ಡ್ರೈವರ್